ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ವಿವರಕ್ಕೆ ಹೋಗೋದಕ್ಕೆ ಮುಂಚೆನೇ ಒಂದು ಪ್ರಕಟಣೆ. ನಾಳೆ ಬೆಳಗ್ಗೆ 10:00 ಇದೇ ಸಭಾಂಗಣದಲ್ಲಿ ವಿ.ಸಿ. ಸಂಪದ ಮತ್ತು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಇವುಗಳ ಆಶ್ರಯದಲ್ಲಿ ಪ್ರತಿಭಾ ಸಂಪನ್ನರು ಕಾರ್ಯಕ್ರಮದ 8ನೇ ಕಾರ್ಯಕ್ರಮ, ಆ ಸರಣಿಯ 8ನೇ ಕಾರ್ಯಕ್ರಮ ನಡೀಲಿಕ್ಕಿದೆ. ಹಿರಿಯ ಕಲಾವಿದರಾದ GLN ಸಿಂಹ ಅವರು ಸೇರಿಕೊಂಡಂತೆ ಪತ್ರಕರ್ತರಾದ ಚಿರಂಜೀವಿ ಅವರು, ಇದೇ ವೇದಿಕೆಯಲ್ಲಿ ಅನೇಕ ಉಪನ್ಯಾಸಗಳನ್ನು ನಡೆಸಿಕೊಟ್ಟಿರುವ ಲಕ್ಷ್ಮೀಶ್ ತೊಳಪಾಡಿಯವರು, ಹೀಗೆ ಒಟ್ಟು 12 ಜನ ಹಿರಿಯ ಸಾಧಕರಿಗೆ ಗೌರವ ಸಮರ್ಪಣೆಯ ಕಾರ್ಯಕ್ರಮ ಅದು ನಾಳೆ ಬೆಳಿಗ್ಗೆ 10:00 ಇದೇ ಸಭಾಂಗಣದಲ್ಲಿ ನಡೀಲಿಕ್ಕಿದೆ. ಇವತ್ತಿನಿಂದ 5 ದಿನಗಳ ಕಾಲ 3 ದತ್ತಿಗಳ ಆಶ್ರಯದಲ್ಲಿ ನಾವು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡ ವಿಷಯವಾಗಿ ಪ್ರವಚನ ಮಾಲೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಪ್ರವಚನ ಮಾಲೆಯನ್ನು ನಡೆಸಿಕೊಡಲಿಕ್ಕೆ ಮೈಸೂರಿನಿಂದ ನಮ್ಮಲ್ಲಿಗೆ ಆಗಮಿಸಿರುವವರು ಡಾಕ್ಟರ್ NK ರಾಮಶೇಷನ್ ಅವರು. ಅವರಿಗೆ ಎಲ್ಲ ದತ್ತಿಗಳ ಪರವಾಗಿ, ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಕಾರ್ಯಕ್ರಮ ಶ್ರೀಮತಿ ಲಕ್ಷ್ಮೀಬಾಯಿ ಮತ್ತು ಶ್ರೀ ಗೋವಿಂದರಾವ್ ನರೇಂದ್ರ ದತ್ತಿಯ ಆಶ್ರಯದಲ್ಲಿ. ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾರ್ಯಕ್ರಮ ಶ್ರೀಮತಿ ಲಲಿತಮ್ಮ ಮತ್ತು ಶ್ರೀ BN ವಿಶ್ವನಾಥ್ ಹಾಗೂ ಶ್ರೀ BV ನಟರಾಜ್ ದತ್ತಿಯ ಆಶ್ರಯದಲ್ಲಿ ನಡೀಲಿಕ್ಕಿದೆ. 2 ದತ್ತಿಗಳ ಪ್ರಾಯೋಜಕರು ಕೂಡ ಹಲವು ರೀತಿಯ ಸಾಮಾಜಿಕ ಸಾರ್ವಜನಿಕ ಕಾರ್ಯಗಳಲ್ಲಿ ತೊಡಕೊಂಡವರು, ಈ ಸಂಸ್ಥೆಯ ಜೊತೆಗೆ ನಿರಂತರ ಒಡನಾಟವನ್ನು ಹೊಂದಿದ್ದಂಥವರು. ಆ ದತ್ತಿಯ ಪ್ರಾಯೋಜಕರುಗಳಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. 29ನೇ ತಾರೀಕು ಮಂಗಳವಾರ ಮತ್ತು 30 ಬುಧವಾರ ಈ 2 ದಿನಗಳ ಕಾಲ ಶ್ರೀಮತಿ ಪ್ರೇಮಲೀಲಾ ಪತ್ತಿ ಪಾಂಡುರಂಗ ದತ್ತಿಯ ಆಶ್ರಯದಲ್ಲಿ ಇದೇ ಪ್ರವಚನಮಾಲೆ ಮುಂದುವರಿಲಿಕ್ಕಿದೆ. ಈ ದತ್ತಿಯನ್ನು ಏರ್ಪಡಿಸಿದಂಥವರು ಈ ಸಂಸ್ಥೆಗೆ ನಿರಂತರವಾಗಿ ಒದಗಿ ಬರ್ತಾ ಇರುವ ಶ್ರೀ ಪತ್ತಿ ಪಾಂಡುರಂಗ ಅವರು. ನಮಗೆಲ್ಲರಿಗೂ ಕೂಡ ಅವರು ಪರಿಚಿತರೇ ಆಗಿದ್ದಾರೆ. ಸಂಸ್ಥೆಯ ಅನೇಕ ಚಟುವಟಿಕೆಗಳಿಗೆ, ಇಲ್ಲಿನ ಮೂಲ ಸೌಕರ್ಯಗಳ ಅಭಿವೃದ್ಧಿಯ ವಿಷಯದಲ್ಲಿಯೂ ಕೂಡ ಅವರ ಕೊಡುಗೆ ಗಣನೀಯವಾದದ್ದು. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಒಂದು ಧೈರ್ಯ ಏನು ಅಂತಂದರೆ, ಅವರು ಎದುರುಗಡೆಗೆ ನನಗೇನು ಬೈಯೋದಿಲ್ಲ, ಆಮೇಲೆ ಏನಾದರೂ ಹೇಳ್ತಾರಷ್ಟೇ, ಅದು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಇದಿಷ್ಟನ್ನು. ಈ 5 ದಿನಗಳ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವ ಡಾಕ್ಟರ್ NK ರಾಮಶೇಷನ್ ಅವರು ಕೂಡ ಈ ವೇದಿಕೆಗೆ ಪರಿಚಿತರೇ. ಇತ್ತೀಚೆಗಷ್ಟೇ ನಡೀತಾ ಇರುವ ತೊರವೆ ರಾಮಾಯಣದ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ವ್ಯಾಖ್ಯಾನದ ಮೂಲಕ ನಮ್ಮನ್ನೆಲ್ಲರನ್ನೂ ಆಕರ್ಷಿಸಿದ್ದಾರೆ. ಕಳೆದ 4 ದಶಕಗಳಷ್ಟು ಸಮಯದಿಂದ ಕನ್ನಡದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವವರು ರಾಮಶೇಷನ್ ಅವರು. ಮೂಲತಃ ವಿಜ್ಞಾನದ ಪದವೀಧರರು. ಅದಾದ ನಂತರ ಕಾನೂನು ಪದವಿಯನ್ನು ಪಡೆದರು. ಕನ್ನಡ ಸ್ನಾತಕೋತ್ತರ ಪದವಿ, PhD, ಇದಲ್ಲದೆ ಶಾಸನಶಾಸ್ತ್ರದಲ್ಲಿ ಡಿಪ್ಲೊಮಾ, ಸಂಸ್ಕೃತ ಹಾಗೂ ಕನ್ನಡದಲ್ಲಿ ಸಾಹಿತ್ಯ ರತ್ನ, ಹೀಗೆ ಹಲವು ಪದವಿಗಳನ್ನು ಅವರು ಪಡೆದಿದ್ದಾರೆ. 1967ರಿಂದ 2000ವರೆಗೆ 33 ವರ್ಷಗಳ ಕಾಲ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಹಿರಿಯ ಆಡಳಿತಾಧಿಕಾರಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದು, ಆ ನಂತರದಲ್ಲಿ ಅವರು ಅಧ್ಯಾಪನ ಕ್ಷೇತ್ರಕ್ಕೆ ಕಾಲಿಟ್ಟವರು. ಅನೇಕ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ದೇಜಗೌ ಟ್ರಸ್ಟ್ ಕನ್ನಡ MPhil ಕೋರ್ಸ್ನ ಸಂದರ್ಶಕ ಪ್ರಾಧ್ಯಾಪಕರಾಗಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ. CIL ಹಾಗೂ ಅನೇಕ ವಿಶ್ವವಿದ್ಯಾಲಯಗಳ ಕನ್ನಡ ವಿಭಾಗಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರು ಒದಗಿ ಬಂದಿದ್ದಾರೆ. ಹಲವು ಕಮ್ಮಟಗಳಲ್ಲಿ, ಕಾರ್ಯಾಗಾರಗಳಲ್ಲಿ
ಅವರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಕನ್ನಡ, ಸಂಸ್ಕೃತ, ಇಂಗ್ಲಿಷ್, ತೆಲುಗು, ತಮಿಳು ಹೀಗೆ ಹಲವು ಭಾಷೆಗಳಲ್ಲಿ ಅವರದು ಪ್ರಭುತ್ವ. ಕನ್ನಡದಲ್ಲಿ 1968ರಲ್ಲಿಯೇ ಕೆರೆಯನ್ನುಳಿಸಿದ ಮರ ಎನ್ನುವ ಕವನ ಸಂಕಲನವನ್ನು ಅವರು ಪ್ರಕಟಪಡಿಸಿದ್ರು. ಅದಕ್ಕೆ ಹಿರಿಯ ಕವಿಗಳಾದ ಸಾಶಿ ಮರಳಯ್ಯನವರು ಮುನ್ನುಡಿಯನ್ನು ಬರೆದು ಹರಿಸಿದರು. ಅದಲ್ಲದೆ ನಿರಂತರವಾಗಿ ಪ್ರಬುದ್ಧ ಕರ್ನಾಟಕ, ಕಸ್ತೂರಿ, ಸುಧಾ, ಮಯೂರ, ತುಷಾರ, ಉತ್ಥಾನ ಹಲವು ಪತ್ರಿಕೆಗಳಲ್ಲಿ ಅವರ ಲೇಖನಗಳು, ವಚನಗಳು, ಹನಿಗವನಗಳು ಪ್ರಕಟವಾಗಿವೆ. ಭಾರತಿ ಪುಸ್ತಕ ಸಂಪದದಲ್ಲಿ ಅವರು 4 ಪುಸ್ತಕಗಳನ್ನು ಬರೆದುಕೊಟ್ಟಿದ್ದಾರೆ. ಮೋತಿಲಾಲ್ ಘೋಷ್ರವರನ್ನು ಕುರಿತು ಕೃತಿಯನ್ನು ರಚಿಸಿದ್ದಾರೆ. ಹೀಗೆ 15ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ಅನೇಕವು ವ್ಯಕ್ತಿಚಿತ್ರಗಳು, ಅದಲ್ಲದೆ ಕರ್ನಾಟಕದ ಕೋಟೆ ಕೊತ್ತಲಗಳನ್ನು ಕುರಿತು ಕೃತಿಗಳು ಇವೆ. ಕನಕದಾಸರ ಕುರಿತು ದಿವ್ಯದರ್ಶನ ಗ್ರಂಥಮಾಲೆಯಲ್ಲಿ ಅವರು ರಚಿಸಿದ ಗ್ರಂಥ 5 ಬಾರಿ ಮುದ್ರಣವನ್ನು ಕಂಡಿದೆ. ಕನಕದಾಸರ ಕೀರ್ತನೆಗಳಿಗೆ ವ್ಯಾಖ್ಯಾನ ರೂಪದಲ್ಲಿಯೂ ಅವರು ಕೃತಿಯನ್ನು ರಚಿಸಿದ್ದಾರೆ. ಜಿ.ಪಿ. ರಾಜರತ್ನಂ ಅವರನ್ನು ಕುರಿತು ಗೃಹ ಸರಸ್ವತಿ ಗ್ರಂಥಮಾಲೆ ಪ್ರಸಾರಾಂಗದಿಂದ ಪ್ರಕಟ ಆಗಿದೆ. ಕನ್ನಡ ಜೈಮಿನಿ ಭಾರತದ ಸಮಗ್ರ ವ್ಯಾಖ್ಯಾನವನ್ನು ರಾಮಶೇಷನ್ ಅವರು ಮಾಡಿದ್ದು, ಅದು ಕೂಡ ಮಹಿಮಾ ಪ್ರಕಾಶನದಿಂದ ಪ್ರಕಟ ಆಗಿದೆ. ಹೀಗೆ ಅವರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನಿರಂತರವಾಗಿ ಕೊಡುಗೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಶರಣ ಸಾಹಿತ್ಯ, ವಚನ ಸಾಹಿತ್ಯ ಸಂಪದದ ಕ್ಷೇತ್ರದಲ್ಲಿಯೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅನೇಕ ಕಡೆಗಳಲ್ಲಿ ಈ ಸಾಹಿತ್ಯ ಆಧಾರಿತ ಉಪನ್ಯಾಸಗಳನ್ನು, ವ್ಯಾಖ್ಯಾನ ಸರಣಿಗಳನ್ನು ಅವರು ನಡೆಸಿಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ, ಅವರ PhD ಮಹಾಪ್ರಬಂಧ ಕೂಡ ವಚನ ದಾಸ ಆಳ್ವಾರರ ಆಂದೋಲನ ಚಳವಳಿ, ಬಹುತೇಕ ಭಕ್ತಿ ಚಳವಳಿಯ ಭಾಗ, ಅದರ ಅಧ್ಯಯನವೇ ಆಗಿದೆ. ತಮ್ಮ ತಾಯಿಯಿಂದಲೇ ಬಂದ ದೀಕ್ಷೆ ಅನ್ನುವ ರೀತಿಯಲ್ಲಿ ಅವರು ಗಮಕ ಕ್ಷೇತ್ರದಲ್ಲಿಯೂ ಕೂಡ ನಿರಂತರ ಕಾರ್ಯವನ್ನು ನಡೆಸ್ತಾ ಬಂದಿದ್ದಾರೆ. 1953ರಿಂದಲೂ ಅವರು ಕಾವ್ಯಗಳ ವಾಚನ, ವ್ಯಾಖ್ಯಾನವನ್ನು ಮಾಡಿಕೊಂಡು ಬಂದಂಥವರು. ಆಗಲೇ ಪ್ರಾರಂಭದಲ್ಲೇ ಉಲ್ಲೇಖ ಮಾಡಿದ ಹಾಗೆ ಇತ್ತೀಚೆಗಷ್ಟೇ ಈ ವೇದಿಕೆಯಲ್ಲಿಯೂ ಕೂಡ ಅವರ ವ್ಯಾಖ್ಯಾನ ಸರಣಿ ನಡೆದಿದೆ. ಹಲವರು ಹಿರಿಯ ಗಮಕ ಕಲಾವಿದರ ವಾಚನಕ್ಕೆ ಅವರ ಜೊತೆಗೂಡಿ ವ್ಯಾಖ್ಯಾನವನ್ನು ನಡೆಸಿಕೊಟ್ಟ ಹಿರಿಮೆ ರಾಮಶೇಷನ್ ಅವರದು. ಅನೇಕ TV ಕಾರ್ಯಕ್ರಮಗಳಲ್ಲಿ, ಬೇರೆ ಬೇರೆ ಉತ್ಸವಗಳಲ್ಲಿಯೂ ಕೂಡ ಅವರು ನಿರಂತರ ಕಾರ್ಯಕ್ರಮಗಳನ್ನು ನೀಡುತ್ತಾ ಗಮಕದ ಒಂದು ರುಚಿಯನ್ನು ಜನರಿಗೆ ಹಚ್ಚುವ ಜೊತೆಯಲ್ಲಿ ಪ್ರಾಚೀನ ಕಾವ್ಯಗಳ ಸಂದೇಶವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಜನರಿಗೆ ತಲುಪಿಸೋದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರು ಈ 5 ದಿನಗಳ ಕಾಲ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅದರ ಸುಂದರಕಾಂಡವನ್ನು ಕುರಿತು ಪ್ರವಚನವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ರಾಮಾಯಣ ಇತಿಹಾಸವೇ, ಕಾವ್ಯವೇ, ಈ ಪ್ರಶ್ನೆ, ಈ ಚರ್ಚೆ ಅದು ನಿರಂತರ ನಡೀತಾನೆ ಇರುವಂಥದ್ದು. ಇಡೀ ರಾಮಾಯಣವನ್ನು ತೆಗೆದುಕೊಂಡಾಗ ಅದನ್ನೊಂದು ಕಾವ್ಯ ಅನ್ನುವ ಮಟ್ಟದಲ್ಲಿ ಸಾಕಷ್ಟು ವಿಶ್ಲೇಷಣೆಗಳು ಕೂಡ ನಡೆಯುತ್ತೆ. ಇದೆಲ್ಲವೂ ಬಹುತೇಕ ಬುದ್ಧಿಜೀವಿ ವಲಯದಲ್ಲಿ ನಡೆಯುವ ಕಸರತ್ತುಗಳು. ಆದರೆ ಭಾರತೀಯ ಪರಂಪರೆಯನ್ನು ಗಮನಿಸಿದರೆ ಶ್ರದ್ಧಾಳುಗಳು ವಾಲ್ಮೀಕಿ ರಾಮಾಯಣದ, ವಿಶೇಷವಾಗಿ ಸುಂದರಕಾಂಡವನ್ನು ಅದೊಂದು ಪಾರಾಯಣ ಗ್ರಂಥವಾಗಿ ಅದನ್ನು ಪ್ರತ್ಯೇಕವಾಗಿಯೇ ಗಮನಿಸಿಕೊಂಡು, ಆಚರಿಸಿಕೊಂಡು, ನಂಬಿಕೊಂಡು ಬಂದಿದ್ದಾರೆ. ಹಲವು ರೀತಿಯ ಸಮಸ್ಯೆಗಳಿಗೆ ಸುಂದರಕಾಂಡ ಪಾರಾಯಣ ಔಷಧವಾಗಬಲ್ಲದು ಅನ್ನೋದನ್ನು ಶ್ರದ್ಧಾಳುಗಳು ನಂಬಿದ್ದಾರೆ ಮತ್ತು ಅದನ್ನು ಅನುಭವಿಸಿದ್ದಾರೆ ಕೂಡ. ಈ ಹಿನ್ನೆಲೆಯಲ್ಲಿ ಇಡೀ ರಾಮಾಯಣ ಗ್ರಂಥದಲ್ಲಿ ಸುಂದರಕಾಂಡಕ್ಕೆ ಒಂದು ವಿಶೇಷವಾದ ಮಹತ್ವ ದೊರೆತಿದೆ. ಈ ಸುಂದರಕಾಂಡವನ್ನು ಕುರಿತು ಈ 5 ದಿನಗಳ ಕಾಲ ಪ್ರವಚನ ಮಾಲೆ ನಡೀಲಿಕ್ಕಿದೆ. ನಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹರಿ ಓಂ.
ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಸ್ಮದ್ಗುರುಭ್ಯೋ ನಮಃ. ಅಸ್ಮತ್ಪರಮಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾಗೀಶಾದ್ಯಾಃ ಸ್ಯುಃ ಮನಸಃ ಸರ್ವಾರ್ಥಾನಾಂ ಉಪಕ್ರಮೇ ಯಂ ನತ್ವಾ ಕೃತಕೃತ್ಯಾಃ ಸ್ಯುಃ ತಂ ನಮಾಮಿ ಗಜಾನನಂ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾಧನಂಚ ದೇಹಿ ಮೇ. ವಾಲ್ಮೀಕೇರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋ ನಯಾತಿ ಪರಾಂ ಗತಿಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಗೋಷ್ಪದೀಕೃತವಾರಾಶಿಂ ಮಶಕೀಕೃತರಾಕ್ಷಸಂ ಶ್ರೀಮದ್ ರಾಮಾಯಣ ಮಹಾಮಾಲಾ ರತ್ನಂ ವಂದೇ ಅನಿಲಾತ್ಮಜಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಉಲ್ಲಂಘ್ಯ ಸಿಂಧೋಃ ಸಲಿಲಂ ಸಲಿಲಂ ಯಶೋಕವನ್ಹಿಂ ಜನಕಾತ್ಮಜಾಯಾಃ ಆದಾಯ ತೇನೈವ ದದಾಹ ಲಂಕಾಂ. ನಮಾಮಿ ತಂ ಪ್ರಾಂಜಲಿರಾಂಜನೇಯಂ. ಯಃ ಕರ್ಣಾಂಜಲಿ ಸಂಪುಟೈರಹರಃ ಸಮ್ಯಕ್ ಪಿಬದ್ಯಾದರಾತ್ ವಾಲ್ಮೀಕಿರ್ವದನಾರವಿಂದ ಕಳಿತಂ ರಾಮಾಯಣಾಖ್ಯಂ ಮಧು. ಜನ್ಮ ವ್ಯಾಧಿ ಜರಾ ವಿಪತ್ತಿ ಮರಣೈಃ ಅತ್ಯಂತ ಸಹ ಉಪದ್ರವಂ ಸಂಸಾರಂ ಸ ವಿಹಾಯ ಗಚ್ಚತಿ ಪುಮಾನ್. ವಿಷ್ಣೋಃ ಪದಂ ಶಾಶ್ವತಂ ತದುಪಗತ ಸಮಾಸ ಸಂಧಿಯೋಗಂ ಸಮಮಧುರೋಪತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿಪ್ರಣೀತಂ ದಶಶಿರಸಶ್ಚ ಮದಂ ನಿಶಾಮಯಧ್ವಂ. ವಾಲ್ಮೀಕಿಗಿರಿಸಂಭೂತಾ ರಾಮಸಾಗರಗಾಮಿನಿ ಪುನಾತು ಭುವನಂ ಪುಣ್ಯ ರಾಮಾಯಣ ಮಹಾನದಿ. ಶ್ಲೋಕಸಾರ ಸಮಾಕೀರ್ಣಂ ಸರ್ಗಕಲ್ಲೋಲಸಂಕುಲಂ ಕಾಂಡಗ್ರಾಹ ಮಹಾಮೀನಂ ವಂದೇ ರಾಮಾಯಣಾರ್ಣವಂ. ವಾಮೇ ಭೂಮಿಸುತಾ ಪುರಶ್ಚ ಹನುಮಾನ್ ಪಶ್ಚಾತ್ ಸುಮಿತ್ರಾಸ್ತಃ ಶತ್ರುಘ್ನೋ ಭರತಶ್ಚ ವಾಮದಲಯೋರ್ವಾಯುವಾದಿಕೋಣೇಷು ಚ ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್ ತಾರಾಸುತೋ ಜಾಂಬವಾನ್. ಮಧ್ಯೆ ನೀಲಸರೋಜ ಕೋಮಲರುಚಿಂ ರಾಮಂ ಭಜೇ ಶ್ಯಾಮಲಂ ರಾಮಂ ಭಜೇ ಶ್ಯಾಮಲಂ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ತಸ್ಯೈ ಜನಕಾತ್ಮಜಾಯೈ ಆದಾಯ ತೇನೈವ. ನಮೋಸ್ತು ರುದ್ರೇಂದ್ರ ಯಮಾಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯಃ. ಸರ್ವಾನಿಷ್ಟನಿವಾರಕಂ ಶುಭಕರಂ ಪಿಂಗಾಕ್ಷಮಕ್ಷಾಭಂ ಸೀತಾನ್ವೇಷಣ ತತ್ಪರಂ ಕಪಿವರಂ ಕೋಟೀಂದು ಸೂರ್ಯಪ್ರಭಂ ಲಂಕಾದ್ವಿಭಯಂಕರಂ ಸಕಲದಂ ಸುಗ್ರೀವ ಸಮ್ಮಾನಿತಂ ದೇವೇಂದ್ರಾದಿ ಸಮಸ್ತದೂತವಿನುತಂ ಕಾಕುತ್ಸ್ಥದುತಂ ಭಜೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಚಂದ್ರಬಿಂಬಸಮಾಕಾರಂ ವಾಂಛಿತಾರ್ಥಪ್ರದಾಯಕಂ ಹನುಮತ್ಸೇವಿತಂ ಧ್ಯಾಯೇತ್. ಸೌಂದರ್ಯಕಾಂಡ ಉತ್ತಮೇ ಜಯತಿ ಅತಿಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ. ರಾಜಾ ಜೈತ್ ಸುಗ್ರೀವೋ ರಾಘವೇಣ ಅಭಿಪಾಲಿತಃ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ. ಹನುಮಾನ್ ಶತ್ರುಸೈನ್ಯಾನಾಂ ನಿಹಂತ ಮಾರುತಾತ್ಮಜಃ. ನ ರಾವಣ ಸಹಸ್ರಂ ಮೇ ಯುದ್ಧೇ ಪ್ರತಿಫಲಂ ಭವೇತ್. ಶಿಲಾಭಿಸ್ತು ಪ್ರಹರತಃ ಪಾದಪೈಶ್ಚ ಸಹಸ್ರಶಃ ಅರ್ಧಯಿತ್ವಾ ಪುರೀಂ ಲಂಕಾಂ ಅಭಿವಾದ್ಯ ಚ ಮೈಥಿಲೀಂ. ಸಮೃದ್ಧಾರ್ಥೋ ಗಮಿಷ್ಯಾಮಿ ಮಿಷತಾಂ ಸರ್ವರಕ್ಷಸಾಂ. ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ಹರಿ ಓಂ. ಪರಮಪೂಜ್ಯ ಹಿರಿಯರಾದ ತಮಗೆಲ್ಲರಿಗೂ ಚಿರಪರಿಚಿತರಾಗಿದ್ದ ನಾವೆಲ್ಲ ಯಜಮಾನರು ಅಂತ ಕರಿತಾ ಇದ್ವಿ ಅಂತ ಮಹಾನ್ ಭಾವರು DVG ಅವರು ಅವರನ್ನು ಸ್ಮರಿಸುತ್ತಾ ಅವರು ಸಂಸ್ಥಾಪಿಸಿದ ಈ ಸಂಸ್ಥೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಯಾವಾಗಲೂ ಆಚಂದ್ರಾರ್ಕ ತಾರಂಬರವಾಗಿ ಚಂದ್ರಾಗಿ ಇರಲಿ, ರಾಷ್ಟ್ರ ಧರ್ಮವನ್ನು ಪ್ರತಿಪಾದಿಸ್ತಕ್ಕಂಥ ಸಂಸ್ಥೆ ಇದು ಎಂಬುದಾಗಿ ಅವರೇ ಒಂದು ಒಟ್ಟುಕಟ್ಟಾದ ಕವನವನ್ನು ಬರೆದಿದ್ದಾರೆ. ಅದರ ಒಂದು ಸಾಳನ್ನು ತಮಗೆ ಮನಸ್ಸಿಗೆ ತಂದುಕೊಡ್ತಾ ಇದ್ದೇನೆ. ಹಾಗೆಯೇ ಆ ಪೂಜ್ಯ ಶ್ರೀಯವರ ಒಂದು ಸಂಪರ್ಕ ಈ ದಾಸನಿಗೆ 1966ರಿಂದ 75 ತನಕ ಒಂದು 10 ವರ್ಷ ಇತ್ತು ಸಂಪರ್ಕ ಅನ್ನೋದನ್ನು ತಮ್ಮ ಮನಸ್ಸಿಗೆ ತರ್ತಾ ಈ ಹೊತ್ತು ಸುಂದರಕಾಂಡ ಮುಂತಾದಂಥ ಒಂದು ಅವರು ಅನೇಕ ಎಲ್ಲ ರಂಗನಾಥ ಶರ್ಮರ ಪೂರ್ತಿ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡದ ಭಾಗಗಳು ಎಲ್ಲದಕ್ಕೂ ವಿದ್ವತ್ಪೂರ್ಣವಾದ ಮುನ್ನುಡಿಯನ್ನು ಬರೆದಿದ್ದಾರೆ. ತಾವು ಅದನ್ನು ಗಮನಿಸಿದ್ದೀರಿ ಅಂತ ಅನೇಕ ಜನ ಗಮನಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ರಾಮಾಯಣ ಸೇವಾ ಸಮಿತಿಯವರು NR ಕಾಲನ್ನು ಇವರು ಪಬ್ಲಿಷ್ ಮಾಡಿದ್ದಾರೆ. ಇನ್ನೂ ಆಗ್ತಾ ಇದೆ. ಅನೇಕ ಪ್ರಕಟಣೆಗಳು ಬಂದಿದೆ. ಅದರಿಂದಾಗಿ ಆ ಒಂದೊಂದು ಮುನ್ನುಡಿಯನ್ನು ನಾವು ಅನುಭವಿಸುವಾಗಲೂ ಒಂದೊಂದು ಕಾಂಡದಲ್ಲಿಯೂ ಆಯಾ ಕಾಂಡದ ಸ್ವಾರಸ್ಯವನ್ನು DVG ಅವರು ಹೇಗೆ ತರ್ತಾರೆ ಅನ್ನೋದನ್ನು ತಾವು ಗಮನಿಸಬಹುದು. ಅದಕ್ಕೆ ಅವರು ಹೇಳ್ತಾರೆ, ಶ್ರೀರಾಮಾಯಣ ಮೇರುರ್ಹಿ ಧರ್ಮ ರತ್ನೌಘ ಸುಂದರ ಸುಂದರೇ ಸುಂದರಸ್ಸೋಯಂ ಅಂಜನಾನಂದನೋತ್ಸವ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಅಂಜನಾನಂದನೋತ್ಸವ ಎಂಬ ಹೆಸರನ್ನು ಕೂಡ ಕೊಡ್ತಾರೆ. ಇಲ್ಲಿ ನಡೆಯೋದೆಲ್ಲ ಅವನ ಆಂಜನೇಯನ ವೈಭವ ಇದು ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥ ಹನುಮದ್ ವಿಜಯಂ ಕಾಂಡಂ ಅಂತ ಒಂದು ಶ್ಲೋಕದಲ್ಲಿ ಬರುತ್ತೆ. ಹನುಮಂತನ ವಿಜೀವ ಅಂತ ಆದಂಥ ಕಾಂಡ ಇದು ಅಂತ ಬರ್ತದೆ. ಆದ್ರಾಗಿ ಇದರ ಸುಂದರಕಾಂಡವನ್ನು DVG ಅವರು ಹೇಳ್ತಾರೆ ಕಥಾ ಸಂದರ್ಭದಿಂದ ಸುಂದರ ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ
ಇದೆ. ಬಾಲಕಾಂಡದಲ್ಲೇ ಆಗಲಿ, ಆರಣ್ಯಕಾಂಡದಲ್ಲೇ ಆಗಲಿ, ಅಯೋಧ್ಯಾಕಾಂಡದಲ್ಲೇ ಆಗಲಿ, ಕಿಷ್ಕಿಂಧಾಕಾಂಡದಲ್ಲೇ ಆಗಲಿ, ಅಂತರ್ಬಂಧ ಸುಂದರಕಾಂಡದಲ್ಲಾಗಲಿ, ಎಲ್ಲ ಕಡೆಯೂ ಕೂಡ ಆ 3-4 ಕಾಂಡಗಳಲ್ಲಿ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡದಲ್ಲಿ ಏನು ಒಂದು ತೊಂದರೆಗಳು ಬಂತೋ, ಪಾಲಿಟಿಕ್ಸ್ ಅಂತ ನಾವೇನು ಹೇಳ್ತೀವೋ ಆ ರಾಜಕೀಯ ಇಟ್ಟು ಅನಂತರ ಶ್ರೀರಾಮಚಂದ್ರಮೂರ್ತಿಯ ವನವಾಸ ಇತ್ಯಾದಿ ಎಲ್ಲವೂ ಆಯಿತೋ, ಆ ಕಿಷ್ಕಿಂಧಾಕಾಂಡದಿಂದ ಆ ಮಹಾನುಭಾವನಿಗೆ ಸ್ವಲ್ಪ ಮಟ್ಟಿಗೆ ಅದೆಲ್ಲ ನಿವಾರಣೆ ಆಗ್ತಾ 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 ಯಾವಾಗ ಆಂಜನೇಯನ ಸಂದರ್ಶನ ರಾಮಚಂದ್ರನಿಗೆ ಆಗ್ತದೋ, ಆಂಜನೇಯರು ಯಾವಾಗ ರಾಮಚಂದ್ರನ ಸಂದರ್ಶನ ಮಾಡ್ತಾರೋ ಅಲ್ಲಿಗೆ ಅವರಿಬ್ಬರ ಗ್ರಹಚಾರವು ಕಳೀತು ಅಂತ ಹೇಳ್ಬಿಟ್ಟು ಹಿರಿಯವರು ಹೇಳ್ತಾ ಇದ್ರು. ಹಿರಿಯರು ನಮಗೆ ಯಾರು ತುಂಬ ಹಿರಿಯವರು ಹಿಂದೆ ಇದ್ದರಲ್ಲ, ಆ ಮಹಾನುಭಾವರು ವ್ಯಾಖ್ಯಾನವನ್ನು ಮಾಡುವಾಗ ಹೇಳ್ತಾ ಇದ್ರು, ಯಾವಾಗ ಆಂಜನೇಯನ ಸಂದರ್ಶನವಾಯಿತೋ ಆಗ ರಾಮಚಂದ್ರನಿಗೆ ತನ್ನಲ್ಲಿ ಇದ್ದಂಥ ಏನು ತೊಂದರೆಗಳು ಬಂದಿತ್ತೋ ಅದೆಲ್ಲವೂ ನಿವಾರಣೆ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಆ ನಿವಾರಣೆಯನ್ನು ಮಾಡತಕ್ಕಂಥ ಒಂದು ಗ್ರಂಥಿ, ಒಂದು ಕಾಂಡ ಈ ಸುಂದರಕಾಂಡ ಅಂತ ಹೇಳ್ತೇವೆ. ಇದನ್ನು ಎಲ್ಲರೂ ಕೂಡ ಮನೆಯಲ್ಲಿ ನಿತ್ಯ ಪಾರಾಯಣವನ್ನಾಗಿ ಇಟ್ಟುಕೊಂಡರೂ ಕೂಡ ಒಂದೊಂದು ಸರ್ಗ ಓದಿದ್ರು ಸಹ ಸಾಕು ಅಂತ ಅನಿಸುತ್ತೆ. ಅದಲ್ಲದೆ ಬೇರೆ ಬೇರೆ ಪಾರಾಯಣ ಕ್ರಮಗಳು ಇದೆ ಅಂತ ನಾನು ತಮಗೆ ಭಿನ್ನಮಿಸ್ಕೊಳ್ತೇನೆ. ಈ ಹೊತ್ತು ನಾನು ಒಂದು 15ನೇ ಸರ್ಗ ತನಕ ಸಾಗಬೇಕಾಗಿದೆ. ಏಕೆಂದರೆ 5 ದಿವಸಗಳ ಕಾಲದಲ್ಲಿ ನಾನು 68 ಸರ್ಗವನ್ನು ಮುಗಿಸ್ಬೇಕು. ಸುಂದರಕಾಂಡದಲ್ಲಿ 68 ಸರ್ಗ ಇದೆ. 68 ಸರ್ಗದಲ್ಲಿ ಕೆಲವು ಚಿಕ್ಕದಿದೆ, ಕೆಲವು ದೊಡ್ಡದಿದೆ. ಆದರೆ ಮಹಾನುಭಾವ ಅವನು ಆಂಜನೇಯ ಸ್ವಾಮಿ ಎಷ್ಟು ಮಟ್ಟಿಗೆ ತನ್ನ ಕಾರ್ಯವನ್ನು ಮೆರೆದಿದ್ದಾನೆ, ಎಷ್ಟು ಮಟ್ಟಿಗೆ ಸಫಲಗೊಂಡಿದ್ದಾನೆ, ರಾಮನಿಗೆ ಸಮಾನನಾಗಿ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇರ್ತಾನೆ ಕೆಲವು ಸಮಯದಲ್ಲಿ. ಅದೆಲ್ಲವನ್ನು ತಾವು ಮನಗಾಣ್ತೀರಿ ಈ ಸುಂದರಕಾಂಡವನ್ನು ಮನಸ್ಸಿಗೆ ತಂದುಕೊಂಡಾಗ, ಅನುಭವಿಸುವಾಗ. ಹಾಗೆಯೇ ಯಾವ ಒಂದು ಸೌಂದರ್ಯವನ್ನು ನಾವು ಅಂತೀವೋ ಆ ಸೌಂದರ್ಯವನ್ನು ನಾವು ನೋಡಿದಾಗ ಸುಂದರ ಅಂತ ಅನಿಸುತ್ತೆ. ಅದು ಮನಸ್ಸು ಇಮಿಡಿಯೇಟಾಗಿ ಕೂಡಲೇ ರೆಕಾರ್ಡ್ ಮಾಡ್ಕೊಳ್ಳೋದ್ರಿಂದ. ಆದರೆ ಆನಂದಕ್ಕೆ ಸಂಬಂಧಿಸಿದಾಗ ಬಂದಾಗ ಅದು ಒಳಗೆ ಹೋಗಬೇಕು, ಆ ಸೌಂದರ್ಯ ಒಳಗೆ ಹೋಗಬೇಕು. ಸೌಂದರ್ಯ ಉಳಿದೇ ಇರತಕ್ಕಂಥ ಸೌಂದರ್ಯ ಆಗುತ್ತೆ. ಆದರೆ ಉಳಿಯುವ ಸೌಂದರ್ಯವು ನಮಗೆ ಆಗಬೇಕು. ವೇದದಲ್ಲಿ ತಮಗೆ ಗೊತ್ತಿರೋ ಹಾಗೆ ಶಿಕ್ಷಾವಲ್ಲಿ, ಭೃಗುವಲ್ಲಿ, ಆನಂದವಲ್ಲಿ ಅಂತ ಒಂದು ಭಾಗ ಇದೆ. ಆ ಆನಂದವಲ್ಲಿನಲ್ಲಿ ಒಂದೊಂದೇ ಪ್ರಮಾಣದ ಆನಂದವನ್ನು ಪರಿಚಯ ಮಾಡುತ್ತಾ ಹೇಳ್ತಾರೆ. ಕೊನೆಯಲ್ಲಿ ಪರಬ್ರಹ್ಮ ಆನಂದ ಸ್ವರೂಪವನ್ನು ಕಾಣಬೇಕು ನಾವು ಅನ್ನೋದನ್ನು ಹೇಳ್ತಾರೆ. ಅದರಿಂದಾಗಿ ಬುದ್ಧಿಗೆ ನಿಲುಕ್ತಕ್ಕಂಥದ್ದು ಸಂತೋಷ. ಯಾವುದೋ ಒಂದು ತಿಂಡಿ ತಿಂತೀರಿ, ಯಾವುದೋ ಒಂದು ಡ್ರೆಸ್ ಹಾಕೋತೇವೆ, ಎಲ್ಲೋ ಹೋಗ್ತೇವೆ, ಏನೋ ಮಾಡ್ತೇವೆ, ಅದು ಅಲ್ಲಿಗೆ ಆಗೋಯ್ತು, ಅದು ಸಂತೋಷ. ಆದರೆ ಬುದ್ಧಿಯನ್ನು ಮೀರಿ ಮತಿ ಅಂತ ಇರ್ತದೆ, ಅದು ಚಿತ್ತಕ್ಕೆ ನಿಲುಕ್ತಕ್ಕಂಥದ್ದು, ಅದಕ್ಕೆ ನಿಲುಕ್ತಕ್ಕಂಥದ್ದು ಆನಂದ ಅಂತ ಹೇಳ್ತಾರೆ. ಅದಕ್ಕೋಸ್ಕರವೇ ನಮ್ಮ ಹಿಂದಿನ ಕವಿಗಳೆಲ್ಲರೂ ಕೂಡ ಮತಿಯನ್ನು ನೀಡು ನಮಗೆ ಅಂತ ಕೇಳ್ಕೊತಾರೆ. ಎಲ್ಲರೂ ಕೇಳೋದು ಮತಿಯನ್ನು ನೀಡು ನಮಗೆ ಅಂತ ಕೇಳ್ತಾರೆ ಅಲ್ವೇ. ಯಾವ ಕುಮಾರವ್ಯಾಸನ ಆದಿಪದ್ಯದಲ್ಲಿ ಆಗಲಿ ಎಲ್ಲರೂ ಕೂಡ ರಾಮಾಯಣವನ್ನು, ರಾಮಕಥೆಯನ್ನು, ರಾಮನನ್ನು ಕುರಿತಂತೆ ಪ್ರಸ್ತಾಪ ಮಾಡದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲದರಿಂದಾಗಿ ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕ್ಕೆ ಅತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣಕ್ಕಾವುದು ಆನತ ಜನವ ಗದುಗಿನ ವೀರನಾರಾಯಣ ಅನ್ನುವಾಗ ನೀವು ಗಮನಿಸ್ತೀರಿ, ರಾಮಾಯಣನು ಎಷ್ಟರ ಮಟ್ಟಿಗೆ ಒಂದು ಸ್ಮರಣೆ ಮಾಡಿದ್ದಾನೆ, ರಾಮನ ಸ್ಮರಣೆ ಮಾಡಿದ್ದಾನೆ. ಆನತ ಜನವ ಅಂತಾನೆ. ಅಂದರೆ ದಾಸ್ಯ ಅಂತಂದಾಗ ಸರ್ವೆಂಟು ಅಟೆಂಡರ್ ಅಂತ ಅಂದ್ಕೋಬೇಕಾದಿಲ್ಲ. ತನ್ನನ್ನು ತಾನು ಒಪ್ಪಿಸಿಕೊಂಡು ಸಮರ್ಪಣ ಅಲ್ಲ, ಅದು SOM ಅರ್ಪಣ ಅಲ್ಲ, ಸಮರ್ಪಣ ಮಾಡಿಕೊಳ್ತಕ್ಕಂಥ ಅವನು ಆ ಮಹಾನುಭಾವ ಆಂಜನೇಯ ಅಂಥವನು. ಅದಕ್ಕೆ ನಮ್ಮಲ್ಲಿ ನಾನಾ ವಿಧದ 9 ಭಕ್ತಿಗಳನ್ನು ಕುರಿತು ಹೇಳುವಾಗ ಶ್ರವಣಂ, ಕೀರ್ತನಂ, ವಿಷ್ಣೋಹೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ 9 ವಿಧದ ಭಕ್ತಿಗಳನ್ನು ನಮಗೆ ಭಾಗವತದಲ್ಲಿ ಹೇಳ್ತಾರೆ. ಆ 9 ವಿಧದ ಭಕ್ತಿಯಲ್ಲಿ ದಾಸ್ಯ ಭಕ್ತಿಯನ್ನು ಆಂಜನೇಯ ಆರಿಸಿಕೊಂಡು ಅನುಸರಿಸಿದ್ದಾನೆ ಅನ್ನೋದನ್ನು ತಾವು ಮೊದಲಿಂದ ಮನಗಾಣ್ತೀವಿ. ಅವರು ವ್ಯಾಖ್ಯಾನಕಾರ ಹೇಳ್ತಾರೆ, ಯಶೋಕ ವನ್ಹಿಂ ಜನಕಾತ್ಮಜಾಯಾ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿತಂ ಪ್ರಾಂಜಲಿರಾಂಜನೇಯಂ ನಮಾಮಿತಂ ಪ್ರಾಂಜಲಿ. ಪ್ರಥಮಶಃ ಅಂಜಲಿಯನ್ನು ಸಮರ್ಪಿಸ್ಬಿಟ್ಟು ನಿನಗೆ ನಾನು ಬೇಡ್ಕೊಳ್ತೇನಪ್ಪ. ಸಮುದ್ರ ಮಧ್ಯದಲ್ಲಿ ಬಂದಂಥ ಮೈನಾಕವನ್ನು ನಿವಾರಿಸಿಕೊಂಡು ಹೋಗಿದ್ದಾಗಲಿ ಇದೆಲ್ಲ ಒಂದೊಂದೇ ಬರುತ್ತೆ, ತಮಗೆ ಹೇಳ್ತಾ ಹೋಗ್ತೇನೆ ನಾನು ಆಮೇಲೆ. ಹಾಗೆಯೇ ಯಶೋಕವನ್ನಿಂ, ಸೀತೆಯ ಹೃದಯದಲ್ಲಿ, ಸೀತೆಯ ಹೊಟ್ಟೆಯಲ್ಲಿ ಇದ್ದಂಥ ಆ ಒಂದು ಅಗ್ನಿ ಏನಿತ್ತು, ರಾವಣ ಅವಳನ್ನು ಬಲಾತ್ಕಾರವಾಗಿ ಹೊತ್ತುಕೊಂಡಾಗ ಅಂತ ಅಗ್ನಿ ಏನಿತ್ತೋ, ಆ ಶೋಕದ ಅಗ್ನಿ ಏನಿತ್ತೋ, ಆ ಅಗ್ನಿಯನ್ನೇ ತನ್ನ ಬಾಲಕ್ಕೆ ಹಚ್ಚಿಸಿಕೊಂಡು ಇಡೀ ಲಂಕೆಯನ್ನು ದಹಿಸಿದ ಆಂಜನೇಯ ಅಂತ ಹೇಳುವಂಥ ವ್ಯಾಖ್ಯಾನ ಆಯಿತು. ಯಶೋಕವನ್ಹಿಂ ಜನಕಾತ್ಮಜಾಯಾ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿತಂ ಪ್ರಾಂಜಲಿರಾಂಜನೇಯಂ ಅಂತ ಹೇಳಿಬಿಟ್ಟು ಇಂಥ ಮಹಾನ್ ಭಾವನೆಗೆ ನಮ್ಮ
ಹೇಳ್ತಾರೆ, ಶ್ರೀರಾಮಾಯಣ ಮೇರುರ್ಹಿ ಧರ್ಮರತ್ನೌಘ ಸುಂದರ ಸುಂದರೇ ಸುಂದರ ಸೋಯಂ ಅಂಜನಾ ನಂದನೋತ್ಸವ. ಇದು ಸುಂದರವಾದಂಥ ಕಾಂಡ. ಇದನ್ನು ಪಾರಾಯಣಕವಾಗಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಯಾರ ಮನೆಯಲ್ಲಿ ಸುಂದರಕಾಂಡ ಪಾರಾಯಣ ನಡೆಯುತ್ತೋ ಅವರಿಗೆ ಖಂಡಿತ ಯಶಸ್ಸು ಅನ್ನೋದ್ರ ಜೊತೆಗೆ ದುಃಖ ದಾರಿದ್ರ್ಯ ಪರಿಹಾರವಾಗ್ತದೆ, ಜಡತ್ವ ಹೋಗುತ್ತೆ ಅಂತ. ಅದರಿಂದಲೇ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ, ಜಾಡತನ ಲೆಥರ್ಜಿ ಅನ್ನೋದು ಇರಬಾರ್ದು. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಅಂತಕ್ಕಂಥದ್ದು ನೋಡಿ. ಅದರಿಂದಾಗಿ ಆ ಒಂದು ನಾವು ನಮ್ಮ ಮನಸ್ಸಿಗೆ ತೆಗೆದುಕೊಂಡಾಗ ಈ ಯಾವ್ಯಾವ ಕಾಂಡದಲ್ಲಿ ಏನೇನು ಅವನಿಗೆ ತೊಂದರೆ ಬಂತೋ ರಾಮಚಂದ್ರನಿಗೆ ಅದೆಲ್ಲವೂ ನಿವಾರಣೆ ಆಗ್ತಾ ಹೋಯಿತು. ಸುಂದರಕಾಂಡದಲ್ಲಿ ಆಂಜನೇಯನ ಒಂದು ಭೇಟಿ, ಆ ಕಿಷ್ಕಿಂಧ ಕಾಂಡದಲ್ಲಿ ಭೇಟಿಯಾಗ್ತಾನೆ. ಸುಂದರಕಾಂಡದಲ್ಲಿ ಆಂಜನೇಯನ ಒಂದು ಪರಾಕ್ರಮದ ಒಂದು ವರ್ಣನೆ ವಾಲ್ಮೀಕಿ ಮಾಡಿದ್ದಾರೆ ಅಂತ ತಾವು ಗಮನಿಸ್ತೀರಿ. ತಮಗೆ ಅನಿಸುತ್ತೆ, ಇವನು ಹೇಗೆ ಇವನನ್ನೇ ಆರಿಸಿದ್ನಲ್ಲ, ಎಲ್ಲರೂ ಆರಿಸಿದ್ನಲ್ಲ, ಆಂಜನೇಯನಿಗಿದ್ದಂಥ ಕೆಲಸ ಎಷ್ಟು ದುಸ್ತರವಾದ್ದು ತಾವೇ ಗಮನಿಸ್ತೀರಿ. ಅವನು 100 ಯೋಜನ ಸಮುದ್ರವನ್ನು ದಾಟಿ ಹೋಗಿ ಬಂದು ವಾಪಸ್ ಬರಬೇಕು, ದಾಟಿ ಹೋಗಬೇಕು, ಅಲ್ಲಿ ಏನು ಸಮಾಚಾರವನ್ನು ತಲುಪಿಸ್ಬೇಕು, ಅಲ್ಲಿಂದ ಜಯಪ್ರದವಾಗಿ ವಾಪಸ್ ಬರಬೇಕು, ಇಲ್ಲಿ ವರದಿ ಮಾಡಬೇಕು, ಎಲ್ಲರೂ ಸುಗ್ರೀವಂತರ ಹೋಗಬೇಕು, ಅಲ್ಲಿ ರಾಮಚಂದ್ರ ಕುಳಿತಿದ್ದಾನೆ, ಅವನಿಗೆ ಅದನ್ನು ಒಪ್ಪಿಸ್ಬೇಕು. ಎಲ್ಲ 100 ಯೋಜನ ಅಂದರೆ ವಿದ್ವಾಂಸರು ಹೇಳ್ತಾರೆ 8 ರಿಂದ 10 ಮೈಲಿ ಅಂತಾರೆ. ಅಂದರೆ 100 ಯೋಜನೆಗೆ ಎಷ್ಟಾಯಿತು ಅಂತ ತಾವೇ ಗಮನಿಸ್ಕೊಳ್ಳಿ. ಮಾರ್ಗಶಿರ ಶುದ್ಧ ಏಕಾದಶಿ ದಿವಸ ಆ ಮಹಾನುಭಾವ ಮಧ್ಯಾಹ್ನದ ವೇಳೆಗೆ ಅವನು ಹಾರೋದಕ್ಕೆ ಶುರು ಮಾಡಿದಂತೆ. ಅದರಿಂದಾಗಿ ವಾಲ್ಮೀಕಿ ಅದನ್ನು ವರ್ಣಿಸುವಾಗ ಹೇಳ್ತಾನೆ, ಅವನ ನೆರಳು ಸಮುದ್ರದ ಮೇಲೆ ಉದ್ದವಾಗಿ ಬಿದ್ದಿತ್ತು ಅಂತ ಹೇಳ್ಬಿಟ್ಟು. ಅದನ್ನು ತಾವು ಗಮನಿಸ್ತೀರಿ. ಬಿಸಿಲಲ್ಲಿ ನೀವು ನಡೆಯುವಾಗ ಮೊದಲು ನೆರಳು ಉದ್ದವಾಗಿ 12 ಗಂಟೆ ವೇಳೆಗೆ ನಿಮ್ಮ ತಲೆಯ ಆಕಾರಕ್ಕೆ ಕರೆಕ್ಟಾಗಿ ನೆರಳು ಬಂದಿರುತ್ತೆ. ವಾಲ್ಮೀಕಿ ಎಷ್ಟು ಚೆನ್ನಾಗಿ ಸೈಂಟಿಫಿಕ್ ಆಗಿ ವರ್ಣಿಸ್ತಾನೆ ಅಂತ ತಾವು ಗಮನಿಸ್ತೀರಿ. ಆದ್ದರಿಂದಾಗಿ ನಮ್ಮ ಮಹಾನ್ ಭಾವರು ವಿಘ್ನೇಶ್ ಅವರು ಹೇಳಿದಾಗ ಇದು ಕಾವ್ಯವೇ, ಇದು ಇತಿಹಾಸವೇ ಅಂತಂದಾಗ, ಕಾವ್ಯ ಅಂತ ತಂದು ತೆಗೆದುಕೊಂಡಾಗ ಆದಿಕಾವ್ಯಮಿದಂ ಪ್ರೋಕ್ತಂ ಪುರಾ ವಾಲ್ಮೀಕಿನ ಕೃತಂ. ಆದಿಕಾವ್ಯ ಇದು ಇತಿಹಾಸ ಅಂತ ತೆಗೆದುಕೊಂಡಾಗ ಇಡೀ ಒಂದು ಯುಗದ ಚರಿತ್ರೆ, ಒಂದು ಸಾಂಸ್ಕೃತಿಕ ಮೌಲ್ಯ, ಶಾಶ್ವತವಾದ ಮೌಲ್ಯಗಳು. ಈಗ ಏನು ನಾವು ಕಳ್ಕೊತಾ ಇದ್ದೇವೋ, ಕೆಲವು ಅನೇಕ ನವನಾಗರಿಕತೆಗಳ ಆ ಆಕ್ರಮಣದಿಂದಾಗಿ ನಮ್ಮಲ್ಲಿ ಇರ್ತಕ್ಕಂಥ ರುಚಿ ಏನಿದೆ, ಆ ರುಚಿರ ಏನಿದೆ, ವಿಶೇಷತೆ ಏನಿದೆ, ಅದನ್ನು ನಾವು ಕಳ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಅವರಿಗೆ ದಾಸರಾಗ್ತಾ ಇದ್ದೇವೇನೋ, ಮೌಲ್ಯಗಳು ಹೋಗ್ತಾ ಇದ್ದೀವೇನೋ ಅಂತ ಮನಸ್ಸಿಗೆ ನೋವಾಗುವಾಗ ಈ ರಾಮಾಯಣದ ಸುಂದರಕಾಂಡದ ಮಹಿಮೆಯನ್ನು ತಾವು ತಿಳ್ಕೊಂಡು ನಾವು ಅನುಸರಿಸೋದಾದರೆ ಮತ್ತೆ ನನ್ನ ಭಾರತ ಮಾತೆ ನಮ್ಮ DVG ಅವರು ಹೇಗೆ ಕಂಡುಕೊಂಡಿದ್ದರೋ ಅಂತ ರಾಷ್ಟ್ರ ಪ್ರೇಮ, ರಾಷ್ಟ್ರ ಧರ್ಮ, ರಾಷ್ಟ್ರ ನಿಷ್ಠೆ, ರಾಷ್ಟ್ರಕ ಎನ್ನುವ ಹಾಗೆ ನೇಷನ್ ಅನ್ನುವ ರೀತಿಯಲ್ಲಿ ಎಲ್ಲರೂ ಬೆಳೆಯತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗಲಿ ಅನ್ನೋದು ರಾಮಾಯಣದ ಉದ್ದೇಶ ಅನ್ನೋದು ತಮಗೆ ಪದೇ ಎಲ್ಲ ಕಾಂಡದಲ್ಲಿಯೂ ಗೋಚರವಾಗ್ತದೆ. ಅಲ್ಲಿ ನಾವು ಒಂದು ಸಣ್ಣ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದೀವಿ. ಹೇಗೆ ನಮ್ಮ ಸುಂದರಕಾಂಡದ ಬಗ್ಗೆ ಹೇಳುವಾಗ, ರಾಮನ ಬಗ್ಗೆ ಹೇಳುವಾಗ, ಆಂಜನೇಯನ ಬಗ್ಗೆ ಹೇಳುವಾಗ DVG ಒಂದು ಸಣ್ಣ ಪ್ರಸಂಗವನ್ನು ಹೇಳ್ತಾರೆ. ಇದು ಇಲ್ಲಿಗೆ ಒಂದು ಸಣ್ಣ ಪ್ರಸಂಗ, ಲಘುವಾಗಿದ್ದಕ್ಕಂಥದ್ದಾದರೂ ತಾವು ಗಮನಿಸ್ತೀರಿ. ಏನಂದರೆ, ಒಬ್ಬನಿಗೆ ಬಹಳ ಹೊಟ್ಟೆ ನೋವು, ಮೋಷನ್ ಸ್ವಲ್ಪ ಕಾನ್ಸ್ಟಿಪೇಷನ್ ಆಗಿ ಹೊಟ್ಟೆ ನೋವು ತುಂಬ ಆಗಿಬಿಟ್ಟಿತ್ತು. ಅವನು ಆಯುರ್ವೇದ ಕೊಟ್ಟಿದ್ರು, ಅಭಯಾರಿಷ್ಟನೋ ಅದು ಇದು ಚೆನ್ನಾಗಿ ಕೊಟ್ಟಿದ್ದರು. ಆಮೇಲೆ ಅದು ಆಯಿತು, ಪ್ರವೃತ್ತಿ ಆದ ಸ್ವಲ್ಪ ರಾಮಚಂದ್ರ ನೋವು ಹೋಯ್ತಯ್ಯ ಅಂತಂದಂತೆ. ಇವನು ರಾಮಚಂದ್ರನ ಆ ಜಾಗದಲ್ಲಿ ನೆನೆಸ್ಬಿಟ್ನಲ್ಲ ಅಂತ ಆಂಜನೇಯ ಸ್ವಾಮಿ ಬಂದು ಒಂದು ಹೊಡೆದಂತ. ಅವನಿಗೆ ಒಂದು ಹೊಡೆದ್ರೆ ಅವನಿಗೇನು ನೋವಾಗಲಿಲ್ಲ. ಅವನು ವಾಪಸ್ ಬಂದ, ರಾಮಚಂದ್ರನ ಹತ್ರ ಬಂದ. ಆಂಜನೇಯ ಬರ್ತಾನೆ, ಅವನ ಸ್ವಾಮಿ ಕೆನ್ನೆ ಊದಿತ್ತು. ಏನಿದು, ಯಾರು ಹೊಡೆದ್ರು ನಿನಗೆ ಹೇಳು, ನಾನು ವಿಚಾರಿಸ್ಕೋತೀನಿ, ನೀನೇ ಹೊಡೆದಿಯಲ್ಲೋ ಅಂತಂತಂದು. ಇಲ್ಲ, ಅವನು ಎಂಥ ಜಾಗದಲ್ಲಿ ನೆನೆಸ್ಕೊಂಡಿದ್ದಾನಲ್ಲ ತಮ್ಮನ್ನ. ಜಾಗ ಯಾವುದಾದ್ರೆ ನಾವು ನೆನೆಸ್ಕೊಂಡಲ್ಲೋ ಅದು ಮುಖ್ಯ ಅಲ್ವೇ. ಅಂದರೆ ನಾವು ಏನು ಮಾಡ್ತೀವಿ, ಇಲ್ಲಿ ಹೇಳಿದು ಆವಾಗ ಹನುಮಂತ ಅನ್ನೋ ರಾಮಚಂದ್ರ ಹೇಳ್ತಾನೆ, ಯಾವ ಜಾಗದಲ್ಲಿ ಆಗಲಿ, ಎಲ್ಲಿಯೇ ಆಗಲಿ, ಎಂಥ ದುಸ್ಥಿತಿಯಲ್ಲೇ ಆಗಲಿ ನನ್ನನ್ನು ಸ್ಮರಿಸಿದರೆ ಸಾಕು ಅನ್ನೋದು. ತಮಗೆ ಕುಮಾರವ್ಯಾಸ ಭಾರತದಲ್ಲಿ ಆಗಲಿ, ವ್ಯಾಸ ಭಾರತದಲ್ಲೇ ಆಗಲಿ ಪ್ರಸಂಗ ಬಿಡುತ್ತೆ ನೋಡಿ. ದ್ರೌಪದಿ ದೇವಿಯನ್ನು ಕರ್ಕೊಂಡು ಬಂದಿದ್ದಾರೆ ಸಭೆಗೆ. ಏಕ ವಸ್ತ್ರಧಾರಣಿಯಾಗಿದ್ದೇನೆ, ನಾನು ಬರೋ ಹಾಗಿಲ್ಲ ಅಂತ ಹೇಳಿದ್ದಾಳೆ. ಕುರುಕುಲಕ್ಕೆ ಹಿರಿಯಲಾದ ಸೊಸೆಯವಳು, ಅವಳನ್ನು ಎಳ್ಕೊಂಡು ಬಂದಿದ್ದಾನೆಂದು ದುಶಾಸನ. ಅಲ್ಲಿ ಅವಳ ಒಂದು ಶೀಲಭಂಗವನ್ನು ಮಾಡಬೇಕು ಅಂತ ತುಂಬ ಕೆಟ್ಟದಾದ ಆಲೋಚನೆ ಅವನು ಹೊಂದಿದ್ದಾನೆ. ಅದು ನಡೀಬೇಕು. ಇವಳು ಎಲ್ಲರೂ 5 ಜನರ ಪತಿಗಳನ್ನು ನೋಡಿ ಎಲ್ಲರೂ ದಾಸ್ಯಕ್ಕೆ ಒಳಗಾಗಿದ್ದಾರೆ ಅಂದ್ಕೊಂಡು ಗೋವಿಂದ ಅಂತ ಗೋವಿಂದನ ಕರಿತಾಳೆ ನೋಡಿ, ಶ್ರೀಕೃಷ್ಣನ ಕರಿತಾಳೆ ನೋಡಿ. ಆ ಕರೆದು ಗೋವಿಂದ ಗೋವಿಂದ ಅಂತ ಹೀಗಿರೋ ತನಕ ಅವನು ಬರಲಿಲ್ಲವಂತೆ, ಹೀಗಿರೋ ತನಕ ಬರಲಿಲ್ಲವಂತೆ. ಹೀಗೆ ಬಿಟ್ಟು ಹೀಗೆ ಕರೆದಾಗ ಅವನು ಬಂದ ಅನ್ನೋದು ಪ್ರಸಂಗ ಬರುತ್ತೆ. ಅಂದರೆ ಎಲ್ಲವನ್ನೂ ನಿನಗೆ ಒಪ್ಪಿಸಿದ್ದೇನೆ ನನಗೆ. ಡಾಕ್ಟ್ರ್ ಹತ್ರ ಹೋದಾಗ ನಾವು ಹೇಗೆ ನಮ್ಮನ್ನು ನಾವು ಒಪ್ಪಿಸ್ಕೋತೀವೋ, ಭವರೋಗ ವೈದ್ಯನ ಹತ್ತಿರ ನಾವು ನಾಚಿಕೆ ಇಲ್ಲದೆ ಒಪ್ಪಿಸ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ಹೇಳ್ತಾರೆ. ಕೊನೆಯಲ್ಲಿ ದ್ರೌಪದಿ ಕೇಳ್ತಾಳೆ, ಏನು ಕೃಷ್ಣ, ನಾನು ಆ ಹೊತ್ತಿ ಎಷ್ಟು ಕರೆದೆ, ನೀನು ಬರಲಿಲ್ವಲ್ಲ ಗೋವಿಂದ ಗೋವಿಂದ ಅಂತ.
ಹೌದಮ್ಮ, ನೀನೇನು ಕರೆದೆ? ದ್ವಾರಕಾವಾಸಿ ಗೋವಿಂದ, ದ್ವಾರಕಾವಾಸಿ ಗೋವಿಂದ ಅಂತ ಕರೆದೆ. ನಾನು ದ್ವಾರಕೆಯಿಂದ ಹಸ್ತಿನಾವತಿಗೆ ಬರಬೇಕೋ ಬೇಡವೋ? ಅದರ ಬದಲು ಅಂತರ್ಯಾಮಿ ಗೋವಿಂದ ಅಂತ ಹೇಳಿದರೆ ಏನಾಗಿತ್ತು? ಅಲ್ಲೇ ಇದ್ನಲ್ಲ ನಾನು ಅಂತಂದಂತೆ. ಅಂದರೆ ತಮಗೆ ಗೊತ್ತಾಗ್ತಾ ಇದೆ, ಪರ, ವ್ಯೂಹ, ವಿಭವ, ಅರ್ಚ, ಅಂತರ್ಯಾಮಿ, ಈ 5 ಸ್ವರೂಪದಲ್ಲಿ ಭಗವಂತ ಇರ್ತಾನೆ, ನಮ್ಮೆಲ್ಲರಲ್ಲೂ ಇರ್ತಾನೆ. ಅವನಿಗೆ ಯಾವ ಪಕ್ಷಪಾತವೂ ಇಲ್ಲ, ಇರ್ತಾನೆ. ಅಂತರ್ಯಾಮಿಯನ್ನು ವಿಶೇಷವಾಗಿ ನಾವು ತೆಗೆದುಕೊಂಡಾಗ ಪ್ರತಿ ಸಂಧ್ಯಾವಂದನೆ ಪ್ರತಿ ಮಂತ್ರದಲ್ಲೂ ಹೇಳ್ತೇವೆ, ಅಪವಿತ್ರ ಪವಿತ್ರೋವ ಸರ್ವ ಅವಸ್ಥಾಂಗತೋಪಿವ ಎಕ್ಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಅಂತ ಹೇಳ್ಕೊತೇವೆ ನೋಡಿ. ಸರ್ವ ಅವಸ್ಥಾಂಗತೋಪಿವ, ಅದು ಜ್ಞಾಪಿಸ್ಕೋಬೇಕು. ಸರ್ವ ಅವಸ್ಥಾಂಗ, ಯಾವ ಅವಸ್ಥೆಯಲ್ಲೇ ಇರಲಿ ನಿನ್ನನ್ನು ಧ್ಯಾನಿಸಿದಾಗ ನೀನು ನಮಗೆ ಕಾಪಾಡಬೇಕಪ್ಪ ಅಂಥೇಳಿ ಕೊನೆಯಲ್ಲಿ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ನಾಮತ್ರಯವನ್ನು ತಪಿಸ್ತೇವೆ. ಅಚ್ಯುತ ಚ್ಯುತಿ ಇಲ್ಲದವನು, ಅನಂತ ಅಂತ್ಯ ಇಲ್ಲದವನು, ಗೋವಿಂದ ಗೋವಿನಿಂದ ಗೋವಿಂದ, ಗೋವಿನಂಥ ಸಂರಕ್ಷಣೆಯನ್ನು ಮಾಡುವನು, ಸಾಧು ಸಂರಕ್ಷಣೆಯನ್ನು ಮಾಡ್ತಕ್ಕಂಥವನು, ಧರ್ಮಕ್ಕೆ ಯಾವಾಗಲೂ ಒಲಿಯತಕ್ಕಂಥವನು, ರಕ್ಷಕನಾಗಿರ್ತಕ್ಕಂಥವನು. ಆದ್ದರಿಂದಾಗಿ ನಮ್ಮ ದೇಶಕರು ಒಂದು ಕಾಮಾಸಿಕ ಅಷ್ಟಕ ಅಂತ ನಿಗಮಾನ ದೇಶಕರು ಬರೆದಿದ್ದಾರೆ. ಅದರಲ್ಲಿ ಪ್ರಹ್ಲಾದ ಕೊನೆ ಹೇಳ್ತಾನೆ, ತ್ವಯಿ ಗಚ್ಚತಿ ತ್ವಯಿ ರಕ್ಷತಿ ಕಿಂ ಅನ್ಯೈಹಿ ತ್ವಯಿ ಚ ಅರಕ್ಷತಿ ಕಿಂ ಅನ್ಯೈಹಿ. ಇದನ್ನು ಇಲ್ಲಿಗೆ ಸ್ವಲ್ಪ ಅನ್ವಯ ಮಾಡ್ತಾ ಇದ್ದೇನೆ ಅಷ್ಟೇನೆ. ತ್ವಯಿ ರಕ್ಷತಿ ಕಿಂ ಅನ್ಯೈಹಿ ತ್ವಯಿ ಚ ಅರಕ್ಷತಿ ಕಿಂ ಅನ್ಯೈಹಿ, ಇಷ್ಟೇ ಪ್ರಹ್ಲಾದ ಹೇಳಿದ್ದು. ಅವನು ಬರಬೇಕು, ಕಂಬದಿಂದ ಬರೋದು ಹೇಗೆ ತೂರ್ಣ ಅಂತೀವಿ, ಜಡ ಕಂಬದಿಂದ ಮೂಡಿ ಬರಬೇಕು ಅವನು ದೇವರು ಅಲ್ವೇ. ನೀನು ರಕ್ಷಿಸುವುದಾದರೆ ತ್ವಯಿ ರಕ್ಷತಿ, ನೀನು ರಕ್ಷಿಸುವುದಾದರೆ ಕಿಮನ್ಯಹಿ, ಬೇರೆಯವ್ರಿಗೆ ಏನು ಪ್ರಯೋಜನ ಏನು? ತ್ವಯಿ ಚ ಅರಕ್ಷತಿ, ನೀನು ರಕ್ಷಿಸದೇ ಹೋದರೆ ಬೇರೆಯವ್ರು ಬಂದು ಮಾಡೋದೇನು? ಆದ್ದರಿಂದ ನೀನು ರಕ್ಷಿಸಬೇಕು ಅನ್ನೋ ಥರ. ಆ ರೀತಿ ಆಂಜನೇಯನ ತಾವು ಎಲ್ಲೆಲ್ಲಿ ನಾವು ಸ್ಮರಣೆ ಮಾಡ್ತೇವೋ ಅವನ್ನೆಲ್ಲ ಅವನು ನಮ್ಮನ್ನು ಕಾಪಾಡ್ತಾನೆ ಅಂತ ಒಂದು ಧ್ಯಾನವನ್ನು ತಾವು ಇಟ್ಕೊಂಡ್ರೆ ಸುಂದರ ಅನ್ನೋದರಲ್ಲಿ, ಆ ಸುಂದರಕಾಂಡ ಅನ್ನೋದರಲ್ಲಿ ಹನುಮದ್ ವಿಜಯಂ ಕಾಂಡಂ ಯಹ್ ಪಾರಾಯಣಂ ಆಚರೇತ್ ಅಂತ ಹಾಕಿದ್ದಾರೆ ವಾಲ್ಮೀಕಿಗಳು. ಹನುಮಂತ ಬಂದು ಹೇಳಿದಂಥವ್ರಿಗೆ, ನನ್ನ ಹೆಸರನ್ನು ಕಾಂಡವನ್ನು ನೀನು ಬರಿಕೊಡ್ದು, ನನ್ನ ಹೆಸರನ್ನು ಹಾಕ್ಕೊಡ್ದು, ಹನುಮತ್ ಕಾಂಡ ಅಂತ ಇಡಬೇಕು ಅಂತ ಮನಸ್ಸು ಒರಿಜಿನಲ್ ಅವರಲ್ಲಿ ಉದ್ದೇಶ ಇದ್ದಿದ್ದು, ವೈಭವ ಇರೋದರಿಂದ ಅದೆಲ್ಲ ಒಪ್ಪಲ್ಲ. ಯಾಕೆ? ಸ್ವಾಮಿ ಅವನು, ನಾನು ದಾಸ. ಆದ್ದರಿಂದ ಅದು ರಾಮಾಯಣವೇ ಒಂದು ಭಾಗವೇ ಅಂದಾಗ ಹನುಮದ್ ವಿಜಯಂ ಕಾಂಡಂ ಅಂತ ಅಂದಾಗ ಅವರೇನು ಮಾಡಿದ್ರು ವಾಲ್ಮೀಕಿಗಳು, ಸುಂದರಕಾಂಡ ಅಂತ ಇಟ್ಬಿಟ್ರು. ಯಾಕೆಂದರೆ ಸುಂದರ ಕಪಿವಾಚಕ ಅಂತ ಒಂದು ನಿಘಂಟಿನಲ್ಲಿ ಅರ್ಥ ಇದೆ, ಕಪಿವಾಚಕವಾಗಿ ಸುಂದರಕ್ಕೆ ಒಂದು ಅರ್ಥ ಇದೆ. ಆದ್ದರಿಂದ ಸುಂದರ ಅಂತ ಇಟ್ಬಿಟ್ಟಾಗ ಅವನು ಸುಮ್ಮನಾಗ್ಬಿಟ್ಟ ಹನುಮಂತ. ಆಮೇಲೆ ಗೊತ್ತಾಯ್ತು, ಇವರು ಎಷ್ಟು ಬುದ್ಧಿವಂತರು ವಾಲ್ಮೀಕಿ, ಅವನು ನವವ್ಯಾಕೃತಿ ಪಂಡಿತ ಅಲ್ವೇ. ಆಂಜನೇಯೋ ಮಹಾವೀರೋ ಹನುಮಾನ್ ಮಾರುತಾತ್ಮಜ ತತ್ವಜ್ಞಾನಪ್ರದ ಸೀತಾದೇವಿ ಮುದ್ರಾ ಪ್ರದಾಯಕ ಅಶೋಕಮನಿಕಾಚ್ಛೇತ್ತ ಸರ್ವಮಾಯಾ ವಿಭಂಜನ ಸರ್ವಬಂಧ ವಿಮೋಕ್ತ ಚ ರಕ್ಷೋ ವಿಧ್ವಂಸಕಾರಕ ಪರವಿದ್ಯಾ ಪರಿಹಾರ ಪರಶೌರ್ಯ ವಿನಾಶನ ಪರಮಂತ್ರ ನಿರಾಕೃತ ಪರಯಂತ್ರ ಪ್ರಭೇದಕ ಸರ್ವಗ್ರಹ ವಿನಾಶ ಭೀಮಸೇನ ಸಹಾಯಕೃತ ಸರ್ವದುಃಖಹರ ಸರ್ವಲೋಕಚಾರಿ ಮನೋಜವ ಪಾರಿಜಾತ ದುರ್ಮೂಲಸ್ಥಃ ಸರ್ವಮಂತ್ರ ಸ್ವರೂಪವಾನ್ ಸರ್ವತಂತ್ರ ಸ್ವರೂಪೀ ಚ ಸರ್ವಯಂತ್ರಾತ್ಮಕಸ್ತಥಾ ಕಪೀಶ್ವರೋ ಮಹಾಕಾಯ ಸರ್ವರೋಗ ಹರಃ ಪ್ರಭು ಬಲಸಿದ್ಧಿಕರಃ ಸರ್ವವಿದ್ಯಾ ಸಂಪತ್ ಪ್ರದಾಯಕಃ ಕಪಿಸೇನಾ ನಾಯಕಶ್ಚ ಭವಿಷ್ಯತ್ ಚತುರಾನನಃ ಕುಮಾರ ಬ್ರಹ್ಮಚಾರಿ ಚ ರತ್ನಕುಂಡಲ ದೀಪ್ತಿಮಾನ್ ಸಂಚಲ ದ್ವಾಲ ಸನ್ನದ್ಧ ಲಂಬಮಾನ ಶಿಖೋಜ್ವಲಃ ಗಂಧರ್ವವಿದ್ಯಾ ತತ್ವಜ್ಞೋ ಮಹಾಬಲ ಪರಾಕ್ರಮಃ ಕಾರಾಗೃಹ ವಿಮುಕ್ತಾ ಚ ಶೃಂಖಲಾ ಬಂಧಮೋಚಕಃ ಸಾಗರೋದ್ಧಾರಕ ಪ್ರಾಜ್ಞೋ ರಾಮದೂತ ಪ್ರತಾಪವಾನ್ ವಾನರಃ ಕೇಸರೀಸುತಃ ಸೀತಾಶೋಕ ವಿನಾಶಕ ಅಂಜನಾಗರ್ಭಸಂಭೂತೋ ಬಾಲಾರ್ಕ ಸದೃಶಾನ್ನಃ ವಿಭೀಷಣ ಪ್ರಿಯಕೋ ದಶಗ್ರೀವ ಕುಲಾಂತಕಃ ಲಕ್ಷ್ಮಣ ಪ್ರಾಣದಾತ ಚ ವಜ್ರಕಾಯೋ ಮಹಾದ್ಯುಧಿ ಚಿರಂಜೀವಿ ರಾಮಭಕ್ತೋ ದೈತ್ಯಕಾರಿ ವಿಘಾತಕಃ ಅಕ್ಷಹಂತ ಕಾಂಚನಾಭೋ ಪಂಚಭಕ್ತರೋ ಮಹಾತಪಾಃ ಲಂಕಿಣೀ ಭಂಜನಃ ಶ್ರೀಮಾನ್ ಸಿಂಹಿಕಾ ಪ್ರಾಣಭಂಜನಃ ಗಂಧಮಾದನ ಶೈಲಸ್ಥೋ ಲಂಕಾಪುರ ವಿದಾಹಕಃ ಸುಗ್ರೀವ ಶಿವೋ ಧೀರಃ ಶೂರೋ ದೈತ್ಯ ಕುಲಾಂತಕಃ ಸುರಾರ್ಚಿತೋ ಮಹಾತೇಜಾಃ ಶ್ರೀರಾಮಚೂಡಾಮಣಿಪ್ರದಃ ಕಾಮರೂಪಿ ಪಿಂಗಳಾಕ್ಷೋ ವಾರ್ಧಿ ಮೈನಾಕ ಪೂಜಿತಃ ಕಬಳೀಕೃತ ಮಾರ್ತಾಂಡ ಮಂಡಲೋ ವಿಜಿತೇಂದ್ರಿಯಃ ರಾಮಸುಗ್ರೀವ ಸಂಧಾತ ಮಹಿರಾವಣ ಮರ್ಥನಃ ಸ್ಫಟಿಕಾ ಭೋಗವಾಗೀಶೋ ನವವ್ಯಾಕೃತಿ ಪಂಡಿತಃ ಚತುರ್ಬಾಹುಃ ದೀನಮಂತುರ್ ಮಹಾತ್ಮ ಭಕ್ತವತ್ಸಲಃ ಸಂಜೀವನಿ ನಗಾವರ್ತೋ ಶುಚಿರ್ವಾಗ್ಮಿ ದೃಢವೃತಃ ಕಾಲನೇಮಿ ಪ್ರಮಥನೋ ಹರಿಮರ್ಕಟ ಮರ್ಕಟಃ ದಾಂತಃ ಶಾಂತಃ ಪ್ರಸನ್ನಾತ್ಮ ದಶಕಂಠ ಮದಾಪಹೃತ್ ಯೋಗಿ ಶ್ರೀರಾಮಕಥಾಲೋಲಃ ಸೀತಾನ್ವೇಷಣ ಪಂಡಿತಃ ವಜ್ರದಂಶ್ರೋ ವಜ್ರನಖೋ ರುದ್ರವೀರ್ಯ ಸಮುದ್ಭವಃ ಇಂದ್ರಜಿತ್ ಪ್ರಹಿತ ಅಮೋಘ ಬ್ರಹ್ಮಾಸ್ತ್ರ ವಿನಿವಾರಕಃ ಪಾರ್ಥಧ್ವಜಾಗ್ರ ಸಂವಾಸಿ ಶರಪಂಜರ ಭೇದಕಃ ದಶಬಾಹುರ್ಲೋಕಪೂಜ್ಯೋ ಜಾಂಬೋತ್ಪ್ರೀತಿವರ್ಧನಃ ಸೀತಾ ಸಮೇತ ಶ್ರೀರಾಮಪಾದ ಸೇವಾ ಧುರಂಧರಃ. ಇದು ಸ್ವಾಮಿ, ಇದು ಆಂಜನೇಯನ ಮಹಾನ್ ಭಾವವನ್ನು ವರ್ಣಿಸ್ತಕ್ಕಂಥ ಸ್ತೋತ್ರ ಕಾಳಿಕಾರಹಸ್ಯ ಅಂತ ಒಂದು ಗ್ರಂಥದಿಂದ ಇದು ಬರುತ್ತೆ ನೋಡಿ. ನವವ್ಯಾಕೃತಿ ಪಂಡಿತ, ಗಂಧರ್ವ ವಿದ್ಯಾತತ್ವಜ್ಞ, ಸಂಗೀತದಲ್ಲಿ ಮಹಾನಿಪುಣ, ದಕ್ಷ, ದೂತದಲ್ಲಿ ಅತ್ಯುತ್ತಮವಾದ ದೂತ ಅವನು ಆಂಜನೇಯ. ಇನ್ನೊಬ್ಬ ಯಾರಪ್ಪ ಅಂದರೆ ಮಹಾನ್ ಭಾವ ಕೃಷ್ಣನೇ.
ಕೃಷ್ಣ ಆಂಜನೇಯರ ದೌತ್ಯದಲ್ಲಿ ಎಲ್ಲ ಕಥೆಯೂ ನಡೆದೋಗಿದೆ. ರಾಮಾಯಣ ಮಹಾಭಾರತದ್ದು ಮೊದಲು ರಾಮನಿಂದ ಪ್ರಯೋಗಿಸಲ್ಪಟ್ಟ ದಿವ್ಯವಾದ ಮಾರ್ಗಣ ಅಂದರೆ ದಿವ್ಯವಾದ ಬಾಣಕ್ಕೆ ಮಾರ್ಗಣ ಅಂತ ಕರೀತಾರೆ, ದಿವ್ಯಾಸ್ತ್ರ ಅಂತ ಕರೀತಾರೆ. ಅದೇ ಆಂಜನೇಯ ಸ್ವಾಮಿ ಅಂತ ಹೇಳ್ತಾರೆ. ಮೊದಲು ರಾಮನಿಂದ ರಾವಣನಿಗೆ ಪ್ರಯೋಗಿಸಲ್ಪಟ್ಟಂಥವನು ಆಂಜನೇಯನೇ ಎಂಬುದಾಗಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಅಂಥ ಸುಂದರಕಾಂಡವನ್ನು ನಾವು ಕುರಿತು ಆಲೋಚನೆ ಮಾಡುವಾಗ 68 ಸರ್ಗಗಳಲ್ಲಿ ಈ ಒಂದು ಕಥೆ ಹರಡಿದೆ ಅಂತ ಅಂದಾಗ ಯಾತಕ್ಕೋಸ್ಕರ ಈ ಹೆಸರನ್ನ ಒಂದು ಇಟ್ಟರು ಅಂತಂದಾಗ, ನಾನು ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಮಹಾನ್ ಭಾವರಿದ್ದರು, ಅವರ ಕೃತಿಯನ್ನು ಸಹ ಇಟ್ಕೊಂಡಿದ್ದೆ. ಅದನ್ನು ತಂದಿದ್ದೇನೆ. ರಂಗನಾಥ್ ಶರ್ಮರದ್ದು ತಂದಿದ್ದೇನೆ. 1925ನೇ ಇಸ್ವಿಯಲ್ಲಿ ಪಬ್ಲಿಷ್ ಆಗಿರೋದು ಇದು ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ರಾಮಾಯಣ. ಅದರಿಂದಾಗಿ ಆದಿಕವಿಯಾದಂಥ ಆ ಮಹಾನ್ ಭಾವ ವಾಲ್ಮೀಕಿ ಸೀತಾ, ರಾಮ, ಆಂಜನೇಯ ಎಂಬುವ 3 ಸುಂದರ ಮೂರ್ತಿಗಳ ವಿಚಾರವನ್ನು ಈ ಕಾಂಡದಲ್ಲಿ ವಿಶೇಷವಾಗಿ ಪ್ರಶಂಸೆ ಮಾಡಿದ್ದಾನೆ. ಆದ್ದರಿಂದ ಸುಂದರಕಾಂಡ ಸೌಂದರ್ಯದ ಅತಿಶಯದಿಂದ ಪರಿಶೋಭಿಸುವ ಮೇಲೆ ಹೇಳಿದ ಸೀತಾ, ರಾಮ, ಆಂಜನೇಯರು 3 ಸಹ ಅತಿಶಯವಾದ ಆನಂದವನ್ನು ಅನುಭವಿಸಿದ ವೃತ್ತಾಂತವು ಈ ಸುಂದರಕಾಂಡದಲ್ಲಿ ಇರುವುದರಿಂದ ಮತ್ತಾವ ಕಾಂಡದಲ್ಲೂ ಇರುವುದಿಲ್ಲವಾದ್ದರಿಂದ ಇದು ಸುಂದರಕಾಂಡ. ಈ ಕಾಂಡದಲ್ಲಿ ಅಲ್ಲಿ ಬರುವ ಸುಂದರ ಮತ್ತು ಪರ್ಯಾಯ ಶಬ್ದಗಳಾದ ರುಚಿರ, ಕಾಂತ, ಮನೋಹರ ಈ ರೀತಿಯಾದಂಥ ಶಬ್ದಗಳು. ಸುಂದರಮೂರ್ತಿಯಾದ ಹನುಮಂತನು ದಿವ್ಯ ಸುಂದರಮೂರ್ತಿಗಳಾದ ಶ್ರೀ ಸೀತಾರಾಮರ ಧ್ಯಾನವನ್ನು ಮಾಡ್ತಾನೆ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ತಶ್ಚಿ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ ಎಂಬುದಾಗಿ ಅವನ ಪದೇ 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 ರಾಮನನ್ನು ಸ್ಮರಿಸಿಕೊಂಡು ತನ್ನ ಕಾರ್ಯವನ್ನು ಮಾಡ್ತಾನೆ ನೋಡಿ. ಆದ್ದರಿಂದ ಈ ಒಂದು ಹೆಸರು ಸುಂದರಕಾಂಡಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಒಂದು ಅವಲೋಕನವನ್ನು ಮಾಡುವಾಗ ತಮಗೆ ಗೊತ್ತಾಗುತ್ತೆ, ಬಾಲಕಾಂಡದಲ್ಲಿ ಏನಾಗಬೇಕು, ಸೀತಾ ಕಲ್ಯಾಣ ಆಯಿತು. ಅಯೋಧ್ಯಾಕಾಂಡದಲ್ಲಿ ಏನಾಗಬೇಕು, ವನವಾಸಕ್ಕೆ ಸ್ವಾಮಿ ಬಂದಾಯಿತು. ಅರಣ್ಯಕಾಂಡದಲ್ಲಿ ಏನೇನಾಗಬೇಕು ಆಯಿತು, ಸೀತಾದೇವಿಯ ಒಂದು ಅಪಹಾರ ಆಯಿತು ಬಲಾತ್ಕಾರವಾಗಿ ರಾವಣನಿಂದ, ಅಲ್ಲಿಯ ನೋವು. ಕಿಷ್ಕಿಂಧೆಗೆ ಪ್ರವೇಶ ಆಯಿತು. ಸ್ವಾಮಿ ರಾಮ ಅಯೋಧ್ಯ ಉತ್ತರದಿಂದ ಹಿಡಿದು ಇಲ್ಲಿ ಪಂಪಾ ಸರಸ್ಸಿಗೆ ಬಂದಿದ್ದಾನೆ. ದಕ್ಷಿಣ ಕರ್ನಾಟಕದ ತುಂಗಭದ್ರಾ ತೀರದ ಪಂಪಾ ಸರಸ್ಸಿನಲ್ಲಿ ಆಂಜನೇಯನ ಒಂದು ಭೇಟಿ ಅವನಿಗಾಗಿದೆ. ಅಲ್ಲಿಂದ ಕಿಷ್ಕಿಂಧ ಕಾಂಡದಿಂದ ಅವನ ಒಂದು ಏನು ವರ್ಚಸ್ಸು ಇತ್ತೋ ಅದು ವಿಶೇಷವಾಗಿ ಬಂದು ದೇವಮಾನವಾಗಿ ಬೆಳತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆ ವೇಳೆಗಾಗಲೇ ರಾಮಚಂದ್ರ ತನ್ನ ದೇವಮಾನವತ್ವವನ್ನು ಪ್ರಕಟ ಮಾಡಿದ್ದಾನೆ. ಜಟಾಯುಗೆ ಡೈರೆಕ್ಟಾಗಿ ಮೋಕ್ಷವನ್ನು ಕೊಟ್ಟಿದ್ದಾನೆ, ಶಬರಿಗೆ ಮೋಕ್ಷವನ್ನು ಕೊಟ್ಟಿದ್ದಾನೆ. ಇಲ್ಲೆಲ್ಲ ಅವನು ದೇವಮಾನವನಾಗಿ ಬೆಳಗ್ತಾನೆ. ಮನುಷ್ಯನಾದರೂ ಅಪ್ರಾಕೃತವಾದ ಒಂದು ಶರೀರಿಯಾಗಿ ದೇವಮಾನವತ್ವವಾಗಿ ಪ್ರಕಟವನ್ನು ಮಾಡ್ತಾನೆ. ಇಲ್ಲಿ ಅವನು ಆಂಜನೇಯ ಸ್ವಾಮಿ ಬರ್ತಾನೆ ನೋಡಿ. ಬಂದು ಅವ್ರನ್ನ ಸುಗ್ರೀವ ಕಳಿಸಿಕೊಡ್ತಾನೆ. ಋಷಿಮುಖ ಪರ್ವತದ ಮೇಲೆ ಕೂತಿದ್ದಾನೆ. ಜಾಂಬುವಂತ, ಅಂಗದ ಎಲ್ಲರೂ ಇದ್ದಾರೆ. ಸುಷೇಣ, ನಳ, ನೀಲ, ಮೈಂದ, ದ್ವಿವಿಧ ಎಲ್ಲರೂ ಇದ್ದಾರೆ. ಕುಳಿತಿದ್ದಾನೆ ಸ್ವಾಮಿ. ಅವನು ಸುಗ್ರೀವ ಕುಳಿತಿದ್ದಾನೆ. ಇವರು ನಡ್ಕೊಂಡು ಬರ್ತಾ ಇದ್ದಾರೆ. ರಾಮಚಂದ್ರ ಲಕ್ಷ್ಮಣರು ನಡ್ಕೊಂಡು ಬರ್ತಾ ಇದ್ದಾರೆ. ಭಿಕ್ಷುವಿನ ವೇಷದಲ್ಲಿದ್ದಾರೆ. ಅವರು ವಲ್ಕಲಧಾರಿಗಳಾಗಿದ್ದಾರೆ. ಆದರೆ ಬಿಲ್ಲು, ಬಾಣ, ಖಡ್ಗ ಎಲ್ಲ ಇದೆ. ಆಂಜನೇಯನ ಕಳಿಸ್ತಾ ಸ್ವಾಮಿ ಸುಗ್ರೀವ ಹೇಳಿದ, ನೋಡಿ ಇವರು ಬರ್ತಾ ಇದ್ದಾರೆ. ಇವರು ಹುಟ್ಟಿರುವ ಉಡುಗೆ ತೊಡುಗೆ ನೋಡಿದರೆ ಒಂದಕ್ಕೊಂದಕ್ಕೆ ಸ್ವಲ್ಪ ವಿರೋಧ ಅಂತ ಅನ್ನಿಸ್ತಾ ಇದೆ. ಋಷಿಗಳಾದರೆ ವಲ್ಕಲ ಒಂದೇ ಇರಬೇಕು, ಆಯುಧ ಯಾಕಿರಬೇಕು. ಆದರೆ ಇವರೇನು ವಾಲಿ ಕಡೆಯವರು ಏನಾದ್ರು ಬಂದುಬಿಟ್ಟಿದ್ದಾರೋ ಏನೋ ಅನ್ನೋ ಹೆದರಿಕೆ ಸ್ವಲ್ಪ ಇದೆ. ಋಷಿಮುಖ ಪರ್ವತಕ್ಕೆ ವಾಲಿ ಬರೋದಿಲ್ಲ. ಅವನಿಗೆ ಋಷಿಶಾಪ ಇರೋದ್ರಿಂದ ಅವನು ಬರೋದಕ್ಕೆ ಹೆದರ್ತಾನೆ. ಆದರೂ ಆಂಜನೇಯ ನೀನೇ ಹೋಗಿ ಇದನ್ನು ವಿಚಾರಿಸು. ಆಂಜನೇಯ ಬರ್ತಾನೆ ಸ್ವಾಮಿ. ಬಂದು ಆ ರಾಮಚಂದ್ರನ ಕಂಡು ಒಂದು ನಮಸ್ಕಾರವನ್ನು ಮಾಡಿ ಮಾತನಾಡಿಸ್ತಾನೆ. ಅವನಿಗೆ ಮೊದಲೇ ದೇವರ್ಷಿ ನಾರದರು ಹೇಳಿರ್ತಾರೆ, ಯಾವಾಗ ನಿನಗೆ ದಿವ್ಯವಾದ ಸ್ವರೂಪವನ್ನು ಮನವರಿಕೆ ಮಾಡಿಕೊಳ್ತಕ್ಕಂಥ ಮಹಾಪುರುಷನ ದರ್ಶನವಾಗ್ತದೆಯೋ ಆ ಹೊತ್ತಿನಿಂದ ನೀನು ಬೆಳಗ್ತೀಯಾ ಅಂತ ನಾರದರು ಕೂಡ ಆಂಜನೇಯನಿಗೆ ಹರಸಿರ್ತಾರೆ. ಎಲ್ಲ ಋಷಿಗಳ ಹರಕೆ ಆಂಜನೇಯನಿಗಿದೆ. ಎಲ್ಲ ದೇವಾನುದೇವತೆಗಳ ಒಂದು ಹರಕೆ ಆಂಜನೇಯ ಸ್ವಾಮಿಗಿದೆ ನೋಡಿ. ಬಂದು ನಮಸ್ಕಾರವನ್ನು ಮಾಡಿ ಹೀಗೆ ಹೇಳ್ತಾನೆ, ನೀವು ಹೀಗಿದ್ದೀರಲ್ಲ, ಏನು ನಿಮ್ಮ ಸ್ವಭಾವ ಏನು ಹೀಗಿದೆ, ಒಂದಕ್ಕೊಂದಕ್ಕೆ ವಿರೋಧವಾಗಿದೆಯಲ್ಲ, ಏನು ಅಂತ ನಿಮ್ಮ ಸ್ವಭಾವ, ಎಲ್ಲಿಂದ ಬರ್ತಾ ಇದ್ದೀರಿ ತಾವು ಅಂತ ಹೇಳಿದಾಗ ರಾಮಚಂದ್ರ ಒಂದ್ಸರಿ ಲಕ್ಷ್ಮಣನ್ ನೋಡ್ಬಿಟ್ಟು ಹೇಳ್ತಾನೆ, ಕೇಯೂರ ನ ವಿಭೂಷಯಂತಿ ಪುರುಷಂ ಹಾರ ನ ಚಂದ್ರೋಜ್ವಲಾಂ ನ ಸ್ನಾನಂ ನ ವಿಲೇಪನಂಚ ಪುರುಷಂ ವ್ಯಾಸಂಕೃತ ಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ಏನೇ ಇವನು ಮಾತನಾಡೋದ್ರಲ್ಲಿ ಸ್ವಲ್ಪವೂ ಅಶುದ್ಧತೆ ಇಲ್ಲ. ಒಳ್ಳೆ ಚಮತ್ಕಾರವಾಗಿ ಮಾತಾಡ್ತಾನೆ. ವ್ಯಾಕರಣ ಶುದ್ಧಿ ಇದೆ, ಉಚ್ಚಾರಣ ಶುದ್ಧಿ ಇದೆ, ಸ್ಪಷ್ಟತೆ ಇದೆ, ನಿಖರತೆ ಇದೆ. ಎಲ್ಲವೂ ಇರೋದ್ರಿಂದ ಇಂಥವನು ಯಾರಿಗೆ ಮಂತ್ರಿಯಾಗಿರ್ತಾನೋ ಆ ರಾಜನಿಗೆ ಅಪಜಯ ಅನ್ನೋದು ಇರೋದಿಲ್ಲ ಅಂತಂದೆ ರಾಮಚಂದ್ರ. ನೋಡಿ, ಆಂಜನೇಯನ ಬಗ್ಗೆ ಕೊಟ್ಟಂಥ ಮೊದಲ ಸರ್ಟಿಫಿಕೇಟು ರಾಮಚಂದ್ರದು ಅದು ಅಲ್ಲದೆ. ಆವಾಗ ರಾಮಚಂದ್ರ ಹೇಳೋದುಂಟು. ಅವನು ಕರ್ಕೊಂಡ್ಬರ್ತಾನೆ, ಹೆಗಲ ಮೇಲೆ ಕೂರಿಸ್ಕೊಂಡು ಆಂಜನೇಯ ಇಬ್ಬರನ್ನು ಕರ್ಕೊಂಡು ಬರ್ತಾನೆ. ಮುಂದಿಂದೆಲ್ಲ ತಿಮಗೆ ಕಿಷ್ಕಿಂಧ ಕಾಂಡದ ಕತೆ ಗೊತ್ತಿದೆ. ಈ ಸುಂದರಕಾಂಡಕ್ಕೆ ಬರುವಾಗ ಅವರು ಬಂದಿದ್ದಾರೆ.
ಸಮುದ್ರ ತೀರದಲ್ಲಿ ನಿಂತಿದ್ದಾರೆ ಎಲ್ಲರೂ. ಕಪಿಗಳು ಆ ವೇಳೆಗಾಗಲೇ ಸಾಕಷ್ಟು ಸಮಯವೂ ಆಗೋಗಿತ್ತು, ಸುಗ್ರೀವ ಕೊಟ್ಟಂಥ ಅವಧಿ ಆಗೋಗಿದೆ. ಅವರು ಎಲ್ಲೆಲ್ಲೋ ಸಿಕ್ಕಾಕ್ಕೊಂಡು ಕೊನೆಗೆ ಒಂದು ಬಿಲದಲ್ಲಿ ಹೊಕ್ಕು ಎಷ್ಟೋ ದಿವಸ ಆಗಿ ಕೊನೆಗೆ ಅಲ್ಲಿ ಸ್ವಯಂಪ್ರಭೆ ಅಂತ ಯಕ್ಷಿಣಿಯೊಬ್ಬಳು ಕಾಣಿಸ್ಕೊಂಡು ಅವ್ರನ್ನ ಕಣ್ಣು ಮುಚ್ಕೊಳ್ಳಿ, ನೀವು ನಿಮ್ಮೆಲ್ಲರನ್ನು ಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ, ಇಲ್ಲಿ ಯಾಕೆ ಬಂದಿರಿ ನೀವು ಅಂತ ಹೇಳಿ ಮೇಲಕ್ಕೆ ಬಂದಾಗ ಅವರು ಉದಧಿ ಲಂಘನ ಅಲ್ಲಿ ಬಂದು ಸಮುದ್ರ ತೀರಕ್ಕೆ ತೊಗೊಂಬಂದು ಹಾಕಿದಾಳು ಅವಳನ್ನ ತಾಯಿ. ನೋಡ್ತಾರೆ, ಏನು ಮೊರಿತಾ ಇದೆ ಸಮುದ್ರ, ಹಾರೋರು ಯಾರು, ಎಷ್ಟು ಮಟ್ಟಿಗೆ ಹಾರಬೇಕು ಅದನ್ನು ಅನ್ನೋ ಹಾಗೆ. ಏನಪ್ಪ ನಿಮ್ಮ ಮೀಟಿಂಗ್ ಹೇಳಿ, ಯಾರು ಎಷ್ಟೆಷ್ಟು ಹಾರ್ತೀರಿ? ಎಲ್ಲರೂ ಹೇಳಿದರು. ಅಂಗದ ಹೇಳ್ದ, ಅವನೇ ಲೀಡರ್ ತಾನೆ, ಅಂಗದ ಹೇಳ್ದ 100 ಯೋಜನೆ ಏನೋ ಹಾರಬಲ್ಲೆ ಅಂತ ನನಗೆ ಅನಿಸುತ್ತೆ, ಆದ್ರೆ ವಾಪಸ್ ಬರ್ತೀನಿ ಅಂತ ನಂಬಿಕೆ ಇಲ್ಲ ಅಂತಂದ. ಅಯ್ಯೋ ನಿನ್ನನ್ನು ಹಾರಿಸಬಾರ್ದಪ್ಪ, ನೀನು ಲೀಡ್ರ್ ನಮಗೆ ಅಂತ ಜಾಂಬು ಅಂತ ಹೇಳ್ದ. ಒಂದಾನೊಂದು ಕಾಲದಲ್ಲಿ ಮಂದರ ಪರ್ವತವನ್ನು ಕಡೆಯುವಾಗ ನಾನು ಭಾಗವಹಿಸಿದ್ದೆ. ಅಂದರೆ ಎಷ್ಟು ಸೀನಿಯರ್ ನೋಡ್ಕೊಳ್ಳಿ, ಮಂದರ ಪರ್ವತವನ್ನು ಕಡೆಯುವಾಗ ನಾನು ಭಾಗವಹಿಸಿದ್ದೆ, ಆದರೆ ಈಗ ಶಕ್ತಿ ಇಲ್ಲ ಅಂತ ಆಂಜನೇಯ ಜಾಂಬು ಅಂತ ಹೇಳ್ದ. ಎಲ್ಲರೂ ಹೀಗೆ ಹೇಳ್ತಾ ಇದ್ದಾರೆ. ಆಮೇಲೆ ಜಾಂಬು ಅಂತ ಹೇಳ್ತಾನೆ, ನೋಡಿ ಅಲ್ಲಿ ಕುಳಿತುಕೊಂಡಿದ್ದಾನೆ ಮಹೇಂದ್ರ ಪರ್ವತದ ಕೋಡುಗಲ್ಲಿನ ಮೇಲೆ ಕುಳಿತಿದ್ದಾನೆ ನೋಡಿ ಮಹಾನುಭಾವ, ಅವನು ಹೋಗಿ ಮೊರೆ ಹೋಗ್ಬಿಡೋಣ ನಾವು, ಅವನೇ ಈ ಕೆಲಸವನ್ನು ನಮಗೆ ಮಾಡಿ ಕೊಡಬೇಕು. ಅವನಿಗೆ ಒಂದು ಶಾಪ ಇದೆ, ಅವನನ್ನು ಚೆನ್ನಾಗಿ ಉಬ್ಬಿಸ್ಬೇಕು, ಅವನು ಚೆನ್ನಾಗಿ ಹೇಳಬೇಕು, ಪ್ರಶಂಸೆ ಮಾಡಬೇಕು, ನೀನು ಮಾಡಬಲ್ಲೆ ಅಂತ ಹೇಳಬೇಕು, ಅವನು ಆವಾಗ ಕೆಲಸವನ್ನು ಮಾಡ್ತೀನಿ ಹೋಗು ಅಂತ ಹೊರಟು ಬಿಡ್ತಾನವನು ಅಂತ ಮಹಾನುಭಾವ. ಅವನು ಬನ್ನಿ ಅಂತ ಹೇಳಿ ಎಲ್ಲರೂ ಬಂದು ಜಾಂಬುವಂತನ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಹೊಗಳಿ ಪ್ರಶಂಸೆ ಮಾಡಿ, ನೋಡಪ್ಪ ಬದುಕಿಸ್ಬೇಕು ನಮ್ಮನ್ನೆಲ್ಲ ನೀನು, ಮೊದಲನೇದಾಗಿ ಸುಗ್ರೀವ ಕೊಟ್ಟ ಅವಧಿ ಮುಗಿದೋಗಿದೆ, ನಮಗೆ ಅವನು ಗಡಿಪಾರು ಮಾಡಿ ಶಿಕ್ಷೆ ಕೊಟ್ಬಿಡ್ತಾನೆ, ಅದರಿಂದ ಹಿಡಿದು ನೀವು ಅವನನ್ನು ಕೆಲಸವನ್ನು ಮಾಡಿಕೊಡುವ ತನಕ ನೀವು ನಮಗೆ ಸಹಾಯ ಮಾಡಬೇಕು ಅಂತಂದಾಗ ಒಂದೇ ಏಟಿಗೆ ಹನುಮಪ್ಪ ಹೇಳ್ತಾನೆ ನೋಡಿ, ಅವನು ಎದ್ದು ಮಾಡ್ತೇನೆ ಹೋಗಿ ಅಂತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು ಅಂತಂದರೆ, ಅವನು ವಾಲ್ಮೀಕಿ ಹೇಳ್ತಾನೆ, ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಅವನು ಮಾಡಿದಂಥ ಉತ್ತಮೋತ್ತಮವಾದ ಕಾರ್ಯ ಅಂದರೆ ಇದುವರೆಗೂ ಕೂಡ ದೀರ್ಘ ವಿರಹದಿಂದ ನೊಂದಿದ್ದಂಥ ಸೀತಾಗೂ ರಾಮಚಂದ್ರನಿಗೂ ಒಂದು ಸಾಂಕೇತಿಕ ಸಮಾಗಮವನ್ನು ಮಾಡಿದ ನೋಡಿ. ಒಬ್ಬರಿಂದ ಮುದ್ರಿಕೆಯನ್ನು ತೆಗೆದುಕೊಂಡು ಹೋಗಿ ಅವ್ರಿಗೆ ಕೊಟ್ಟ, ಸೀತಾದೇವಿಯಿಂದ ಚೂಡಾವಣೆಯನ್ನು ತೆಗೆದುಕೊಂಡು ರಾಮಚಂದ್ರ ಕೊಟ್ಟ, ಅಂಥ ಒಂದು ಸಮಾಗಮವನ್ನು ಮಾಡಿಸಿದಂಥ ಕಾಂಡ ಸುಂದರಕಾಂಡ ಆಗಿರೋದರಿಂದ ಇದನ್ನು ಓದುವವರ ಮನೆಯಲ್ಲಿ DIVORSE ಬರೋದಿಲ್ಲ, VORCE ಬರೋದಿಲ್ಲ. ಅದು ಬಹಳ ಬರ್ತಾ ಇದೆಯಲ್ಲ ಇವಾಗ ಕೋರ್ಟ್ನಲ್ಲಿ ನೀವು ಕಾಣ್ತೀರಿ, ಅದು ಬರೋದಿಲ್ಲ. ಬಂಧ ಇರ್ತದೆ, ಅನುರಾಗ ಇರ್ತದೆ, ಅಚ್ಚುಕಟ್ಟಾದ ಬದುಕು ಇರ್ತದೆ. ಈ ಬದುಕು ಆ ಬದುಕು ಸಮೀಕರಣವಾಗಿ ಚೆನ್ನಾಗಿರ್ತೀವಿ ಅನ್ನೋದು ಸುಂದರಕಾಂಡದ ಬಂಧ ಇದು. ಅದರಿಂದಾಗಿ ಅವನು ಆಂಜನೇಯ ಸ್ವಾಮಿ ತಥೋ ರಾವಣನೀತಾಯಾ ಸೀತಾಯಾ ಶತ್ರುಕರ್ಷಣ ಯೇಷ ಪರಮೇನ್ವಿಷ್ಟುಂ ಚಾರಣಾ ಚರಿತೆ ಪಥಿ. ಮೊದಲನೇ ವಾಕ್ಯ ವಾಲ್ಮೀಕಿ ಸ್ವಾಮಿಗಳು ಹೇಳಿಬಿಟ್ರು ಈ ಸುಂದರಕಾಂಡದಲ್ಲಿ ಯಾವ ರೀತಿ ಅವನು ಹನುಮಪ್ಪ ತನ್ನ ಪಥವನ್ನು ಆರಿಸಿಕೊಂಡಿದ್ದಾನೆ ಅಂತ. ತಮ್ಮ ಗಮನದಲ್ಲಿದೆ, ಎಷ್ಟೋ ಹಕ್ಕಿಗಳು ಹಾರ್ತವೆ, ಆಯಾ ಕಕ್ಷೆಗೆ ಮಾತ್ರ ಹೋಗಬಲ್ಲವು, ಅದನ್ನು ಮೀರಿ ಹೋಗ್ಲಿಕ್ಕೆ ಆಗೋದಿಲ್ಲ. ಗರುಡನು ಕೂಡ ಅವನ ಕಕ್ಷೆ ಅವನಿಗಿದೆ. ಇವನು ಚಾರಣರು, ಯಕ್ಷರು, ಕಿನ್ನರು ಹೋಗುವಂಥ ಪಥದಲ್ಲಿ ಅಲ್ಲಿ ಆರಿಸಿಕೊಂಡಿದ್ದಾನೆ. ನಾವು ಏರೋಪ್ಲೇನಲ್ಲಿ ಅನೇಕ ಜನ ಅಮೆರಿಕಕ್ಕೆ ಹೋಗಿ ಬರ್ತೀವಿ, ಅಲ್ಲಿ ಹೋಗಿ ಬರ್ತೀರಿ, ಸರಿ, ಅದು ಯಾವ ಪಥದಲ್ಲಿ ಹೋಗುತ್ತೆ. ಇವನು ಆರಿಸಿಕೊಂಡಿರೋ ಪದ ಇನ್ನೂ ಉತ್ತಮವಾದಂಥ ಒಂದು ಚಾರಣಾ ಚರಿತೆ ಪಥಿ, ಯಕ್ಷಕಿನ್ನರರು ಹೋಗತಕ್ಕಂಥ ಪಥದಲ್ಲಿ ನಾನು ಹೋಗ್ತೇನೆ ಅಂತ ಆ ಪಥವನ್ನು ಆರಿಸಿಕೊಂಡಿದ್ದಾನೆ. ಅದಕ್ಕೆ ಹೇಳ್ತಾರೆ ಚಾರಣಾ ಚರಿತೆ ಪಥಿ ಅನ್ನುವಾಗ ಗುರುವಿನ ಸ್ವರೂಪ ವ್ಯಕ್ತ ಆಗುತ್ತೆ ನಮಗೆ ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ. ಗುರುವಿನ ಸ್ವರೂಪ ಗುಶಬ್ದಸ್ತು ಅಂಧಕಾರ ಸ್ಯಾದೃಹು ಋಷಬ್ದ ತನ್ನಿವರ್ತಕ. ಯಾರಿಗೆ ನಮಗೆ ಅಜ್ಞಾನ ಮೌಢ್ಯ ಕುಳಿತಾಗ ಅದನ್ನು ಪಾರು ಮಾಡಿ ಬೆಳಕನ್ನು ತೋರ್ತಾನಲ್ಲ ಅವನು ಗುರು ಅಂತ. ಏನು ಗುರು? ಆ ಗುರುಗಳಲ್ಲ, ಅವನು ಗುರು ಅಂತ ಅನಿಸ್ಕೋತಾನೆ. ನಿಜವಾದ ಗುರು ಆಚಾರ್ಯ, ತಾನು ನಡೆದು ತೋರಿಸತಕ್ಕಂಥವನು. ಆಂಜನೇಯನ ನಡೆದು ನುಡಿದು ಸಾಧಿಸಿ ತೋರಿಸಿದ್ದಾನೆ. ಆದ್ದರಿಂದ ಅವನು ಸಹ ನಮಗೆ ಆಚಾರ್ಯನಾಗಿ ನೀಡ್ತಾನೆ. ಆ ಪಥವನ್ನು ಅನುಸರಿಸಿ ರಾವಣನೀತಾಯ ಅವನು ಸೀತಾಯ ಅಂಥ ಮಹಾನ್ ಭಾವ ಸೀತೆಯ ಶೋಕವನ್ನು ನಿವಾರಿಸಲಿಕ್ಕೋಸ್ಕರ ಆ ಒಂದು ಪಥವನ್ನು ಗಮನಿಸಿದ್ದಾನೆ, ಆಂಜನೇಯ ತೆಗೆದುಕೊಂಡಿದ್ದಾನೆ ಅಂತ ಹೇಳಿ ಚಾರಣಾ ಚರಿತೆ ಪಥಿ ಎಂಬುದಾಗಿ ಅವನು ಹಾರಲಿಕ್ಕೆ ಶುರು ಮಾಡಬೇಕು. ತಥೋ ರಾವಣನೀತಾಯ ಸೀತಾಯ ಶತ್ರುಕರ್ಷಣ ಯೇಷ ಪರಮನ್ನೇಷ್ಟುಂ ಚಾರಣಾ ಚರಿತೆ ಪಥಿ. ಇನ್ನೊಂದು ಶ್ಲೋಕ ಇದೆ, ದುಷ್ಕರಂ ನಿಷ್ಪ್ರತಿದ್ವಂದ್ವಂ
ಚಿಕೀರ್ಷನ್ ಕರ್ಮ ವಾನರಃ ಸಮುದ್ರಗ್ರ ಶಿರೋಗ್ರೀವೋ ಗವಾಂ ಪತಿರಿವಾ ಬಭೌ. ಒಳ್ಳೆ ಅಚ್ಚುಕಟ್ಟಾಗಿ ಬೆಳೆದು ನಿಂತಿದ್ದಾನೆ ಸ್ವಾಮಿ. ಅವನು ಬೆಳೆದು ನಿಂತು ಒಂದು ಸರ್ತಿ ಆ ಎಡಗಾಲಿನಿಂದ ಆ ಕೋಡುಗಳನ್ನು ಗುದ್ದಿದರೆ ಆ ಎಲ್ಲ ಅಲ್ಲಾಡ್ತಂತೆ, ಪರ್ವತ ಅಲ್ಲಾಡಿ ಅಲ್ಲಿದ್ದಂಥ ಧಾತುಗಳೆಲ್ಲ ಆಶೆ ಬಂದುಬಿಟ್ಟಂತೆ. ಗೈರುಕ ಧಾತುನ ಅಂತಾನೆ ವಾಲ್ಮೀಕಿ. ಅಂದರೆ ಅಷ್ಟರ ಮಟ್ಟಿಗೆ ಇದ್ದ. ಆದ್ದರಿಂದಲೇ ಗೋಷ್ಪದೀಕೃತ ವಾರಾಶಿಂ ಅಂತ. ಅವನಿಗೆ ಆ ಸಮುದ್ರ ಹೇಗಾಯ್ತಪ್ಪ ಅಂದರೆ, ಈ ಸಿಮೆಂಟ್ ಕಾರ್ಡ್ನಲ್ಲಿ ಗೋಷ್ಪದೀಕೃತ ಅನ್ನೋದಕ್ಕೆ ತಮಗೆ ಹೇಳಿಗೆ ಅರ್ಥ ಆಗೋದಿಲ್ಲ. ಒಳ್ಳೆಯ ಸನ್ನಿವೇಶದಲ್ಲಿದ್ದರೆ ಮಳೆ ಬಂದು ನಿಂತ ನಂತರ ಆ ಮಳೆಯ ಪರಿಣಾಮವಾಗಿ ಕೆಸರಿನ ನೀರಿನಲ್ಲಿ ಹಸು ಕಾಲಿಟ್ಟು ನಡೆಯುವಾಗ ಗೋಷ್ಪದಿ ಆ ನೀರು ಹಾಗೆ ಸ್ವಲ್ಪ ನಿಲ್ಲುತ್ತೆ. ಅದರ ಕಾಲಿಗೆ ಹೇಗಿರುತ್ತೋ ಅಷ್ಟು ನೀರು ನಿಲ್ಲುತ್ತೆ. ಆ ರೀತಿ 100 ಯೋಜನೆ ಸಮುದ್ರವನ್ನು ದಾಟಿದ್ದಾನೆ ಆಂಜನೇಯ ಅಂತ ಹೇಳಿರೋದು. ಗೋಷ್ಪದೀಕೃತ ವಾರಾಶಿಂ ಮಶಕೀಕೃತ ರಾಕ್ಷಸಂ. ರಾಕ್ಷಸರನ್ನ ಸೊಳ್ಳೆ ಹಿಸಿದ ಹಾಗೆ ಮಶಕೀಕೃತ ಅಂದರೆ ಸೊಳ್ಳೆ, ಮಶಕ ಅಂದರೆ ಸೊಳ್ಳೆ, ಹಾಗೆ ಮಾಡಿದ್ದಾನೆ ಸ್ವಾಮಿ. ಅವನು ಹತ್ತಿದ್ದಾನೆ ನೋಡಿ, ಅವರೇ ಹಾರಕ್ಕೆ ಅಂತ ಹೊರಟಿದ್ದಾನೆ. ಅಥ ವೈಡೂರ್ಯ ವರ್ಣೇಶು ಶಾದ್ಬಲೇಶು ಮಹಾಬಲಃ ಧೀರಃ ಸಲಿಲಕಲ್ಪೇಶು ವಿಚಚಾರ ಯಥಾ ಸುಖಂ ಅಂತಾನೆ. ಅವನು ಆ ಮಹೇಂದ್ರ ಪರ್ವತವನ್ನು ಹಾರಬೇಕು ಅಂತ ಉದ್ದೇಶ ಮಾಡಿಕೊಂಡಾಗ ಅವನು ಇಡೀ ಒಂದು ತನ್ನ ಮನಸ್ಸನ್ನು ಕೀಲಿ ಕಲಿಸ್ತಾನಂತೆ. ಅದು ದೂತನಿಗೆ ಇರಬೇಕಾದ್ದು ಅಂತ ವಾಲ್ಮೀಕಿ ಹೇಳ್ತಾನೆ. ಒಬ್ಬ ದೂತನಿಗೆ ಏನಾದ್ರು ಒಂದು ಕೆಲಸ ಹೇಳಿದರೆ ಅವನು ಅಷ್ಟೇ ಮಾಡ್ಕೊಂಡು ಬಂದರೆ ಸುಮಾರು, ಅವನು ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡ್ಕೊಂಡು ಬಂದರೆ ಪರವಾಗಿಲ್ಲ. ಮಾಡಿಕೊಳ್ಳುವುದರ ಜೊತೆಗೆ ಎಲ್ಲ ಬಲಾಬಲಗಳನ್ನು ತಿಳಿದು ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದು ಪರಿಪೂರ್ಣವಾದ ಸಾಧನೆಯನ್ನು ಮಾಡಿದರೆ ಅವನು ಉತ್ತಮ ಅಂತ. ಆಂಜನೇಯ ಆ ವರ್ಗಕ್ಕೆ ಸೇರಿದವನು. ಅದರಿಂದಾಗಿ ಅವನು ದ್ವಿಜಾನ್ ಮಿತ್ರಾಸೇನ್ ಧೀಮಾನ್ ಉರಸಾ ಪಾದಪಾನ್ ಹರನ್ ಮೃಗಾಂಶ ಬಹೂನ್ನಿಘ್ನನ್ ಪ್ರವೃದ್ಧ ಇವಕೇಸರಿ ಅಂಜಲಿಂ ಪ್ರಾಂಗುಖ ಕುರ್ವನ್ ಪವನಾಯ ಆತ್ಮಯೋನೆಯೇ. ತನ್ನ ವಾಯುದೇವನನ್ನು ಸ್ಮರಣೆ ಮಾಡಿದ್ದಾನೆ ಸ್ವಾಮಿ. ಮುಖ್ಯ ಪ್ರಾಣ ಅವನು ವಾಯುದೇವನ ಸ್ಮರಣೆ ಮಾಡಿದ್ದಾನೆ. ಯಾವ ರೀತಿ ನಾನು ಉಸಿರನ್ನು ಬಿಗಿ ಹಿಡಿಬೇಕು, ಯಾವ ರೀತಿ ಹಾರಬೇಕು, ಎಲ್ಲಿಗೆ ಹೋಗಿ ಸೇರಬೇಕು ಎಲ್ಲವನ್ನೂ ಮನಸ್ಸಿನಲ್ಲಿಯೇ ಗಮನಿಸಿಕೊಂಡಿದ್ದಾನೆ. ತಥೋಹಿ ವವೃದೇಗಂತಂ ದಕ್ಷಿಣೋ ದಕ್ಷಿಣಾಂ ದಿಶಂ. ದಕ್ಷಿಣಲ್ಲಿದೆ ಲಂಕೆ, ಇಲ್ಲಿಂದ ಅವನು ಹೀಗಿಂದ ಹಾರಬೇಕು ನೋಡಿ. ಆದ್ದರಿಂದಾಗಿ ಯಾವ ರೀತಿ ನಾನು ಸಂಚರಿಸಬೇಕು ಅನ್ನೋದನ್ನು ಮನಸ್ಸಿಗೆ ತೆಗೆದುಕೊಂಡು ಪ್ಲವಂಗ ಪ್ರವರೈ ದೃಷ್ಟ ಪ್ಲವನೇ ಕೃತ ನಿಶ್ಚಯ ವವೃಧೇ ರಾಮವೃದ್ಧ್ಯರ್ಥಂ ಸಮುದ್ರ ಇವ ಪರ್ವಸು. ಹನುಮಂತನು ಹೇಗೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಸಮುದ್ರ ಉಬ್ಬುತ್ತೋ ಹಾಗೆ ಉಬ್ಬಿ ನಿಂತಿದ್ದಾನೆ ತನ್ನ ಕಾರ್ಯವನ್ನು ಸಾಧನೆ ಮಾಡೋದಕ್ಕೋಸ್ಕರ ಅಂತ ವಾಲ್ಮೀಕಿ ಹೇಳ್ತಾರೆ. ಆಮೇಲೆ ಅಲ್ಲಿಂದ ಅವನು ಹಾಗೆ ಹಾರುವಾಗ ಒಂದು ಅಚ್ಚುಕಟ್ಟ ಅಂತ ಸಂದರ್ಭ ಅದು ಹಾರುವಂಥದ್ದು. ಎಲ್ಲರೂ ಕೂಡ ಮನಸ್ಸಿನಲ್ಲೇ ಗಮನವಿಟ್ಕೊಂಡು ಕೂರಿದ್ದಾರೆ. ಬೇರೆ ಕಪಿಗಳೆಲ್ಲವೂ ಏನಾಗುತ್ತೋ ನಮ್ಮ ಹನುಮಪ್ಪ ಕಾರ್ಯ ಸಾರಿಸ್ಕೊಂಡು ಬರ್ತಾನೋ ಇಲ್ವೋ ಏನಾಗುತ್ತೋ ಅನ್ನೋದು ಒಂದು ಮನಸ್ಸಿಗೆ ಅವರಿಗೆ ತುಂಬ ನೋವಾಗಿದೆ. ಅದರಿಂದಾಗಿ ಒಂದು ಬೆಟ್ಟವನ್ನು ನೋಡಿದಾಗ ಯಾವ ರೀತಿ ನಮಗೆ ಗಮನ ಬರುತ್ತೋ ಆ ಬೆಟ್ಟದ ಹಾಗೆ ಇದ್ದ ಆಂಜನೇಯ ಅಂತ ಹೇಳ್ತಾರೆ. ಅನೇಕ ಚಾರಣರು, ಋಷಿಗಳು, ಸಿದ್ಧರು ಆಕಾಶದಲ್ಲಿ ಹಾಗಾಗಿ ಅಲ್ಲಲ್ಲೇ ನಿಂತ್ಕೊಂಡು ಇವ ಎಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಶ್ರೀರಾಮನಿಗೋಸ್ಕರ, ಇಲ್ಲಿ ತನಕ ಯಾರು ಏನು ಮಾಡಿಲ್ಲವಲ್ಲ ಅಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಸಮುದ್ರವನ್ನು ಹಾರೋದು ಅಂದರೆ ಅದೇನು ಸಾಮಾನ್ಯವೇ ಅಲ್ವೇ ಅಂತ ಅಂದ್ಕೊಂಡು ಹೇಳ್ತಾ ಇದ್ದಾಗ ಒಂದು ಸರ್ತಿ ಮಹಾಕಾಯನ ಅಂತ ಆಂಜನೇಯ ತಮ್ಮ ರೋಮಗಳನ್ನು ಬದರಿ ಮಹಾಮೇಘದಂತೆ ಒಂದು ಸಲ ಗರ್ಜಿಸ್ತಾನಂತೆ. ಸುನನಾದ ಸುಮಹಾನಾದಂ ಸ ಮಹಾನ್ ಇವ ತೋಯದಃ. ಗರುಡನು ಒಂದು ಘಟಸರ್ಪವನ್ನು ಒಯ್ತಾ ಇದ್ದಾಗ ಹೇಗಿರ್ತಾನೋ ಹಾಗೆ ಅವನು ಅಚ್ಚುಕಟ್ಟಾಗಿ ನಿಂತಿದ್ದಾನೆ ಆಂಜನೇಯ ಸ್ವಾಮಿ. ಹಾರಬೇಕು. ಸಾಧಕನಿಗೆ ಯಾವ ಸಾಧನೆಯಲ್ಲಿ ಕಷ್ಟಗಳು ಬಂದು ಒದಗ್ತದೋ, ವಿಘ್ನಗಳು ಬಂದು ಒದಗ್ತದೋ ಅದನ್ನು ನಿವಾರಿಸಿಕೊಂಡು ತನ್ನ ಗುರಿಯನ್ನು ಸಾಧಿಸಬೇಕಾದ್ರೆ ಆಂಜನೇಯನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಆಗೋದು ಅದೇನೇ. ಆದ್ದರಿಂದಾಗಿ ಮೊದಲು ಹಾರಿ ಸ್ವಲ್ಪ ಒಂದು 2 ಹೆಜ್ಜೆ ಬರುವಾಗ ಅವನು ಮೊದಲು ಹೇಳ್ತಾನಂತೆ, ಕಪಿಗಳನ್ನು ನೋಡ್ಕೊಂಡು ಹೇಳ್ತಾನಂತೆ, ಎಲೈ ವಾನರರೇ ವಾನರಾನ್ ವಾನರ ಶ್ರೇಷ್ಠ ಇದಂ ವಚನಮಬ್ರವೀತ್ ಯಥಾ ರಾಘವ ನಿರ್ಮುಕ್ತ ಶರಹ ಶ್ವಸನ ವಿಕ್ರಮ. ರಾಮ ಬಿಟ್ಟಂತ ಮೊದಲನೆಯ ದಿವ್ಯವಾದಂಥ ಮಹಾಸ್ತ್ರ ಇದ್ದಾಗೆ ಇದ್ದೇನೆ. ನಹಿ ದ್ರಕ್ಷ್ಯಾಮಿ ಯದಿತಾಂ ಲಂಕಾಯಾಂ ಜನಕಾತ್ಮಜಾಂ ಅನೇನೈವ ಹಿ ವೇಗೇನ ಗಮಿಷ್ಯಾಮಿ ಸುರಾಲಯಂ. ಅವನು ಹೇಳ್ತಾ ಇದ್ದಾನೆ, ಆಂಜನೇಯ ಡಿಕ್ಲೇರ್ ಮಾಡ್ತಾ ಇದ್ದಾನೆ, ನಾನೇನಾದರೂ ಲಂಕೆಯಲ್ಲಿ ಹೋಗಿ ಹುಡುಕಿದಾಗ ಸೀತಾದೇವಿ ಸಿಗದೆ ಹೋದರೆ ಸ್ವರ್ಗಕ್ಕೆ ಹೋಗ್ತೇನೆ, ನೇರ ದೇವತೆಗಳ ಊರು ಸುರಾಲಯ, ಅಲ್ಲಿಗೆ ಹೋಗ್ತೇನೆ. ಅಲ್ಲಿ ಸಿಕ್ಕಲಿಲ್ಲ ಅಂತ ಇಟ್ಕೊಳ್ಳಿ, ಯದಿವಾ ತ್ರಿದಿವೇ ಸೀತಾಂ, 3 ಲೋಕಗಳಲ್ಲಿ ಹುಡುಕ್ತೇನೆ, ಅಲ್ಲಿ ಸಿಕ್ಕಲಿಲ್ಲ ಅಂದ್ಕೊಂಡೆ ನದೃಕ್ಷ್ಯಾಮಿ ಬದ್ಧ್ವಾ ರಾಕ್ಷಸ ರಾಜಾನಂ, ರಾವಣ ಸಹಿತವಾಗಿ ಲಂಕೆಯನ್ನು ಬೇರೆ ಸಹಿತವಾಗಿ ಹೊತ್ತರ್ತೇನೆ, ಇದು ನಿಶ್ಚಯ ಅಂತಾನೆ. ಅಂದ್ರೆ ಮಟ್ಟೆ ಅವನಿಗೆ ಎಷ್ಟು ಬಲ ಇತ್ತು, ಆ ಬಲವನ್ನು ಹೇಗೆ ನಿಯಂತ್ರಿಸ್ತಾ ಇದ್ದ, ಅನಾವಶ್ಯಕವಾಗಿ ಆ ಬಲವನ್ನು ಉಪಯೋಗಿಸ್ತಾ ಇರಲಿಲ್ಲ, ಎಷ್ಟು ಬೇಕೋ ಅಷ್ಟು ಬಲವನ್ನು ಉಪಯೋಗಿಸ್ತಾ ಇದ್ದ ಮಹಾನುಭಾವ ಅಂತ ಗಮನಿಸ್ತೀರಿ. ಅವನು ಹೊರಡಿ ಹಾರಿದ್ದಾನೆ, ಒಂದು ಸರ್ತಿ ಹಾರಿದ್ದಾನೆ ನೋಡಿ. ಆ ಹಾರಿ ಹೋಗುವಾಗ ಪಕ್ಕದ ಮೊದಲು ಅವನಿಗೆ ಮೈನಾಕ ಪರ್ವತ ಅಂತ ಒಂದು ಪರ್ವತ ನೀರಿನಿಂದ ಆಚೆ ಎದ್ದು
ಬಹಳ ಹಿಂದಿನ ನಡೆದಂಥ ಒಂದು ಪ್ರಸಂಗದಲ್ಲಿ ಅನೇಕ ಪರ್ವತಗಳಿಗೆ ರೆಕ್ಕೆ ಇತ್ತು ಅಂತ ಹೇಳ್ತಾರೆ. ಅವು ಎಲ್ಲೇ ಹೋಗಿ ಅಲ್ಲಲ್ಲಿ ನಿಂತುಬಿಡ್ತಾ ಇದ್ವಂತೆ. ಪರ್ವತಗಳು ಬಂದಾಗ ನಿಂತಾಗ ಪಟ್ಟಣಗಳು ಹಾಳಾಗ್ಬಿಡ್ತಾವಲ್ಲ, ಅದಕ್ಕೆ ದೇವೇಂದ್ರನಿಗೆ ಹೇಳಿ ವಜ್ರಾಯದಿಂದ ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಕಟ್ ಮಾಡ್ಕೊಂಡು ಬಾ ಅಂತ ವಿಧಿಸಿದರು. ಕಟ್ ಮಾಡ್ಕೊಂಡು ಬರುವಾಗ ಈ ಮೈನಾಕವನ್ನು ವಾಯುದೇವ ತೆಗೆದುಕೊಂಡು ಬಂದು ಸಮುದ್ರದಲ್ಲಿ ಹಾಕಿದ್ದಾನೆ. ಅವನಿಗೇನು ತೊಂದರೆ ಆಗಿಲ್ಲ. ತಾನಾಗಿ ಎದ್ದ ಮೈನಾಕ, ಬಾ ನನ್ನಲ್ಲಿ ಸ್ವಲ್ಪ ಒಂದು ಕ್ಷಣ ವಿಶ್ರಮಿಸು ನೀನು, ಹೋದಟ್ಟೆ ನಿನ್ನ ಆಯಾಸವನ್ನು ಸ್ವಲ್ಪ ಪರಿಹಾರ ಮಾಡ್ಕೊಂಡ್ರೆ ಅವನು ಎದೆಯಿಂದ ಒಂದು ಸತಿ ಹೊಡೆದು ಮೈನಾಕನ ಹೇಳ್ತಾನಂತೆ, ನಾನು ಈಗ ಹೊರಟಿರೋದು ರಾಮ ಕಾರ್ಯಕ್ಕೆ, ಆಮೇಲೆ ಬಂದ ಮೇಲೆ ನಿನ್ನ ನಾನು ವಿಚಾರಿಸ್ಕೋತೇನೆ, ನೀನು ದಯವಿಟ್ಟು ನನ್ನನ್ನು ಬಿಟ್ಟುಬಿಡು ಅಂತಂದ. ಮೊದಲನೆಯ ಒಂದು ವಿಘ್ನ ಹೇಗೆ ಅದನ್ನು ಹಾಗೆ ನಿವಾರಿಸ್ದ. ಅಲ್ಲಿಂದ ಬರ್ತಾ ಇದ್ದಾನೆ ಹನುಮಂತ. ಬಂದಿದ್ದ ಕೆಲಸ. ಎರಡನೇದಾಗಿ ಅವರು ನೋಡ್ತಾ ಇದ್ದಾರೆ ದೇವಾನು ದೇವತೆಗಳು. ಹೀಗೆ ಇವನು ಹೋಗುವಾಗ ಯಾವ ರೀತಿ ಇವನು ವಿಘ್ನವನ್ನು ನಿವಾರಿಸ್ಕೊಂಡು ಹೋಗ್ತಾನೆ ನೋಡೋಣ ಅಂತ ಹೇಳಿ ನಾಗಮಾತೆಯಾದ ಸುರಸಾದೇವಿಯನ್ನು ಕಳಿಸಿದ್ದಾರೆ. ನಾಗಮಾತೆ ಅವಳು ಹೇಗೆ ಅವಳು ತಮ್ಮ ಸಂಕುಚನಗೊಳ್ಳಬಲ್ಲು, ಹಾಗೆ ವಿಸ್ತಾರವಾಗಬಲ್ಲಳು. ಅಂತಹ ಕಾಮರೂಪಿಣಿ ಆ ಸುರಸೆ ನಾಗಮಾತೆ ಅನ್ನೋಳು. ಅವಳು ಬಂದು ಎದ್ದು ನಿಂತ್ಕೊಂಡು ಎದುರು ಹೇಳ್ತಾಳಂತೆ, ನನ್ನನ್ನು ನೀನು ಪ್ರವೇಶಿಸ್ಬಿಟ್ಟು ಹೋಗಬೇಕು, ಅದು ನಿಯಮ, ನಿನ್ನನ್ನು ನಾನು ಬಿಡೋದಿಲ್ಲ. ಅಮ್ಮ ತಾಯಿ, ನಾನು ಹೋಗ್ತಾ ಇರೋದು ರಾಮ ಕಾರ್ಯಕ್ಕೋಸ್ಕರ, ಅವಧಿ ಮೀರಿದೆ, ಅದರಿಂದಾಗಿ ನಾನು ಹೋಗಿ ಬರುವಾಗ ನಿನಗೆ ಆಹಾರವಾಗಿರ್ತೇನೆ ಅಂತಂದ. ಅದೆಲ್ಲ ನನಗೆ ಒಪ್ಪೋದಿಲ್ಲ. ಹೇಳಿದ ಮಾತು ಯಾರು ನಡೆಸೋದಿಲ್ಲ. ಆಗಿನ ಕಾಲದಲ್ಲಿ ಹೇಳಿದ ಮಾತು ಈಗಿನ ಕಾಲದಲ್ಲಿ ಬಿಟ್ಬಿಡೋಣ. ತ್ರೇತಾಯುಗದಲ್ಲಿ ಹೇಳಿರೋ ಮಾತು, ಹೇಳಿದ ಮಾತು ಯಾರು ನಡೆಸೋದಿಲ್ಲ, ಆದ್ದರಿಂದ ನಾನು ನಿನ್ನ ನಂಬೋದಿಲ್ಲ ಅಂದ್ಲು. ನೀನು ನನ್ನ ನಂಬಲೇಬೇಕು, ನಾನು ರಾಮನ ದೂತ, ರಾಮ ಯಾವಾಗ ಸುಳ್ಳು ಹೇಳೋದಿಲ್ವೋ ನಾನು ಸುಳ್ಳು ಹೇಳೋದಿಲ್ಲ ಅಂತ ಹೇಳ್ಕೋ ಅಂತ ಅಂದ್ಕೊಂಡು ಅವಳು ಇಲ್ಲ ನಾನು ಬಿಡೋದಿಲ್ಲ ಅಂದ್ಲು. ಸರಿ ಆಯಿತು. ಅವಳು ಯಾವ ರೀತಿ ತನ್ನ ಬಾಯಿಯನ್ನು ವಿಸ್ತಾರ ಮಾಡಿದ್ಲು, ಇವನು 20 ಯೋಜನಮಾಯಿತಃ ಅಂತಾನೆ ವಾಲ್ಮೀಕಿ. ಸುಮಾರು ದೊಡ್ಡದಾಗಿ ಅವಳು ಬಾಯಿ ತೆಗೆದ್ಲು, ಅದಕ್ಕಿಂತ ದೊಡ್ಡದಾಗಿ ಇವನು ಬೆಳೆದ. ಆಮೇಲೆ ಒಂದು ಕ್ಷಣದಲ್ಲಿ ಆಲೋಚನೆ ಮಾಡಿದ್ದಾನೆ. ಹೀಗೆ ಬಾಯಿ ತೆಗೆದಿದ್ಲಲ್ಲ, ಆ ತಕ್ಷಣದಲ್ಲೇ ಸೂಕ್ಷ್ಮವಾಗಿ ಮಾಡ್ಕೊಂಡು ಒಳಗೆ ಹೋಗಿ ಹೊರಗೆ ಬಂದ. ಅದು ಅವನ ಒಂದು ವಿದ್ಯುತ್ ಅನ್ನೋದು. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ನೀವು ಹೇಳ್ತೀರಿ ತಾವೆಲ್ಲ ಗಮನಿಸ್ತೀರಿ ನೋಡಿ, ನಮ್ಮ ಮನಸ್ಸು ನೋಡಿ ಎಲ್ಲಿ ಬೇಕಾದ್ರೂ ಹೋಗುತ್ತೆ, ಎಲ್ಲಿ ಬೇಕಾದ್ರೂ ಬರುತ್ತೆ. ಮನಸ್ಸಿನ ವೇಗ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಮನಸ್ಸಿನ ವೇಗವನ್ನು ಬಲ್ಲವನು ಹನುಮಂತ, ಮನೋವೇಗ ಅಂತಲೇ ಅವನಿಗೆ ಹೆಸರು. ಆವಾಗ ಸುರಸ ಹೇಳ್ತಾಳೆ, ನೀನು ನನ್ನ ಗೆದ್ದಿದೀಯ ಹೋಗು ಅಂತಂದ್ಲು. ಅವಳನ್ನು ಸ್ತುತಿ ಮಾಡಿ ಮುಂದೆ ಬರ್ತಾ ಇದ್ದಾನೆ ಹನುಮಂತ. ಬರ್ತಾ ಇದ್ದಾಗ ಹೇಗೆ ಮೊದಲಿಗೆ ಮೈನಾಕ ಪರ್ವತವನ್ನು ಅಪ್ಪಳಿಸಿ ಕೆಡಹಿದ್ನೋ, ಹೇಗೆ ಸುರಸೆಯನ್ನು ತಾನು ನೋಡು ನಾನು ನಿನ್ನ ಬಾಯಿಯನ್ನು ಪ್ರವೇಶಿಸಿದ್ದೇನೆ, ತಂ ದೃಷ್ಟ್ವಾ ವದನಾನ್ಮುಕ್ತಂ ಚಂದ್ರಂ ರಾಹುಮುಖಾದಿವ ಅಬ್ರವೀತ್ ಸುರಸಾದೇವಿ ಸ್ವೇನ ರೂಪೇಣ ವಾನರಂ ಅರ್ಥಸಿದ್ಧೈ ಹರಿಶ್ರೇಷ್ಠ ಗಚ್ಚ ಸೌಮ್ಯ ಯಥಾಸುಖಂ ಸಮಾನಯಸ್ವ ವೈದೇಹಿಂ ರಾಘವೇಣ ಮಹಾತ್ಮನ. ಅಲ್ಲಿ ನೊಂದಿದ್ದಾಳೆ ಹನುಮಂತ, ನೀನು ಹೋಗು, ನಾನು ಬಿಟ್ಕೊಟ್ಟಿದ್ದೇನೆ ನಿನ್ನನ್ನು, ಅವಳನ್ನು ಕಂಡು ನೀನು ಬಾ ಅಂತ ಹೇಳಿಬಿಟ್ಟು ಸಾಧು 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 ಅಂತ ಎಲ್ಲರೂ ಹೊಗಳ್ತಾ ಇದ್ದಾರೆ. ಆ ವಿದ್ಯಾಧರರು ಚಾರಣರು ಎಲ್ಲೂ ಕೂಡ. ಸಿಂಹ ಕುಂಜರ ಶಾರ್ದೂಲ ಪಥಕ ಉರಗ ವಾಹನೈ ವಿಮಾನೈ ಸಂಪದದ್ಭಿಶ್ಚ ಪಾವಕೈ ಉಪಶೋಭಿತೆ ಕೃತಪುಣ್ಯೈ ಮಹಾಭಾಗೈ ಸ್ವರ್ಗಜಿದ್ಭಿರ್ ಅಲಂಕೃತೆ ವಹತಾಹವಿಮತ್ಯರ್ಥಂ ಸೇವಿತೆ ಚಿತ್ರಭಾನುನ. ಅನೇಕ ಆಕಾಶದಲ್ಲಿ ನಡೀತಾ ಇದ್ದಂಥ ಒಂದು ವ್ಯಾಪಾರಗಳನ್ನು ಚಿತ್ರಿಸ್ತಾನೆ ವಾಲ್ಮೀಕಿ. ಹಾಗೆ ಹೋಗ್ತಾ ಇದ್ದಾನೆ ಅವನು ಹನುಮಂತ. ಹೊಂದಾಗ ಮೊದಲು ಆ ಸುರಸಾದೇವಿಯನ್ನು ಗೆದ್ದಿದ್ದಾಯಿತು. ಎರಡನೇದಾಗಿ ಬರ್ತಾ ಇದ್ದಾನೆ, ಅವನ ನೆರಳನ್ನು ಆಕರ್ಷಿಸ್ತಾ ಇದ್ದಾಳೆ ಈ ಸಿಂಹಿಕೆ ಅಂತ ಒಬ್ಬಳು ರಾಕ್ಷಸಿ ಕಡಲಿನಲ್ಲಿ ಇದ್ದಾಳೆ. ಅದನ್ನು ಕುರಿತು ಸುಗ್ರೀವ ಹೇಳಿದ್ದ ಹನುಮಂತನಿಗೆ. ಯಾವಾಗ ಎಲ್ಲ ಕಪಿಗಳ ಪೈಕಿ ಹನುಮಂತನನ್ನೇ ಕೆಲಸವನ್ನು ಮಾಡಿಕೊಂಡು ಬರ್ತಾನೆ ಅಂತ ಸುಗ್ರೀವನಿಗೆ ಮೊದಲು ಅದನ್ನು ವಾಲ್ಮೀಕಿ ಪದೇ ಹೇಳ್ತಾನೆ. ಎಲ್ಲಿ ಹನುಮಂತ ಇದ್ದಾನೋ ಅಲ್ಲಿ ಜಯ ನಿಶ್ಚಯ ಅಂತ ಹೇಳ್ತಾ ಇದ್ದಾನೆ ನೋಡಿ. ಅದರಿಂದಾಗಿ ಆ ಸಿಂಹಿಕೆ ಅವಳು ನೆರಳನ್ನು, ಛಾಯಾಗ್ರಾಹಿ ಅಂತ ಹೆಸರು ಅವಳಿಗೆ, ನೆರಳನ್ನು ಹಿಡಿದು ಹಾಗೆಯೇ ನುಂಗಿಬಿಡ್ತಾಳೆ ಪ್ರಾಣಿಗಳನ್ನು, ಆಕಾಶದಲ್ಲಿ ಹಾರುವ ಪ್ರಾಣಿಗಳನ್ನು. ಅವಳಿಗೆ ಒಳ್ಳೆ ಆಹಾರ ಸಿಕ್ತು, ಪುಷ್ಟವಾಗಿ ಬೆಳೆದಿದ್ದಾನೆ, ಹಾರ್ತಾ ಇದ್ದಾನೆ ಅಂತ ಹಿಡಿದು ಎಳೆದ್ಲು. ಇವ್ನು ನೋಡ್ತಾನೆ, ಹೀಗೆ ತನ್ನ ಗಮನವನ್ನು ಹೀಗೆ ಯಾವಾಗ ತಿರುಗಿಬಿಟ್ನೋ ನೋಡ್ತಾನೆ ಯಾವುದು ಅಂತ ಹೇಳ್ಬಿಟ್ಟು ಒಂದು ಬಾಯಿ ತೆಕ್ಕೊಂಡು ಕಡಲದಲ್ಲಿ ಇರೋದನ್ನು ಗೊತ್ತಾಗುತ್ತೆ. ತನ್ನ ಸ್ವಾಮಿ ಸುಗ್ರೀವ ಹೇಳಿದ ಇದೇ ಛಾಯಾಗ್ರಾಹಿ ಭೂತ ಇವಳೇ ರಾಕ್ಷಸಿ ಅಂತ ಅಂದ್ಕೊಂಡು ಅವಳ ಒಂದು ಬಾಯಿಯಲ್ಲಿ ಸೂಕ್ಷ್ಮವಾಗಿ ಪ್ರವೇಶಿಸಿ ಅವಳನ್ನು ಸಂಹಾರ ಮಾಡಿ ಮೇಲೆ ಎದ್ದು ಮತ್ತೆ ಎಗರಿದ್ದಾನೆ ನೋಡಿ. ಎಷ್ಟರ ಮಟ್ಟಿಗೆ ಅವನು ಹಾರ್ತಾ ಇದ್ನೋ, ಎಷ್ಟರ ಮಟ್ಟಿಗೆ ಇಳಿತಾ ಇದ್ನೋ, ಯಾವ ಹೆಲಿಕಾಪ್ಟರು ಯಾವ ಸ್ಪೀಡು ಯಾವುದು ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅವನು ತನ್ನ ಕೆಲಸವನ್ನು ಸಿದ್ಧಿ ಮಾಡ್ತಾ ಇದ್ದ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ. ಸಿಂಹಿಕೆಯನ್ನು ಕೊಂದಾಯಿತು, ಬಂದ ನೇರ ಬಂದಿದ್ದಾನೆ. ರಾಹುವಿನ ಬಾಯಲ್ಲಿ ಹೊರುವ ಚಂದ್ರನಂತೆ ಅಂತ ಹೇಳ್ತಾರೆ. ಸ ಚಾರು ನಾನಾ ವಿಧ ರೂಪಧಾರಿ ಪರಂ ಸಮಾಸಾದ್ಯ ಸಮುದ್ರ ತೀರಂ ಪರೈಹಿ ಅಶಕ್ಯಂ ಪ್ರತಿಪನ್ನ ರೂಪ ಸಮೀಕ್ಷಿತಾತ್ಮ ಸಂವೇಕ್ಷಿತಾರ್ಥ ತತಃ ಲಂಬಸ್ಯ ಗಿರೇಹೇ ಸಮೃದ್ಧೆ ವಿಚಿತ್ರಕೂಟೆ ನಿಪಪಾತಕೂಟೆ ಸ ಕೇತಕೋದ್ದಾಲಕ ನಾರಿಕೇಲೆ ಮಹಾದ್ರಿಕೂಟ ಪ್ರತಿಭೋ ಮಹಾತ್ಮ. ಅಲ್ಲಿಂದ ನೇರ ಬರ್ತಾ ಇದ್ದಾನೆ. ಬಂದು ನೇರ ಒಂದು ಲ್ಯಾಂಡಿಂಗ್ ಕೊಟ್ಟ, ಇಳಿದಿದ್ದಾನೆ ಲಂಬಶಿಖರ ಅಂತ.
3 ಶಿಖರಗಳ ಮೇಲೆ ಲಂಕೆ ನಿರ್ಮಿತವಾಗಿದೆ. ಸುಂದರವಾದ ಲಂಕೆ, ಕನಕ ಲಂಕೆ ಅಂತ ಹೇಳ್ತಾರೆ. ಅಂತಹ ಲಂಕೆ ಇಟ್ಕೊಂಡು ಇವನು ಒಂದು ಹೆಣ್ಣನ್ನು ಹೊತ್ಕೊಂಡು ಬಂದು ಪರವನಿತೆಯನ್ನು ಆಸೆಪಟ್ಟು ಹೋದ್ನಲ್ಲ ಇವನು ಅಂತ ಆಂಜನೇಯ ಅನ್ಕೋತಾನೆ ಮುಂದೆ. ಅದರಿಂದಾಗಿ ಆ ಒಂದು ಲಂಬ ಶಿಖರದಲ್ಲಿ ಇಳಿದು ಸುತ್ತಮುತ್ತಲು ನೋಡ್ತಾನಂತೆ. ಹಾಗೆ ನಾನು ಬಂದಿರೋ ಹಾಗೆ ಯಾರು ನೋಡಿದಿರೋ, ಬಂದಿದ್ದನ್ನು ಯಾರು ಗಮನಿಸಿದರೋ ಅಂತ ಸೂಕ್ಷ್ಮವಾಗಿ ಪ್ರಶದಂಶಕ ಮಾತ್ರೇಣ ಅಂತಾನೆ ವಾಲ್ಮೀಕಿ. ಒಂದು ಕಾಡು ಬೆಕ್ಕಿನ ಒಂದು ಆಕೃತಿಯಲ್ಲಿ ಹನುಮಂತ ಬಂದವನು ಆ ಲಂಕೆಯ ದೇವದ ಅಗಸೆಯ ಬಾಗಿಲು ಅಂತ ಹೇಳ್ತೇವಲ್ಲ, ಅದರ ಪ್ರವೇಶ ಮಾಡಲಿಕ್ಕೆ ಹೋಗ್ತಾನೆ. ಅವಳು ಲಂಕಿಣಿ ಹಿಡ್ಕೊಂಡವನ್ನ, ನೀನು ಎಲ್ಲಿ ಹೋಗ್ತಾ ಇದೆಯೇ, ಟೂರಿಸ್ಟ್ ವೀಸಾನು ಇಲ್ಲ ನಿನಗೆ, ಇಲ್ಲಿ ಹೇಗೆ ನೀನು ನುಗ್ತಾ ಇದೆಯಾ ಒಳಗಡೆ, ನಾನು ಯಾರನ್ನೂ ಬಿಡೋದಿಲ್ಲ, ನಾನು ಒಂದು ಕ್ರಿಮೀನ್ ಕೂಡ ಒಳಗೆ ಬಿಡೋದಿಲ್ಲ, ಲಂಕೆಯಿಂದ ರಾವಣನಿಂದ ಆಜ್ಞಪ್ತಳಾಗಿ ನಾನು ಇದ್ದೇನೆ, ಹಾಗಿರುವಾಗ ನೀನು ಹೋಗ್ತೀಯಲ್ಲ, ಒಳಗೆ ಹೋಗೋಕ್ಕೆ ಸಾಧ್ಯವಿಲ್ಲ. ಸ ಪಾಂಡರೋದ್ವಿದ್ಧ ವಿಮಾನ ಮಾಲಿನೀಂ ಮಹಾರ್ಹ ಜಾಂಬೂನ ಜಾಲತೋರಣಾಂ ಯಶಸ್ವಿನೀಂ ರಾವಣ ಬಾಹುಪಾಲಿತಾಂ ಕ್ಷಮಾಚರೈಹಿ ಭೀಮಫಲೈಹಿ ಸಮಾವೃತಾಂ. ನೋಡ್ತಾನೆ ಲಂಕೆಯನ್ನು ನೋಡಿ ಒಳಗೆ ಹೋಗ್ಲಿಕ್ಕಾಗದೆ ಅವಳು ಲಂಕಾ ದೇವತೆ ಲಂಕಿಣಿ ಬಿಡದೇ ಇರುವಾಗ ಅವಳಿಗೆ ಹೇಳ್ತಾನೆ, ನನ್ನನ್ನು ಬಿಟ್ಬಿಡು, ನಾನು ಸುಮ್ಮನೆ ಹೋಗಿ ನೋಡ್ಕೊಂಡು ಸುಮ್ಮನೆ ಹೋಗ್ಬಿಡ್ತೀನಿ, ತುಂಬ ಚೆನ್ನಾಗಿದೆ ಲಂಕೆ ಅಂತ ಹೇಳ್ತಾರಲ್ಲ, ಓದಕ್ಕೋಸ್ಕರ ಬಂದಿದ್ದೇನೆ, ಒಂದು ಪ್ರವಾಸಿಯಾಗಿ ಬಂದಿದ್ದೇನೆ ಅಂತ. ಎಲ್ಲ ಬಿಡೋದಿಲ್ಲ ನಾನು ಅಂತ ಹೇಳಿ ಅವಳು ಯಾವಾಗ ಒಂದು ಸತ್ಯ ಅವನ್ನ ಹೊಡೆಯೋಕ್ಕೆ ಬಂದಲೋ, ಇವನು ಮಹಾನುಭಾವ ಅವನು ವಾಲ್ಮೀಕಿ ಹೇಳ್ತಾನೆ, ವಾಮಹಸ್ತ್ಯಸ್ಯ ಸೋಂಗುಲೀಹಿ ಅಂತ ಹೇಳ್ತಾನೆ. ಯಾವ ರೀತಿ ಅವನು ಹೊಡೆದ ಲಂಕಿಣಿಯನ್ನು ಮೊದಲನೇ ಹೊಡೆದಿದ್ದು ಲಂಕಿಣಿನ ತತಃ ಸಂವರ್ತಯಾಮಾಸ ವಾಮಹಸ್ತ್ಯಸ್ಯ ಸೋಂಗುಲೀಹಿ ಮುಷ್ಟಿನಾಭಿಜಗಾನೈನಾಂ ಹನುಮಾನ್ ಕ್ರೋಧಮೂರ್ಛಿತಃ. ಅವಳು ಲಂಕಿಣಿನ ಒಂದು ಹೊಡೆತ ಸಣ್ಣ ಹೊಡೆದಂತೆ, ಅದು ಎಡಗೈನಲ್ಲಿ, ಅಷ್ಟಕ್ಕೆ ಅವಳು ರಕ್ತ ಕಾರ್ಕೊಂಡು ಬಿದ್ಲು. ಆಮೇಲೆ ಹೇಳ್ತಾನೆ, ಹೆಂಗಸರ ಮೇಲೆ ಬಲಗೈ ಪ್ರಯೋಗ ಮಾಡೋದಿಲ್ಲ ನಾನು, ನೀನು ಹೆಂಗಸು ಒಂದು ಕರುಣೆಯಿಂದ ಎಡಗೈಯಲ್ಲಿ ಸ್ವಲ್ಪ ಗುದ್ದಿದ್ದೀನಿ ಅಂತಂದಾಗ ಅವಳು ತಕ್ಷಣ ಕೈ ಮುಗಿದು ಬಿದ್ದು, ಅಪ್ಪ ಬ್ರಹ್ಮ ನನಗೊಂದು ವರವನ್ನು ಕೊಟ್ಟಿದ್ದ, ಅವನು ಹೇಳಿದ್ದ ಯಾವಾಗ ಒಬ್ಬ ಕಪಿವೀರ ಬಂದು ನೀನನ್ನು ಜಯಿಸ್ತಾನೋ ಆ ಹೊತ್ತು ಲಂಕೆಯ ನಾಶ ಶುರುವಾಯಿತು ಅಂತ ತಿಳ್ಕೊಂಡ್ಬಿಡು ಅಂತ. ಆ ಗಳಿಗೆ ಇವಾಗ ಬಂದಿದೆ, ನೀ ಬಂದಿದ್ದೀಯೇ ಸಾಧು, ಸೀತಾದೇವಿಯನ್ನು ಯಾವತ್ತು ಹೊತ್ತುಕೊಂಡು ಬಂದೋ ರಾವಣ, ಆ ಹೊತ್ತೇ ಲಂಕೆಯ ನಾಶ ಶುರುವಾಯಿತು ಅಂತ ನಾವೆಲ್ಲ ಅಂದ್ಕೊಂಡ್ವಿ. ಈ ಹೊತ್ತು ನಿಶ್ಚಯವಾಗಿ ಕಾಣ್ತಾ ಇದೆ, ನೀನು ಬಂದಿದ್ದೀಯೇ, ನೀನು ಕೆಲಸವನ್ನು ಧಾರಾಳವಾಗಿ ಮಾಡ್ಕೊಂಡು ಹೋಗು ಅಂತ ಬಿಟ್ಕೊಟ್ಬಿಡ್ಲು. ಅವಳಿಗೆ ಮೊದಲೇ ರಕ್ತ ಎಲ್ಲ ಸುರಿತಾ ಇತ್ತು, ಬಿಟ್ಕೊಟ್ಲು. ಒಳಗೆ ಬಂದ ಅವನು. ಒಳಗೆ ಬರುವಾಗ ಹೇಳ್ತಾನೆ, ಸ್ವಯಂಭುವ ಪುರಾದತ್ತಂ ವರದಾನಂ ಯಥಾಮಮ, ಬ್ರಹ್ಮನೇ ಕೊಟ್ಟಿದ್ದ, ಎಲ್ಲವೂ ಆಯಿತು. ಅದಲ್ಲದೆ ನಂದಿಕೇಶ್ವರನನ್ನ ರಾವಣ ಒಂದು ಸರಿ ಧಿಕ್ಕರಿಸಿ ಅವನು ಹಾಸ್ಯ ಮಾಡಿದಾಗ ನಂದಿಕೇಶ್ವರ ಲಂಕೆ ನಾಶವಾಗಲಿ ಅಂತ ಆ ಕ್ಷಣ ಶಾಪ ಕೊಟ್ಟಾಗ ಅದನ್ನು ಬಂದು ಲಂಕಾದೇವಿ ಬಂದು ಅವನು ಕೇಳ್ಕೊಂಡಾಗ ಬ್ರಹ್ಮನಲ್ಲಿ ಕೇಳ್ಕೊಳ್ತಾಳೆ, ಅಪ್ಪ ನಿನ್ನ ಮೊಮ್ಮಗ ಪುಲಸ್ತ್ಯನ ಮಗ ಅವನು, ಈಗ ಲಂಕೆ ನಾಶ ಆಗೋದು ಬೇಡ ಅಂದಾಗ ಮುಂದೆ ಒಂದು ಕಪಿ ಬಂದು ಲಂಕೆಯನ್ನು ಸುಡುತ್ತೆ ನೋಡು, ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ಕತೆ ಹೋಗಿ ಅಂತ ಹೇಳಿದ್ದ. ಅದು ನಿಜವಾಯ್ತು ಇವಾಗ ಅಂತ ಹೇಳಿ ಲಂಕಾಪುರಿ ಒಳಗೆ ಬಂದಿದ್ದಾನೆ ಹನುಮಂತ. ಎಡಗಾಲನ ಮುಂದಿಟ್ಟು ವಾಲ್ಮೀಕಿ ಮಹರ್ಷಿ ಹೇಳ್ತಾನೆ, ಎಡಗಾಲನ ಮುಂದಿಟ್ಟು ಪ್ರವೇಶ ಮಾಡಿದ್ದಾರೆ ಅಂತ. ಅದು ತಮಗೆ ಗೊತ್ತಾಗುತ್ತೆ. ಕುಮಾರವ್ಯಾಸ ಭಾರತದಲ್ಲಿ ಸಂಧಿಕಾರ್ಯಕ್ಕೆ ಕೃಷ್ಣ ಬಂದಾಗ ಅವನು ಹೇಳ್ತಾನೆ, ದುರ್ಯೋಧನ ಹೇಳ್ತಾನೆ ನೋಡಿ, ಸಾರವತ್ತಾದ ವಸ್ತುಗಳನ್ನೆಲ್ಲ ಅಡುಗೆ ಮಾಡಿಸಿಟ್ಟಿದ್ದೆ, ನೀನು ಬರ್ತೀಯ ಅಂತ ಹೇಳ್ಬಿಟ್ಟು ನೀನು ಹೋಗಿ ಆ ದಾಸಿ ಪುತ್ರ ಅವನು ಆ ವಿದುರನ ಮನೆಯಲ್ಲಿ ತಿಂದು ಬಂದು ಒಂದು ಕುಡಿಕೆ ಹಾಲನ್ನು ಕುಡಿದಿದ್ದೀಯಲ್ಲ ಅಂತ ಅವನು ಹೇಳ್ತಾನೆ, ಕೃಷ್ಣ ಶತ್ರುವಿನ ಮನೆಯಲ್ಲಿ ಊಟ ಮಾಡಬಾರ್ದು, ನೀನು ನನಗೆ ವಿಷಪ್ರಾಶನ ಮಾಡಿಸ್ಬಿಡ್ತೀಯ, ನನಗೆ ಗೊತ್ತು, ನಿನ್ನಂಥವನ್ನ ಮನೆ ನಾನು ಊಟ ಮಾಡ್ತೀನಾ, ನೀನು ದುರ್ಯೋಧನ, ನೀನು ಸುಯೋಧನ ಆಗಲಿಕ್ಕೆ ಸಾಧ್ಯ ಇಲ್ಲ, ನೀನು ದುರ್ಯೋಧನ ಆದ್ದರಿಂದ ನಾನು ಬರಲಿಲ್ಲ ಅಂತ ನೇರವಾಗಿ ಹೇಳ್ತಾನೆ ಕೃಷ್ಣ. ಇವನು ಹನುಮಂತ ನೋಡಿ ಎಡಗಾಲನ್ನು ಇಟ್ಟು ಪ್ರವೇಶ ಮಾಡಿ ಹುಡುಕಿ ರಾವಣನ ಮನೆಯನ್ನು ಹುಡುಕ್ತಾನೆ, ಕುಂಭಕರ್ಣದ ಮನೆಯನ್ನು ಹುಡುಕ್ತಾನೆ, ಎಲ್ಲವನ್ನು ಹುಡುಕಿ ಪುಷ್ಪಕ ದರ್ಶನಂ ಅಂತ ಒಂದು ಸರ್ಗ ಬರುತ್ತೆ ನೋಡಿ ನಮ್ಮ ವಾಲ್ಮೀಕಿಯಲ್ಲಿ 7ನೇ ಸರ್ಗದಲ್ಲಿ. ಪುಷ್ಪಕ ದರ್ಶನಂ ಅಂದಾಗ ಪುಷ್ಪಕ ವಿಮಾನವನ್ನು ಆಂಜನೇಯ ನೋಡ್ತಾನೆ. ಎಲ್ಲ ಇವನ ಆಗಿನ ಕಾಲದಲ್ಲಿ ತಾವು ಗಮನಿಸ್ಕೊಳ್ಳಿ, ತ್ರೇತಾಯುಗದಲ್ಲಿ ವಿಮಾನದ ಒಂದು ಸಂದರ್ಶನವನ್ನು ವಾಲ್ಮೀಕಿ ನಮಗೆ ಕೊಟ್ಟಿದ್ದಾನೆ. ಎಷ್ಟು ಮಟ್ಟಿಗೆ ಸೈಂಟಿಫಿಕ್ ಆಗಿ ನಾವು ಮುಂದುವರೆದಿದ್ದೀವಿ ಅಂತ ತಾವು ಗಮನಿಸ್ಕೋಬೇಕು. ಇಲ್ಲಿರೋದೆಲ್ಲ ಅದರಿಂದ ಇತಿಹಾಸ ಅಂತ ಕರೀತಾರೆ, ಅದರಿಂದಲೇ ಪುರಾಣ ಅಂತ ಕರೆಯೋದು. ಜನಮನೋರಂಜನೆ, ಮನಸ್ಸಿನ ರಂಜನೆ, ಸಮಾಜ ಕಲ್ಯಾಣ ಚಿಂತನೆ ಎಲ್ಲವೂ ಇರೋದ್ರಿಂದ ನಾವು ಆ ರಾಮಾಯಣವನ್ನು ಕಾವ್ಯ ಅಂತಲೂ ಕರಿತೀವಿ. ಅಷ್ಟಾದಶ ವರ್ಣನೆಯೂ ಇದೆ, ಕಾವ್ಯ ಅಂತ ಕರಿತೀವಿ. ಯಾವುದು ಮನೋಹರವಾಗಿರ್ತದೋ, ಚಿತ್ತಕ್ಕೆ ಔದಾರಿ ಆಗ್ತದೋ ಅದನ್ನು ಕಾವ್ಯ ಅಂತ ಕರಿತೀವಿ. ಯಾವುದು ಚಿತ್ತವನ್ನು ಚೆನ್ನಾಗಿ ನಿಲ್ಲಿಸ್ತದೋ ಅದನ್ನು ಕಾವ್ಯ ಅಂತ ಕರಿತೀವಿ. ಯಾವುದು ಚಿತ್ತವನ್ನು ತಾನಾಗಿ ಜ್ಞಾನಮಯವನಾಗಿ ಕರ್ಕೊಂಡು ಹೋಗ್ತದೋ ಅದನ್ನು ವಿಜ್ಞಾನ ಅಂತ ಕರಿತೇವೆ. ಅದೇ ವಿಶೇಷವಾದ ಜ್ಞಾನ ಅಲ್ವಾ. ನಮ್ಮ ಹಿಂದೆ ಹೇಳ್ತೀರಿ ನೋಡಿ, ಆ ಒಂದು ಮಂತ್ರ ಬರ್ತದಲ್ಲ, ಪದ್ಮಕೋಶ ಪ್ರತೀಕಾಶಂ ಹೃದಯಂ ಚ ಅಥೋ ಮುಖಂ ಅಥೋ ನಿಷ್ಠ್ಯಾಪಿತಸ್ತ್ಯಾಂತೆ ನಾಭ್ಯಾಂ ಉಪರಿತಿಷ್ಠತಿ. ಸೂಕ್ತದಲ್ಲಿ ಬರ್ತಕ್ಕಂಥ ಮಾತಿದು. ಆವಾಗ ಹೇಳಿದಾರ ಮಾತನ್ನ, ಹೃದಯವು ನಾಭಿಯಿಂದ ಮೇಲೆ ಇದೆ,
ಕಮಲದ ದಂಟಿನ ಹಾಗೆ ಹೀಗಿದೆ ನೋಡಪ್ಪ, ಅದರಲ್ಲಿ 4 ಭಾಗ ಇದೆ. 2 ಹೃತ್ಕರ್ಣ ಅಂತ ಕರಿತೀವಿ, ಇನ್ನು 2 ಹೃತ್ಕುಕ್ಷಿ ಅಂತ ಕರಿತೀವಿ. ಅದಕ್ಕೆ ಲಿಂಕ್ ಆಗಿ ರಕ್ತನಾಳಗಳು ಬರ್ತವೆ. ಆ ಲಿಂಕ್ ಆಗಿ ಬರ್ತಕ್ಕಂಥದ್ದು ಮಾಲಾಕಾರವಾಗಿ ಬರ್ತವೆ. ಆದ್ದರಿಂದ ಎಡಗಡೆಯಿಂದ ಮಲಗಿ ಬಲಗಡೆಯಿಂದ ಏಳು ಅಂತ ಹೇಳ್ತಕ್ಕಂಥದ್ದು ಇಷ್ಟೂ ವರ್ಣಿಸ್ತಾರೆ ಸ್ವಾಮಿ. ಅಲ್ಲಿಗೆ ಸೈಂಟಿಫಿಕ್ ಇರಲಿಲ್ವೇ ನಮ್ಮಲ್ಲಿ. ಅದರಿಂದಾಗಿ ಇಲ್ಲಿ ಹನುಮಂತ ಮಹಾನ್ ಭಾವ ಪುಷ್ಪಕ ದರ್ಶನವನ್ನು ಮಾಡಿದ್ದಾನೆ. ಪುಷ್ಪಕ ವಿಮಾನವನ್ನು ನೋಡಿದ, ಅವನಿಗೆ ಬಹಳ ಸಂತೋಷ ಆಗೋಯ್ತು. ಎಂಥ ಒಂದಿಟ್ಟಿದ್ದಾನೆ. ತತಸ್ತದಾ ಬಹುವಿಧ ಭಾವಿತಾತ್ಮನಃ ಕೃತಾತ್ಮನೋ ಜನಕಸುತಾಂ ಸುವರ್ತ್ಮನಃ ಅಪಶ್ಯತೋ ಅಭವತ್ ಅತಿ ದುಃಖಿತಂ ಮನಃ ಸುಚಕ್ಷುಷಾ ಪ್ರವಿಚರತೋ ಮಹಾತ್ಮನಃ. ಬಂದಿದ್ದಾಯಿತು, ರಾತ್ರಿ ಆಯಿತು, ಚಂದ್ರನನ್ನು ನೋಡಿದ್ದಾಯಿತು, ಪುಷ್ಪಕ ದರ್ಶನವಾಯಿತು. ಆದರೂ ಸೀತಮ್ಮನವ್ರು ಸಿಕ್ಕಲಿಲ್ವಲ್ಲ, ನಾನು ವಾಪಸ್ ಹೋಗಬೇಕಲ್ಲ, ರಾತ್ರಿ ಬರ್ತಾ ಇದೆ, ರಾತ್ರಿಯಲ್ಲೇ ಸೀತಾದೇವಿ ನೋಡಬೇಕು, ಮಾತಾಡಬೇಕು, ಬೆಳಗಿನ ಜಾವ ಮತ್ತೆ ವಾಪಸ್ ಹೊರಡಬೇಕು. ಅವನು 1.5 ದಿನದ ರಾತ್ರಿ ಕಥೆ ಸುಂದರಕಾಂಡ ಸ್ವಾಮಿ 68 ಸರ್ಗದಲ್ಲಿ ಬರೆದಿರೋದು. ಕೇವಲ 1.5 ದಿನದ ರಾತ್ರಿ, ಒಂದು ಅರ್ಧ ದಿನ ಬಂದ, ಅಲ್ಲಿ ನೋಡ್ದ, ಅಮ್ಮನ ಕಂಡ, ಲಂಕೆಯನ್ನು ಸುಟ್ಟ, ವಾಪಸ್ ಹೋದ. ಇಷ್ಟರ ಮಟ್ಟಿಗೆ ಬಂದಿದೆ ನೋಡಿ ಅಲ್ಲವೇ. ಆದ್ದರಿಂದ ಹುಡುಕಿ ಸಾಯ್ತು. ಪುಷ್ಪಕವನ್ನು ನೋಡಿದ್ದಾಯಿತು, ಎಲ್ಲೆಲ್ಲೋ ಹುಡುಕಿದ್ದಾಯಿತು, ಅಂತಃಪುರವನ್ನು ಹುಡುಕಿದ್ದಾಯಿತು. ಹುಡುಕುವಾಗ ಒಂದು ಕಡೆ ಮಂಡೋದರಿ ಮಲಗಿದ್ದನ್ನು ನೋಡಿದಾಗ ಎಂಥವ್ರಿಗಾದ್ರೂ ನೋಡಿ ವಾಲ್ಮೀಕಿ ಹೇಳ್ತಾನೆ ಕಪಿಬುದ್ಧಿ ಅಂತ ಹೇಳ್ತಾನೆ. ಮಂಡೋದರಿ ನೋಡಿದಾಗ ಆಂಜನೇಯನಿಗೆ ಆ ಲಕ್ಷಣವನ್ನು ನೋಡಿ, ಛೀ ನಾನು ಎಂಥ ಕೆಲಸ ಮಾಡಿದೆ, ಎಷ್ಟೇ ಲಕ್ಷಣ ಇದ್ದರೂ ಕೂಡ ಸೀತಾದೇವಿ ಇಲ್ಲಿ ಬಂದು ಇರ್ತಾಳೆ, ನಾನು ಕಪಿಬುದ್ಧಿಗೆ ಏನು ಮಾಡಲಿಕ್ಕೆ, ನಾನು ರಾಮಚಂದ್ರ ನನ್ನನ್ನು ಕ್ಷಮಿಸು ಅಂತ ತಿಳ್ಕೊಂಡು ಮಂಡೋದರಿ ಅಲ್ಲಿಂದ ಅಂತಃಪುರದಿಂದ ಬರ್ತಾನೆ. ಮಂಡೋದರಿ ದರ್ಶನವಾಯಿತು, ಅಂತಃಪುರದಿಂದ ಬಂದಿದ್ದಾಯಿತು. ಎಲ್ಲೆಲ್ಲೂ ಬಂದಾಗ ಒಂದು ಕಡೆ ರಾಮನನ್ನು ವಿಷ್ಣುವಿನನ್ನು ಸ್ಮರಣೆಯನ್ನು ಮಾಡ್ತಕ್ಕಂಥ ಮನೆಯಿಂದ ಭಜನೆಯ ಒಂದು ಧ್ವನಿ ಕೇಳುತ್ತೆ ಸ್ವಾಮಿ. ಅದನ್ನು ನೋಡ್ತಾನೆ. ಇಂಥ ರಾಕ್ಷಸರ ಮನೆಯಲ್ಲಿ ಭಜನೆ ಧ್ವನಿ ಕೇಳ್ತಾ ಇದೆಯಲ್ಲ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ರಘುಪತಿ ರಾಘವ ರಾಜ ರಾಮ, ಇಂಥದ್ದು ಕಲ್ಯಾಣಕರವಾದಂಥ ಭಜನೆ ಕೇಳ್ತಾ ಇದೆಯಲ್ಲ, ಇದು ಎಲ್ಲಿ ಅಂತ ಬಂದು ನೋಡಿದ್ರೆ ಅದು ವಿಭೀಷಣನ ಮನೆ. ವಿಭೀಷಣನ ಮನೆಯಲ್ಲಿ ಅವನು ರಾಮನನ್ನು ಕಂಡಿಲ್ಲದೆ ಇದ್ದರೂ ಕೂಡ ವಿಷ್ಣುವನ್ನು ಸ್ಮರಣೆ ಮಾಡ್ತಾ, ರಾಮನನ್ನು ಸ್ಮರಣೆ ಮಾಡ್ತಾ ಇದ್ದಾನೆ ವಿಭೀಷಣ. ಅವನ ಪತ್ನಿ ಸರಮೆ, ಅವನ ಮಗಳು ತ್ರಿಜಟೆ, ಇವರಿಬ್ಬರು ಸೀತೆಗೂ ಇನ್ಚಾರ್ಜ್ ಇದ್ದವರು, ಅವರಿಬ್ಬರು ಕೂಡ ಅಲ್ಲಿ ನೋಡಿ ವಿಭೀಷಣ ಹನುಮಂತ ಹೇಳ್ಕೊತಾನೆ, ಇಂಥವ್ರು ಇರೋದ್ರಿಂದ ಲಂಕೆ ಇನ್ನೂ ಜೀವಂತವಾಗಿ ಉಳಿದಿದೆ. ಅಂದರೆ ಎಲ್ಲಿ ಮಂಗಳ ಕಾರ್ಯಗಳು ಚೆನ್ನಾಗಿರ್ತದೋ, ನಮ್ಮ ಭಾರತ ಭೂಮಿ ನಿಂತಿರೋದೇ ಆ ಅಧ್ಯಾತ್ಮದ ಚೇತನದಿಂದಾಗಿ. ಅದು ನಾವು ಕಳ್ಕೊತಾ ಇದ್ದೇವೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಇವಾಗ. ಅದರಿಂದಾಗಿ ಆ ಒಂದು ನಿಲುವಿನಿಂದ ನಾವು ಸಮಾಜವನ್ನು ಬೆಳೆಸ್ತಾ ಇದ್ದೇವೆ, ಚೆನ್ನಾಗಿದ್ದೇವೆ ಅನ್ನೋ ಹಾಗೆ ಹನುಮಪ್ಪ ಅಲ್ಲಿಂದ ನೇರ ಪಾನಭೂಮಿ ವಿಚಯ, ಎಲ್ಲೆಲ್ಲಿ ಹುಡುಕಿದ್ದಾನವನು ಪಾನಭೂಮಿ ವಿಚಯ ಅಂತ ಒಂದು ಸರ್ಗ ಬರುತ್ತೆ. ಯಾರು ಏನೇನು ದ್ರವಗಳನ್ನು ತೆಗೆದುಕೊಂಡು ಯಾವ್ಯಾವ ಸ್ಥಿತಿಲಿ ಇರ್ತಿದ್ರು ಅಂತ ವಾಲ್ಮೀಕಿ ವರ್ಣಿಸ್ತಾನೆ, ಹನುಮಂತನ ಬಾಯಲ್ಲಿ ವರ್ಣಿಸ್ತಾನೆ. ಅಯ್ಯೋ ಎಂಥ ಕಡೆ ಬಂದಲ್ಲಪ್ಪ, ನಾನು ನೋಡಿದ್ರೆ ಹೇಗೋ ಇರೋನು ಮಹಾನ್ ಭಾವ, ಇಲ್ಲಿ ಬಂದು ಇವರೇ ಹೆಂಡ ಕುಡಿಯೋದನ್ನ ಇವರು ಮರ್ದನದಲ್ಲಿ ಅಚ್ಚುಕಟ್ಟಾಗಿ ಮೈ ಮರೆತು ಮಲಗಿರೋದನ್ನು ನೋಡೋ ಹಂಗಾಯ್ತಲ್ಲ ಅಂತ ಅಲ್ಲಿ ಹೊಡೆದಿದ್ದಾಯಿತು. ಹನುಮಂತನಿಗೆ ಬಹಳ ಮನಸ್ಸಿಗೆ ನೋವು ಉಂಟಾಗೋಯ್ತು. ಇನ್ನೂ ಸಿಕ್ಕಲಿಲ್ಲವಲ್ಲ ಸೀತಾದೇವಿ. ಹನುಮಂತ್ ವಿಷಾದ ಹೇಳ್ತಾನವನು. ಅಪಾವೃಣ್ಮಶ್ಚ ದ್ವಾರಾಣಿ ಕಪಟಾನಿ ಅವಾಘಾಟಯನ್ ಪ್ರವಿಶನ್ ನಿಷ್ಪತಶ್ಚಾಪಿ ಪ್ರಪತನ್ ಉತ್ಪತನ್ನಪಿ. ಎಲ್ಲ ಚಿಕ್ಕ ಮನೆಗಳನ್ನು ಎಲ್ಲರನ್ನೂ ನಾನು ನುಗ್ಗಿದ್ದೇನೆ, ನೋಡಿದ್ದೇನೆ. ಸರ್ವಂ ಅಪಿ ಅವಕಾಶಂ ಸ ವಿಚಚಾರ ಮಹಾಕಪಿ ಚತುರಂಗಲ ಮಾತ್ರೋಪಿ ನ ಅವಕಾಶ ಸ ವಿದ್ಯತೆ. ಅವನು ಹನುಮಪ್ಪ ಹುಡುಕದೇ ಇರತಕ್ಕಂಥ 4 ಅಂಗುಲ ಜಾಗವೂ ಉಳಿಲಿಲ್ಲ ಲಂಕೆಯಲ್ಲಿ ಅಂತ ಹೇಳ್ತಾನೆ ವಾಲ್ಮೀಕಿ. ಅಂದರೆ ಅಷ್ಟರ ಮಟ್ಟಿಗೆ ಹುಡುಕಿದ್ದಾನೆ, ಎಲ್ಲ ಕಡೆಯೂ ಹುಡುಕಿದ್ದಾನೆ ಸೀತಾದೇವಿಯನ್ನು. ಹುಡುಕಿ ಬಂದು ಕೊಳಗಳು ಎಲ್ಲವನ್ನು ಬಂದು ಕೊನೆಗೆ 13 ಸರ್ಗದಲ್ಲಿ ಅವನು ಹೇಳ್ಕೊಡ್ತಾನೆ ಹನುಮಂತ. ಹನುಮನ್ ನಿರ್ವೇದ ಅನ್ನೋ ಸರ್ಗದಲ್ಲಿ ಹೇಳ್ಕೊತಾನೆ. ವಿಮಾನಾತ್ತು ಸುಸಂಕ್ರಮ್ಯ ಪ್ರಾಕಾರಂ ಹರಿಪುಂಗವ ಹನುಮಾನ್ ವೇಗವಾನ್ ಆಸೀದ್ ಯಥಾ ವಿದ್ಯುತ್ ಖನಾಂತರೆ ಸಂಪರಿಕ್ರಮ್ಯ ಹನುಮಾನ್ ರಾವಣಸ್ಯ ನಿಮೇಶನಂ ಅದೃಷ್ಟ್ವಾ ಜಾನಕೀಂ ಸೀತಾಂ ಅಬ್ರವೀದ್ ವಚನಂ ಕಪಿಹಿ. ನೋಡಿ, ದೃಷ್ಟ ಅದೃಷ್ಟ ಅಂತ ವರ್ಣನೆ ತಮಗೆ ಗೊತ್ತಾಗ್ತಾ ಇದೆ. ಏನೇ ಅವನ ಅದೃಷ್ಟ ಎಷ್ಟು ಚೆನ್ನಾಗಿದೆ ನೋಡಯ್ಯ ಅಂತೀವಿ. ಏನು ಅದೃಷ್ಟ ಅಂದರೆ ಕಾಣದ್ದು ಅಂತ, ದೃಷ್ಟ ಅಂದರೆ ಕಾಣೋದು ಅಂತ ಅಷ್ಟೇ ವ್ಯತ್ಯಾಸ. ಆ ಅದೃಷ್ಟ ಕಾಣದ್ದು ಹೀಗೆ ಚೆನ್ನಾಗಿದ್ದಾನ ಅಂದರೆ ಕ್ರೆಡಿಟ್ ಚೆನ್ನಾಗಿ ಇಟ್ಟಿದ್ದ ಹಿಂದಿನ ಜನ್ಮದಲ್ಲಿ, ಡೆಬಿಟ್ ಇರಲಿಲ್ಲ. ಈಗ ಡೆಬಿಟ್ ಜಾಸ್ತಿ ಆಗ್ತಾರಲ್ಲ, ಅವರೆಲ್ಲರೂ ಮುಂದಿನ ಜನ್ಮದಲ್ಲಿ ಬಹುಶಃ ಸಿಟಿ ಮಾರ್ಕೆಟ್ ಚರಂಡಿ ಇರುತ್ತಾರೆ ಅಂತ ಕಾಣುತ್ತೆ ಜೀವನದಲ್ಲಿ. ಅದರಿಂದಾಗಿ ಯಾವಾಗ ನಾವು ಚೆನ್ನಾಗಿ ಕೆಲಸಗಳನ್ನು ಮಾಡ್ತೇವೋ, ಯಾವಾಗ ನಾವು ಅಚ್ಚುಕಟ್ಟಾದ ಒಂದು ನೀತಿ ಪ್ರವೃತ್ತವಾದ ಕೆಲಸಗಳನ್ನು ಮಾಡ್ತೇವೆಯೋ, ಒಳ್ಳೆಯದನ್ನು ಮಾಡ್ತೇವೆಯೋ, ನಮ್ಮ ಜನ್ಮವೂ ಸಹ ಅಷ್ಟೇ ಪಾವನವಾಗ್ತಾ ಹೋಗುತ್ತೆ. 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿದನೋ ತಂದೆ,
ಕಾಸಾರ ಪ್ರಭು ಸ್ವಾಮಿ ಜಗನ್ನಾಥದಾಸರು ಒಂದು ಶ್ರೀನಿವಾಸನ ಕುರಿತು 52 ನುಡಿಗಳನ್ನು ಕೀರ್ತನೆಗಳನ್ನು ಮಾಡಿದ್ದಾರೆ. ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನುಸೇವಕರ ದಾಸ ಎನಿಸಿ ಪಡೆಯೋ ಕಯ್ಯ ಅನ್ನೋದ್ರಲ್ಲಿ ಹೇಳ್ತಾರೆ ಅವರು. ನಾನು ಎಷ್ಟೆಷ್ಟೋ ಯೋನಿಗಳು ಹುಟ್ಟು ಬಂದಿದ್ದೇನೆ, ಈ ಮನುಜನ್ಮದಲ್ಲಿ ಹುಟ್ಟಿರುವಾಗ ವಿವೇಚನೆ ನನಗೆ ಕೊಟ್ಟಿದ್ದೀಯಲ್ಲ, ಅದರಿಂದ ನಾನು ಒಳ್ಳೆಯದನ್ನು ಮಾಡಬೇಕಲ್ವೇ. ಹನುಮಪ್ಪ ಮಾಡಿದ್ದೇ ಒಳ್ಳೆಯದು, ಅವನಿದ್ದದ್ದು ಒಳ್ಳೆಯದು. ಆಖ್ಯಾತ ಗೃಧರಾಜೇನ ಏನಾದರೂ ಈ ರಾವಣ ಬಿಭ್ಯತೋ ರಾಮಬಾಣಾನಾಂ ಅಂತರಾಪ್ರಿತ ಭವೇತ್, ಅವನು ಹೊಟ್ಟುತ್ತಿರುವಾಗ ಏನಾದರೂ ಅವಳು ಸಮುದ್ರದಲ್ಲಿ ಏನಾದರೂ ಬಿದ್ದೋಗ್ಬಿಟ್ಲೇನಪ್ಪ ಹೊತ್ಕೊಂಡು ಬರ್ತಾ ಇದ್ದಾಗ, ಅಥವಾ ಹ್ರಿಯಮಾಣಾಯ ಪಥಿಸಿದ್ಧ ನಿಷೇವಿತೆ, ಸಮುದ್ರವನ್ನು ನೋಡಿ ಸೀತಾದೇವಿ ಕೆಳಗಡೆ ನೋಡಿ ಏನಾರು ಎದೆ ಒಳ್ಕೊಂಡು ಸತ್ತೋ ಏನಾರು ಹೋಗ್ಬಿಟ್ಲು ಮೃತಳಾಗಿದ್ದಾಳೆ, ಅವನ ಮನಸ್ಸಿಗೆ ಬರ್ತಕ್ಕಂಥ ಆಲೋಚನೆಗಳು, ಸಾಮಾನ್ಯವಾದ ಆಲೋಚನೆಗಳು ಹೇಗೆ ಬರ್ತಾಯಿವೆ ಅವನಿಗೆ ಅಂತ ವಾಲ್ಮೀಕಿ ತರ್ತಾರೆ. ಹನುಮಪ್ಪ ಎಲ್ಲವನ್ನು ಮೀರಿದವನಾದರೂ ಕೂಡ ಅವನ ಮನಸ್ಸಿನಲ್ಲಿಯೂ ಕೂಡ ಲಂಕೆಯ ಪರಿಸರವನ್ನು ನೋಡಿದಾಗ ಇನ್ನೂ ಸಿಕ್ಕಲಿಲ್ಲವಲ್ಲ ತಾಯಿ. ತಯಾ ಮನ್ಯೇ ವಿಶಾಲಾಕ್ಷ್ಯ ತ್ಯಕ್ತಂ ಜೀವಿತ ಮಾರ್ಗೇಯ ಉಪರ್ಯುಪರಿ ಬಾನೂನಂ ಸಾಗರಂ ಕ್ರಮತಸ್ತದಾ, ನಾನು ಬಂದಿದ್ದೇನೆ, 100 ಯೋಜನವನ್ನು ದಾಟಿದ್ದೇನೆ. ರಾಮಸ್ಯ ಧ್ಯಾಯತಿ ವಕ್ತ್ರಂ, ಯಾವಾಗಲೂ ರಾಮನ ಧ್ಯಾನವನ್ನೇ ಮಾಡ್ತಾ ಇದ್ದಾಳ ತಾಯಿ. ಜಗನ್ಮಾತೆ, ಜಗದ್ಧಾತ್ರಿ, ಅಯೋನಿಜೆ, ಭೂಮಿಜೆ, ಅವಳನ್ನು ಕಂಡು ನನ್ನ ಜನ್ಮ ಪಾವನವಾಗಬೇಕು, ನನ್ನ ಕೆಲಸ ಆಗಬೇಕು. ಅವನೇನು ರಾಮಚಂದ್ರ ಕೊಟ್ಟಿದ್ದಾನೋ ಆ ಸಂಕೇತವನ್ನು ಅವಳಿಗೆ ಕೊಡಬೇಕು, ಅವಳಿಂದ ಆಧಾರವನ್ನು ನಾನು ಪಡೆದುಕೊಂಡು ಹೋಗಬೇಕು. ಎಲ್ಲವೂ ಕಾರ್ಯ ಬೇಕಾದಷ್ಟು ಇದೆ. ಹಾಗೆ ನೋಡುವಾಗ ಏನು ಸಿಕ್ಕಲಿಲ್ಲವಲ್ಲ, ಇನ್ನೇನು ಮಾಡಲಿ, ನಾನು ಇಲ್ಲೇ ಇದ್ದುಬಿಡ್ಲೆ, ಅಥವಾ ನಾನು ಕೂಡ ಒಂದು ಚಿತೆ ನಿರ್ಮಿಸ್ಕೊಂಡು ಬಿಡಲೆ, ಏನೇನು ಆಲೋಚನೆಗಳು ಹನುಮಂತನಂಥ ಮಹಾನ್ ಭಾವನೆಗೂ ಬಂದಾಗ ಕೊನೆಯಲ್ಲಿ ಅವನು ದೇವಾನುದೇವತೆಗಳನ್ನು ಕೂಡ ನಿರ್ಚಿಸಿ ಧ್ಯಾನವನ್ನು ಮಾಡ್ತಾನೆ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚಿತಸ್ಯೈ ಜನಕಾತ್ಮಜಾಯಿ, ನಮೋಸ್ತು ರುದ್ರೇಂದ್ರಿಯಮಾನಿಲೇಭ್ಯೋ, ನಮೋಸ್ತು ಚಂದ್ರಾರ್ಕಮರುದ್ಗಣೇಭ್ಯ, ಸತೇಭ್ಯಸ್ತು ನಮಸ್ಕೃತ್ವಾ ಸುಗ್ರೀವಾಯ ಚ ಮಾರುತಿ ದಿಶಃ ಸರ್ವಾಃ ಸಮಾಲೋಕ್ಯ ಅಶೋಕವನಿಕಾಂ ಪ್ರತಿ. ಅವನು ನಮಸ್ಕಾರವನ್ನು ಮಾಡಿ ಎಲ್ಲರನ್ನೂ ಕೇಳ್ಕೊತಾನೆ, ನಾನು ಇಷ್ಟು ಹುಡುಕಿದ್ದೇನೆ, ಎಲ್ಲರ ಮನೆಯಲ್ಲಿಯೂ ನೋಡಿದ್ದೇನೆ, ಸೀತಾದೇವಿ ನನಗೆ ಕಂಡು ಬಂದಿಲ್ಲ, ನೀವುಗಳೇ ನನಗೆ ಸಹಾಯ ಮಾಡಬೇಕು ಅಂತ ಎಲ್ಲರನ್ನೂ ಕೇಳ್ಕೊಂಡು, ನಮೋಸ್ತು ರಾಮಾಯ ಮೊದಲು ರಾಮಲಕ್ಷ್ಮಣ, ನಮೋ ದೇವ್ಯೈತಸ್ತಿ ಜನಕಾತ್ಮಜಾಯಿ, ರುದ್ರ, ಇಂದ್ರ, ಅನಿಲ, ದೇವಾನುದೇವತೆಗಳು, ಅಶ್ವಿನಿ ದೇವತೆಗಳು, ಎಲ್ಲರನ್ನು ಚಂದ್ರಾರ್ಕ ಮರುದ್ಗಣೇಭ್ಯ, ಮರುದ್ಗಣಗಳು, ಚಂದ್ರ, ಸೂರ್ಯ, ಎಲ್ಲರನ್ನೂ ನಾನು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೇನೆ. ನನಗೆ ದಯವಿಟ್ಟು ಸೀತಾದೇವಿ ಇರ್ತಕ್ಕಂಥ ಜಾಗವನ್ನು ತೋರಿಸಿಕೊಡಿ. ಸಗತ್ವಾ ಮನಸಾ ಪೂರ್ವಂ ಅಶೋಕವನಿಕಾಂ ಶುಭಾಂ. ಹಾಗೆ ಮಾಡಿಕೊಂಡು ಬರ್ತಾ ನೋಡ್ತಾನೆ, ಅಲ್ಲಿ ಒಂದು ದೂರದಲ್ಲಿ, ಒಂದು ಅನತಿ ದೂರದಲ್ಲಿ ಒಂದು ಅಚ್ಚುಕಟ್ಟಾದ ಒಂದು ವನ ಕಾಣುತ್ತೆ. ಅದು ಅಶೋಕವನ. ಆ ಅಶೋಕವನದಲ್ಲಿ ಸೀತಾದೇವಿಯನ್ನು ರಾವಣ ತೆಗೆದುಕೊಂಡು ಇಟ್ಟಿದ್ದಾನೆ. ಅದು ಇವನಿಗೆ ಒಂದು ರೀತಿ ಗೊತ್ತಾಗುತ್ತೆ. ಆ ಅಶೋಕವನಕ್ಕೆ ಹೋಗಿ ಅಲ್ಲಿ ಹಾರಿ ಕುಳಿತುಕೊಳ್ತಾನೆ. ಅಲ್ಲಿ ಕುಳಿತುಕೊಂಡಾಗ ಅಶೋಕವನಿಕಾಂಚಯ ಸಮೂಹೂರ್ತಮಿಧ್ಯಾತ್ವಾ ಅವಪ್ಲುತೋ ಮಹಾತೇಜಾಃ ಪ್ರಾಕಾರಂ ತಸ್ಯ ವೇಶ್ಮನಃ ಸತು ಸಂಹೃಷ್ಟ ಸರ್ವಾಂಗಃ ಪ್ರಾಕಾರಸ್ಥೋ ಮಹಾಕಪಿಃ ಪುಷ್ಪಿತಾಗ್ರಾನ್ ವಸಂತಾದೌ ದರ್ಶ ವಿವಿಧಾಂಧ್ರುಮಾನ್. ಅಲ್ಲಿದ್ದಂಥ ಅನೇಕ ಪುಷ್ಪಗಳು ಇವನ ಮೈ ಮೇಲೆ ಉದುರಿದ್ದರಿಂದ ಪುಷ್ಪಾಕಾರನಾದ ಆಂಜನೇಯನ ಕಾಣ್ತಾರೆ. ನೀವು ಎಲ್ಲೆಲ್ಲಿ ಆಂಜನೇಯರನ್ನು ಸ್ಮರಣೆ ಮಾಡ್ಕೋತೀರೋ ಅಲ್ಲಲ್ಲಿ ಅವನಿಗೆ ಬೆಣ್ಣೆ ಅಲಂಕಾರ ಮಾಡಿಸೋರಿರ್ತಾರೆ, ವೀಳ್ಯದೆಲೆ ಅಲಂಕಾರ ಮಾಡಿಸೋರಿರ್ತಾರೆ, ನಮ್ಮ ಸಂಕಲ್ಪ ಸಿದ್ಧಿಯಾಗಲಿ ಅಂತ ಹೇಳೋರಿರ್ತಾರೆ. ನಿಮಗೆ ಗಿರಿನಗರದಲ್ಲಿ ಯಥೋಕ್ತಕಾರಿ ಆಂಜನೇಯ ಸ್ವಾಮಿ ಅಂತ ಇದ್ದಾನೆ, ಕಾರಂಜಿ ಆಂಜನೇಯ ಸ್ವಾಮಿ ಅಂತ ಇದ್ದಾನೆ, ನಮ್ಮ ತುಮಕೂರು ಹತ್ರ ಬೈಲಾಂಜನೇಯ ಅಂತ ಇದ್ದಾನೆ, ದೇವರಾಯನದುರ್ಗದಲ್ಲಿ ಆಂಜನೇಯ ಇದ್ದಾನೆ, ಶೆಟ್ಟಿಹಳ್ಳಿ ಆಂಜನೇಯ ಇದ್ದಾನೆ. ಹೀಗೆ ಆಂಜನೇಯನ ಸ್ಮರಣೆ ಎಲ್ಲೆಲ್ಲಿ ನಡೆಯಿತೋ ಅಲ್ಲೆಲ್ಲ ಒಳ್ಳೆಯದಾಗುತ್ತೆ. ನಮ್ಮ ವ್ಯಾಸರಾಯ ಸ್ವಾಮಿಗಳು 732 ಆಂಜನೇಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಅವರ ಚರಿತ್ರೆಯಲ್ಲಿ ನಮಗೆ ಕಂಡುಬರುತ್ತೆ. ಅಂಥ ಮಹಾನ್ ಭಾವ ಈ ಅಶೋಕವನಕದಲ್ಲಿ ಅವನು ಅಶೋಕವನದಲ್ಲಿ ಹುಡುಕ್ತಾನೆ ನೋಡಿ. ಆ ಅಶೋಕವನದಲ್ಲಿ ಹುಡುಕ್ತಾ ಬಂದು ಅಲ್ಲೊಂದು ಮರದ ಮೇಲೆ ಕುಳಿತುಕೊಳ್ತಾನೆ. ಅದು ಹೆಸರು ಶಿಂಶಪಾ ವೃಕ್ಷ ಅಂತ ಹೇಳೋರು. ಶಿಂಶಪಾ ವೃಕ್ಷ ಅಂದರೆ ಮುಳ್ಳಾಗಿ ಇರ್ತಕ್ಕಂಥ ಮರ. ಅದನ್ನು ಹತ್ತಿ ಕೂತ್ಕೊಂಡ್ರೆ ಯಾರೂ ಅದನ್ನು ಹತ್ತೋಕ್ಕಾಗೋದಿಲ್ಲ ಅನ್ನೋದು. ಒಂದೇ ಒಂದು ಸ್ಪೆಸಿಮನ್ ಕಬ್ಬನ್ ಪಾರ್ಕಲ್ಲಿ ಇತ್ತು, ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾನು ನೋಡಿದ್ದೆ ಅದನ್ನು. ಶಿಂಶಪಾ ವೃಕ್ಷ ಅಂತ ಅದರ ಹೆಸರು, ಬೊಟಾನಿಯಲ್ಲಿ ಹೆಸರು ಹೇಳ್ತಕ್ಕಂಥದ್ದು. ಅದನ್ನು ಹತ್ತಿ ನೋಡ್ಕೋತಾನೆ, ಸುತ್ತಲೂ ನೋಡ್ತಾನೆ. ಒಂದು ಸತಿ ಹತ್ತಿ ಸುತ್ತಲೂ ನೋಡ್ತಾನಂತೆ ಸ್ವಾಮಿ, ಎಲ್ಲರೂ ಕಾಣ್ತಾಳ ಸೀತಾದೇವಿ ಅಂತ ಹೇಳ್ಬಿಟ್ಟು. ಆ ಸಮಯಕ್ಕೆ ಸರಿಯಾಗಿ ಕೆಳಗಡೆ ರಾವಣ ಬರ್ತಾನೆ, ತನ್ನ ಒಂದು ಮನಸ್ಸಿನ ಎಲ್ಲವನ್ನು ಹೇಳ್ಕೊತಾನೆ ಸೀತಾದೇವಿ ಹತ್ರ. ಅವಳು ಸೀತಾದೇವಿ ಒಂದು ಹುಲ್ಲುಕಡ್ಡಿಯನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಮಾತಾಡ್ತಾಳೆ. ತಿರುಳಂ ಅಂತರತಃ ಕೃತ್ವ, ನಾನು ನೇರವಾಗಿ ನಿನ್ನ ಹತ್ರ ಮಾತಾಡೋಕ್ಕೆ ಬಯಸಿದ್ದಿಲ್ಲ ಅಂತೇಳಿ ಒಂದು ಹುಲ್ಲುಕಡ್ಡಿಯನ್ನು ಇಟ್ಬಿಟ್ಟು ಮಾತಾಡ್ತಾಳೆ. ನೀನು ಉರಿದು ಹೋಗ್ತೀಯೇ, ಸತ್ತೋಗೋದಕ್ಕೆ ಮೊದಲೇ ಲಂಕೆಯನ್ನು ಹೋಗಿಸ್ತೀಯೇ, ನೀನು ಅದಕ್ಕೆ ಮುಂಚೆ ಬದುಕೋ, ರಾಮನನ್ನು ಹೋಗಿ ಧ್ಯಾನ ಹೇಳು, ಸ್ನೇಹವನ್ನು ಬೆಳೆಸು, ಬದುಕು ಅಂತ ಹೇಳ್ತಾನೆ. ರಾವಣನಿಗೆ ಕೋಪ ಬರುತ್ತೆ. ಅವನು ನಿನಗೆ ಇನ್ನೊಂದು ತಿಂಗಳು ಮಾತ್ರ ಸಮಯವನ್ನು ಕೊಡ್ತೇನೆ, ಆ ತಿಂಗಳಲ್ಲಿ
ನೀನು ನನ್ನವಳಾಗದೆ ಹೋದರೆ ನಿನ್ನನ್ನು ನಾನು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಉಪಯೋಗಿಸ್ಕೋತಾನೆ ಅಂತ ಹೇಳ್ಬಿಡ್ತಾನೆ. ಅಂದರೆ ಗೊತ್ತಾಯ್ತಲ್ಲ, ಆ ಕತೆ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದವರು ತ್ರಿಜಟೆ, ಸರಮೆ, ಅನೇಕ ರಾಕ್ಷಸಿಯರು, ರಾವಣನ ಒಂದು ಮನಸ್ಸಿನ ಅರ್ಥವರು ಇದ್ದರು. ರಾವಣ ಹೇಳಿ ಹೋದ. ಆಮೇಲೆ ನಿದ್ದೆ ಬಂತು. ನಿದ್ದೆ ಬಂದಾಗ ಆಮೇಲೆ ನಿದ್ದೆಯಿಂದ ಎಚ್ಚೆತ್ತಾಗ ಇವಳು ಅಳ್ತಾ ಇರೋದನ್ನು ನೋಡಿದ್ರು. ನಿದ್ದೆ ಬಂದಾಗ ಹೇಳ್ತಾಳೆ, ಎದ್ದಾಗ ಹೇಳ್ತಾಳೆ, ತ್ರಿಜಟಾದೇವಿ ಹೇಳ್ತಾಳೆ, ವಿಭೀಷಣನ ಮಗಳು ಹೇಳ್ತಾಳೆ, ನೋಡು ನಾನೊಂದು ದೊಡ್ಡ ಕನಸನ್ನು ಕಂಡೆ, ಹೇಳ್ತಾ ಇದ್ದೇನೆ. ಆ ಕನಸಿನಲ್ಲಿ ರಾವಣ, ಕುಂಭಕರ್ಣ, ಇಂದ್ರಜಿತ್ತು ಮೊದಲಾದವರೆಲ್ಲ ದಕ್ಷಿಣ ದಿಕ್ಕಿಗೆ ಕತ್ತೆಯ ಮೇಲೆ ಹೋಗಿ ಕುಳಿತಾಕೊಂಡು ಕೆಂಪು ಕಣ್ಣಿಗೆ ಹಾರವನ್ನು ಹಾಕಿಕೊಂಡು ಹೋಗ್ತಾ ಅಮೇಧ್ಯದ ಒಂದು ಗುಂಡಿಯಲ್ಲಿ ಬಿದ್ದು ಹೋದರು. ಈ ಸ್ವಪ್ನವನ್ನು ನಾನು ಕಂಡೆ. ಅದೇ ರೀತಿಯಾಗಿ ರಾಮ, ಲಕ್ಷ್ಮಣರು, ವಿಭೀಷಣ, ಸೀತಾದೇವಿ ಎಲ್ಲರೂ ಕೂಡ ಶುಭ್ರ ವಸ್ತ್ರ ಸ್ನಾತರಾಗಿ ಶುಭ್ರವಾದ ಪುಷ್ಪಗಳನ್ನು ಬಿಟ್ಟು ಹಂಸಗಳ ಮೇಲೆ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ಪೂರ್ವ ದಿಕ್ಕಿಗೆ ಹೋದಾಗ ಕಂಡೆ. ಒಂದು ಕಪಿ ಬಂದು ಇಡೀ ಲಂಕೆಯನ್ನು ಸುಟ್ಟು ಹಾಕಿದ ಹಾಗೆ ಕನಸು ಕಂಡೆ. 3 ಕನಸಿನಲ್ಲಿ ಹೇಳ್ತಾಳೆ. ಮೇಲೆ ಕೂತಿದ್ದಾನೆ ಅವನು ಹನುಮಪ್ಪ, ಅಲ್ಲಿ ಕೂತಿದ್ದಾನೆ ಆಗಲೇ ಶಿಂಶುರಾವೃಷ್ಣ ಕೂತಿದ್ದಾನೆ. ಸುಮ್ಮನೆ ಕೂತೇ ಇದ್ದಾನೆ. ರಾಮ 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 ಧ್ಯಾನ ಮಾಡ್ಕೊಂಡು ಕೂತಿದ್ದಾನೆ. ಆಮೇಲೆ ಹೇಳ್ತಾನೆ, ಕೆಳಗಡೆ ನೋಡ್ತಾನೆ. ಸೀತಾದೇವಿಯನ್ನು ನೋಡಿದಾಗ ಅನಿಸುತ್ತೆ ಅವನಿಗೆ, ಇದು ಯಾರೀ ತಾಯಿ ಇಷ್ಟರ ಮಟ್ಟಿಗೆ ಅಳ್ತಾ ಇದ್ದಾಳ? ವಾರಿ ಸ್ರವತಿ ಶೋಕಜಂ ಅಂತಾನೆ. ವಾರಿ ಸ್ರವತಿ ಶೋಕಜಂ ಅಂದರೆ ತನ್ನ ಕಣ್ಣುಗಳಲ್ಲಿ ಕಣ್ಣೀರಿನ ಸಮುದ್ರವನ್ನೇ ಹರಿಸ್ತಾ ಇದ್ದಾಳೆ. ಅಂತಹ ಶೋಕಾಕುಲ ಅನ್ವಿತೆಯಾಗಿದ್ದಾಳಲ್ಲ ಸೀತಾದೇವಿ. ಇವಳೇ ಇರಬೇಕು, ಇವಳಲ್ಲದೆ ಇನ್ಯಾರು ಅಲ್ಲ. ಜನಸ್ಥಾನದಲ್ಲಿ ರಾವಣ ಬಲಾತ್ಕಾರವಾಗಿ ಅಪಹರಿಸಿ ತಂದಂಥ ಮಹಾಲಕ್ಷ್ಮಿ ಸೀತಾದೇವಿ ಇವಳೇನೆ ಅಂತ ಕೆಳಗೆ ಇಳಿದು ಆಮೇಲೆ ಮಾಡಬೇಕು ಅನ್ನೋದೊಳಗೆ ಈ ಹೊತ್ತಿನ ಒಂದು ಇದನ್ನು ಸೀತೋಪಲಂಭ ಅನ್ನೋ ದೃಷ್ಟಿಯ 15ನೇ ಒಂದು ಸರ್ಗವನ್ನು ಮುಗಿಸಿದ್ದೇನೆ. ಸಮಯವನ್ನು ತುಂಬ ಆಗಿರೋದ್ರಿಂದ ನನಗೆ 7:15 ಮುಗಿಸ್ಬೇಕು ಅಂತ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ ಅವರು. ಒಂದು 5 ನಿಮಿಷ ಅದು ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದೇನೆ ಅಂತ ನನಗೆ ಅನ್ನಿಸ್ತು. ತಾವೆಲ್ಲ ತಪ್ಪು ತಿಳಿಬಾರ್ದು. ಆದರೆ ಸೀತಾಮಾತೆಯನ್ನು ಕಂಡಂತಹ ಒಂದು ದೃಶ್ಯವನ್ನು ತಮಗೆ ಈ ಹೊತ್ತು ಸ್ವಲ್ಪ ನೀಡಿದ್ದೇನೆ. ನಾಳೆ ದೇವರ ಕೃಪೆಯಿಂದ, ಆಂಜನೇಯನ ಕೃಪೆಯಿಂದ ತಾವು ಬಂದು ಎಲ್ಲರೂ ಸೇರುವಾಗ ಮುಂದೆ ಏನಾಗುತ್ತೆ ಅನ್ನೋದನ್ನು ತಾವು ಗಮನಿಸ್ತೀರಿ ಅಂತ ಪ್ರಾರ್ಥನೆ ಮಾಡ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧಿ ಆತ್ಮನಾವಾಹ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಉಪಚಾರಾಪದೇಶೇನ ಕೃತಾನ್ ಅಹರಹರ್ಮಯ ಅಪಚಾರಾನಿಮಾನ್ ಸರ್ವಾನ್ ಕ್ಷಮಸ್ವ ಪುರುಷೋತ್ತಮ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ತುದಂತು ಮಯಾದೇವ ಪರಿಪೂರ್ಣಂ ತದಸ್ತು ಮೇ. ವಿಮಾನಂ ಪ್ರಣವಾಕಾರಂ ವೇದಶೃಂಗಂ ಮಹಾದ್ಭುತಂ ಶ್ರೀರಂಗಶಾಯೇ ಭಗವಾನ್ ಪ್ರಣತಾರ್ತಿ ಹರಃ ಪ್ರಭೋ.